ಕೀರ್ತಿನಾಥ್ ಕುರ್ತಕೋಟಿ ಅಗ್ರಗಣ್ಯರು. ಕಾವ್ಯ, ಹರಟೆ, ನಾಟಕ, ಕಾದಂಬರಿ, ಅನುವಾದ, ವಿಮರ್ಶೆ ಹೀಗೆ ಹಲವು ಪ್ರಕಾರದ ಕನ್ನಡ ಸಾಹಿತ್ಯವನ್ನು ರಚನೆ ಮಾಡಿದವರು. 12-10-1998 ಗದಗದಲ್ಲಿ ಜನಿಸಿ ಜುಲೈ 31, 2003 ಈಹಲೋಕ ಯಾತ್ರೆಯನ್ನು ಮುಗಿಸಿದರು. ಅವರ ಪುಣ್ಯ ಸ್ಮರಣೆ ನಿಮಿತ್ತ ಇವತ್ತು ಧಾರವಾಡ ಕೀರ್ತಿ ನೆನಪು ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವ ಕೃಷ್ಣ ಕಟ್ಟಿ, ಲೇಖಕರು, ಧಾರವಾಡ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವ ಶ್ರೀನಿವಾಸ್ ವಾಡಪ್ಪಿ, ಲೇಖಕರು, ಧಾರವಾಡ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ನಮಸ್ಕಾರ. ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರ ಲೇಖನಗಳು, ಉಪನ್ಯಾಸಗಳು ಕೀರ್ತಿನಾಥ್ ಕುರ್ತಕೋಟಿ ಅವರ ಉಲ್ಲೇಖವಿಲ್ಲದೆ ಕೊನೆಗೊಳ್ಳುವುದಿಲ್ಲ ಎಂದರೆ ತಪ್ಪಾಗಲಾರದು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಕೂಡ ಮಾತನಾಡಬೇಕು ಎಂದು ನಮ್ಮ ಧಾರವಾಡ ಕಟ್ಟೆಯ ಸಂಗಡಿಗರು ಸರ್ ಅವರನ್ನು ಕೇಳಿಕೊಂಡಾಗ ಅವರು ತುಂಬಾ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ. ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ವಿಶೇಷ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ನಮ್ಮ ನಾಡಿನ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಮ್ಮೊಂದಿಗಿರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಈಗ ಮೊದಲಿಗೆ ಕೃಷ್ಣ ಕಟ್ಟಿ ಸರ್ ಅವರಿಂದ ಸರ್ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತು ನಮ್ಮ ಸಹಸ್ವಾಧ್ಯಾಯಿ ಡಾಕ್ಟರ್ ಬಸವರಾಜ್ ಡೋಣೂರ್ ಈ ಕೀರ್ತಿ ಶೇಷ ಕೀರ್ತಿ ನೆನಪು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿವಂದನೆಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಮತ್ತು ಬಸವರಾಜ್ ಡೋಣೂರ್ ಇಬ್ಬರು ಒಂದೇ ಮಾಸ್ತರ್ ಶಾಲೆಯನ್ನು ಕಲ್ತವ್ರು. ಆದ್ರೆ ಸ್ವಲ್ಪ ಕೆಲವರು ಶಾಣ್ಯರಿರ್ತಾರ, ಕೆಲವರು ಸಾಮಾನ್ಯರಿರ್ತಾರ, ಆ ವಿಷಯಗಳು ಬೇರೆ. ಆದರೆ ನಮ್ಮ ಮಾಸ್ತರ್ ಮಾತ್ರ ಬಹಳ ಶಾಣ್ಯರಿದ್ರು, ಅದ್ರಾಗ ಎರಡನೇ ಮಾತಿಲ್ಲ. ಮಾಸ್ತರ ಶಾಣ್ಯತನದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಹಳ ಸಣ್ಣವರಾಗ್ತೀವಿ ಅಂತ ನನಗನಿಸ್ತದೆ. ಅದ್ರಲ್ಲಿ ಏನಾದ್ರೂ ಸಹಿತ ಗುರು ಸ್ಮರಣೆ ಬಹಳ ದೊಡ್ಡದು. ಗುರು ಪ್ರಸಾದೋ ಬಲವಾನ್ ಅಂತ ಶಾಸ್ತ್ರ ಒಂದ್ ಮಾತನ್ನ ಹೇಳ್ತದೆ. ಗುರು ಪ್ರಸಾದವನ್ನ ಕೊಟ್ಟರೆ ಅದರ ಬಲ ಬಹಳ ದೊಡ್ಡದು ಅಂತಿಕೊಂಡು ಹೇಳಿ ಭಾರತೀಯ ದರ್ಶನ ಶಾಸ್ತ್ರ ಒಂದ್ ಮಾತನ್ನ ಹೇಳ್ತದೆ. ಹಾಗೆ ನಾವೆಲ್ಲ ಆ ಗುರುವಿನ ವಿದ್ಯೆ ಅಂತಕ್ಕಂತಹ ಪ್ರಸಾದವನ್ನ ಬಸವಣ್ಣನ ದಾಸೋಹದ ಹಾಗೆ ನಾವೆಲ್ಲ ಸ್ವೀಕಾರ ಮಾಡಿದವರು. ನಾನು ಈ ನನ್ನ ಮಾತುಕತೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ಬ ಕೀರ್ತಿ ಗೌಡರ ಶಿಷ್ಯ ಚಂದ್ರಶೇಖರ ಕಂಬಾರ್ ಬರೆದ ಒಂದು ಪದ್ಯವನ್ನು ಓದಿ ಪ್ರಾರಂಭ ಮಾಡ್ತೀನಿ. ನಾನು ಎಲ್ಲೇ ಕುರ್ತಕೋಟಿಯವ್ರ ಬಗ್ಗೆ ಮಾತಾಡಿದ್ರೆ ಆ ಪದ್ಯ ಓದ್ತೀನಿ. ಯಾಕಂತಂದ್ರ ಕುರ್ತಕೋಟಿ ಅಂತಕ್ಕಂಥ ಉಪನಿಷತ್ತಿಗೆ ಅದು ಶಾಂತಿ ಮಂತ್ರ ಇದ್ದವ ಹಾಗೆ. ಕುರ್ತಕೋಟಿ ಅಂತಕ್ಕಂಥದ್ದು ಉಪನಿಷತ್. ಅದು ನಾವು ದರ್ಶನ ಪರಂಪರೆಯಲ್ಲಿ, ಶಾಸ್ತ್ರ ಪರಂಪರೆಯಲ್ಲಿ 100ಕ್ಕಿಂತ ಹೆಚ್ಚು ಉಪನಿಷತ್ತುಗಳಿದ್ದು ಅದು ನಮಗೆ ಇವತ್ತು ಲಭ್ಯವಾಗ್ತಾ ಇರ್ತಕ್ಕಂಥದ್ದು 10 ಮುಖ್ಯವಾಗಿವೆ, ಇನ್ನೊಂದೆರಡು ಸಿಕ್ಕಿವೆ. ಆದ್ರೆ 10 ಉಪನಿಷತ್ತುಗಳು ಬಹಳ ಮುಖ್ಯವಾದಂತಹದ್ದು. ಹಾಗೆ ಕಂಬಾರರ
ಪದ್ಯವನ್ನು ಓದಿ ನನ್ನ ವಿಚಾರವನ್ನು ನಿಮ್ ಜೊತೆ ಹಂಚ್ಕೋತೀನಿ. ಕೀರ್ತಿನಾಥರು ಇವರು ಕಾಣೆ ಇಲ್ಲದ ಹಾಗೆ ತಕ್ಕಡಿಯ ತೂಗಿದವರು. ಕೀರ್ತಿನಾಥರು ಇವರು ಕಾಣೆ ಇಲ್ಲದ ಹಾಗೆ ತಕ್ಕಡಿಯ ತೂಗಿದವರು. ಆಕಾಶ ಭೇದಿಸುವ ಕಣ್ಣಿನವರಾದರೂ ತರಕಾರಿ ದರಗಳನ್ನು ಮರೆಯದವರು. ಆಕಾಶ ಭೇದಿಸುವ ಕಣ್ಣಿನವರಾದರೂ ತರಕಾರಿ ದರಗಳನ್ನು ಮರೆಯದವರು. ಸೋಲ ಜೊತೆ ಸಾಮೀಲರಾದ ಸಿನಿಕರ ಸಿಡುಕ ದಯಮಾಡಿ ಕ್ಷಮಿಸಿದವರು. ತಾಂಬೂಲದೆಂಜಲಲ್ಲಿ ಮುಖ ಬೆಳಗಿ ನಗುವವರು, ಹಾಗೆಯೇ ಧಾರಾಳ ಉಗಿಯುವವರು. ತಾಂಬೂಲದೆಂಜಲಲ್ಲಿ ಮುಖ ಬೆಳಗಿ ನಗುವವರು, ಹಾಗೆಯೇ ಧಾರಾಳ ಉಗಿಯುವವರು. ಜಂಗಮರು ಹಿಂದು ಮುಂದುಗಳಲ್ಲಿ ಸಂಚರಿಸಿ ಸತ್ತುದರ ನೆತ್ತಿಗೆ ಅಂಗಾಲನಿಟ್ಟವರು. ಹಾಗೆಯೇ ಚಿಗುರಿಗೂ ಹಸಿರ ದೀಕ್ಷೆಯ ಕೊಟ್ಟು ಹಣ್ಣು ಆಗುವ ಗುಟ್ಟು ಹೇಳಿಕೊಟ್ಟವರು. ಹಾಗೆಯೇ ಚಿಗುರಿಗೂ ಹಸಿರ ದೀಕ್ಷೆಯ ಕೊಟ್ಟು ಹಣ್ಣು ಆಗುವ ಹಾಗೆ ಗುಟ್ಟು ಹೇಳಿಕೊಟ್ಟವರು. ಹುಟ್ಟ ಅದ್ವೈತಿಗಳು ಸದ್ದಿಲ್ಲ ಶಬ್ದಕ್ಕೆ ಎರಡಲ್ಲ ಶಬ್ದಾರ್ಥ ಒಂದೆಂದಿರಿ. ಹುಟ್ಟ ಅದ್ವೈತಿಗಳು ಸದ್ದಿಲ್ಲ ಶಬ್ದಕ್ಕೆ ಎರಡಲ್ಲ ಶಬ್ದಾರ್ಥ ಒಂದೆಂದಿರಿ. ಡಿ ಕೋಡಿಸಿದರಯ್ಯ ಶಿವಪಾರ್ವತಿಯ ನಂಟು. ಡಿ ಕೋಡಿಸಿದರಯ್ಯ ಶಿವಪಾರ್ವತಿಯರ ನಂಟು. ಭಾಗ್ಯವಂತರ ಭಾಷೆ ಕನ್ನಡದಲ್ಲಿ. ಭಾಗ್ಯವಂತರ ಭಾಷೆ ಕನ್ನಡದಲ್ಲಿ. ಬೇರೆ ಕಲರುಗಳನ್ನು ಬೆರಕೆ ಮಾಡದೆ ಶುದ್ಧ ಹಸಿರಲದ್ಯದ ಹೊಸ ಕನಸುಗಳನ್ನು. ಬೇರೆ ಕಲರುಗಳನ್ನು ಬೆರಕೆ ಮಾಡದೆ ಶುದ್ಧ ಹಸಿರಲದ್ಯದ ಹೊಸ ಕನಸುಗಳನ್ನು ಕಣ್ಣು ತುಂಬ ಕೊಟ್ಟು ನಮ್ಮ ಕಳಿಸಿದರಯ್ಯ. ಕಣ್ಣು ತುಂಬ ಕೊಟ್ಟು ನಮ್ಮ ಕಳಿಸಿದರಯ್ಯ. ತೋರಿ ದೂರದ ಹೊಳೆವ ಕ್ಷಿತಿಜವನ್ನು. ತೋರಿ ದೂರದ ಹೊಳೆವ ಕ್ಷಿತಿಜವನ್ನು. ನಿಮ್ಮ ಭಾಗದ ಗಾಳಿ ನಮ್ಮ ಕಡೆ ಬೀಸಿದರೆ, ನಿಮ್ಮ ಭಾಗದ ಗಾಳಿ ನಮ್ಮ ಕಡೆ ಬೀಸಿದರೆ ಉಸಿರಾಡದೆವು ನಿಮ್ಮ ಹೆಸರು ಹೇಳಿ. ಅಷ್ಟೋ ಇಷ್ಟೋ ದಾರಿ ನಡೆದೆವಯ್ಯ ನಿಮ್ಮ ಕಣ್ಣುಗಳ ಬೆಳಕಿನಲ್ಲಿ. ಅಷ್ಟೋ ದಾರಿ ನಡೆದೆವಯ್ಯ ನಿಮ್ಮ ಕಣ್ಣುಗಳ ಬೆಳಕಿನಲ್ಲಿ. ನಮ್ಮ ಚಿತ್ತದಲ್ಲೊಂದು ಬಿಳಿಯ ಕಂಬಳಿ ಹಾಸಿ. ನಮ್ಮ ಚಿತ್ತಲದೊಂದು ಬಿಳಿಯ ಕಂಬಳಿ ಹಾಸಿ ಮ್ಯಾಲೆ ಕುಂತಿರಿ ಇಂಬು ಉಳಿಯದಂತೆ. ಜರದ ಜಗಿಯೋದನ್ನು ಬಿಟ್ಟು ನೋಡಿರಿ ಸ್ವಲ್ಪ ಗೌಡರೇ ನಮ್ಮ ನಿಜ ಕಂಡು ಬಂತೆ. ಜರದ ಜಗಿಯೋದನ್ನು ಬಿಟ್ಟು ನೋಡಿರಿ ಸ್ವಲ್ಪ ಗೌಡರೇ ನಮ್ಮ ನಿಜ ಕಂಡು ಬಂತೆ. ಇದು ಕುರ್ತಕೋಟಿಯವರ ವ್ಯಕ್ತಿತ್ವ. ವ್ಯಕ್ತಿತ್ವದಲ್ಲಿ ಬದುಕು ಇದೆ, ಬರಹನೂ ಇದೆ. ಆ ವ್ಯಕ್ತಿತ್ವವನ್ನ ಕುರಿತು ವ್ಯಕ್ತಿತ್ವವನ್ನು ಕಂಡುಕೊಂಡಂತಹ ಕಂಬಾರರು ಬರೆದ ಪದ್ಯ ಇದು. ಕುರ್ತಕೋಟಿಯವರನ್ನ ಕನ್ನಡ ನಾಡು ನೋಡಿರ್ತದೆ. ಅವರ ಲೇಖನಗಳ ಮುಖಾಂತರ, ನಾಟಕಗಳ ಮುಖಾಂತರ ಮತ್ತು ವಿಮರ್ಶೆಯ ಮುಖಾಂತರ. ಬಹುಶ್ರುತ ಬಹು ಮೇಧಾಶಕ್ತಿಯ ಪಂಡಿತರು ಕುರ್ತಕೋಟಿಯವರು. ಬಹುಶ್ರುತರು. ಸುಮಾರು 5-6 ಭಾಷೆಗಳ ಮೇಲೆ ಅವರಿಗೆ ಪ್ರಭುತ್ವ ಇತ್ತು. ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಮರಾಠಿ, ಗುಜರಾತಿ 5 ಭಾಷೆಗಳ ಮೇಲಂತೂ ಅತ್ಯುತ್ತಮವಾದಂತಹ ಪ್ರಭುತ್ವ ಇತ್ತು. ಆ ಭಾಷಾ ಪ್ರಭುತ್ವ ಅವರನ್ನು ಬಹಳ ಚಿಂತನಶೀಲರನ್ನಾಗಿ ಮಾಡಿತ್ತು. ಅವರ ಜೊತೆ ಇದ್ದವರನ್ನು ಮಾಡಿಸ್ತಿತ್ತು. ನಾವೆಲ್ಲ ಕುರ್ತಕೋಟಿ ಅಂತಕ್ಕಂತಹ ಆಪ್ತ ವಲಯಕ್ಕೆ ಸೇರಿದ್ದು ಮನೋಹರ ಗ್ರಂಥಮಾಲೆ ಅಂತಕ್ಕಂತಹ ಒಂದು ಸಂಸ್ಥೆಯ ಮುಖಾಂತರ. ಕುರ್ತಕೋಟಿಯವರು ಅಲ್ಲಿ ಬಂದು ಸದಾ ಕೂಡ್ತಾ ಇದ್ರು. ಅವ್ರ ಜೊತೆ ಹರಟೆಗೆ ನಾವು ಕೂಡ್ತಾ ಇದ್ವಿ. ನಾವು ಹೆಚ್ಚು ಕಲ್ತದ್ದು ಅವರಿಂದ ಹರಟೆಯಲ್ಲಿದೆ. ಯಾವುದು ಬೇಂದ್ರೆಯವರ ಮಾತು ಮಾತು ಮಥಿಸಿ ಬಂತು ನಾದದ ನವನೀತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ಇದು ಭಾವಗೀತೆ ಅಂತಕ್ಕಂಥ ಒಂದು ಪದ್ಯ. ಕನ್ನಡದಲ್ಲಿ ಭಾವಗೀತೆ ಅಂತ ಅನ್ನೋದಕ್ಕೆ ಬೇಂದ್ರೆಯವರು ಬರೆದಂತಹ ಒಂದು ಪದ್ಯ. ಆ ಪದ್ಯದ ಹಾಗೇನೆ ಕುರ್ತಕೋಟಿಯವರ ಬದುಕಿತ್ತು. ಕುರ್ತಕೋಟಿಯವರ ಬದುಕು ಅಂತಂದ್ರ ಅದು ಭಾರತೀಯ ಭಾವಗೀತೆ ಇದ್ದ ಹಾಗೆ, ಜಗತ್ತಿನ ಸಾಹಿತ್ಯದ ಭಾವಗೀತೆ ಇದ್ದ ಹಾಗೆ. ಭಾವ ಅಂದ್ರೆ ಇರುವಿಕೆ. ಭೂಧಾತು ಅದು. ಭವಾಮಿ ಭವಾವ ಭವಾಮಹ ಭವಸಿ ಭವತಃ ಭವತ ಭವತಿ ಭವತಃ ಭವಂತಿ ಅಂತ ನಡೀತದದು.
ಈ ರೀತಿಯಾದಂತಹ ಸತ್ಯದ ಇರುವಿಕೆಯನ್ನ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಉಪನಿಷತ್ ಹೇಳ್ತವ್ರಿಗೆ. ಅವ್ರಿಗೆ ಜ್ಞಾನ ಅಂದ್ರ ಸತ್ಯದ ಪ್ರತೀಕ, ಸತ್ಯದ ರೂಪ. ಆ ಸತ್ಯದ ಪ್ರತೀಕ ಮತ್ತು ಸತ್ಯದ ರೂಪವನ್ನ ಬದುಕು ಮತ್ತು ಬರಹದಲ್ಲಿ ಕೊನೆಯ ಉಸಿರಿನವರೆಗೆ ಕಾಯ್ದುಕೊಂಡು ಬಂದಂತಹ ವ್ಯಕ್ತಿ ಕುರ್ತಕೋಟಿಯವರು. ಮನೆಯಲ್ಲಿ ತಂದೆ ತಾಯಿ ಇಟ್ಟ ಹೆಸರನ್ನ, ಅಂಕಿತವನ್ನ ಅನ್ವರ್ಥಕವನ್ನಾಗಿ ಮಾಡಿಕೊಂಡಂತಹ ಬಹುದೊಡ್ಡ ವ್ಯಕ್ತಿ ಕುರ್ತಕೋಟಿಯವರು. ಬಹುದೊಡ್ಡ ವ್ಯಕ್ತಿ ಕುರ್ತಕೋಟಿಯವರು ಗದಗಿನಲ್ಲಿ ಹುಟ್ಟಿ, ಗದಗಿನಲ್ಲಿ ಬೆಳೆದು, ಗದಗಿನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮುಗಿಸಿ ಹೆಚ್ಚಿನ ಶಿಕ್ಷಣಕ್ಕೆ ಧಾರವಾಡಕ್ಕೆ ಬಂದ್ರು. BM ಶ್ರೀಕಂಠಯ್ಯನವರು KE ಬೋರ್ಡ್ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿದ್ರು. ಆ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆದ್ರು. ಅದಾದ ಮೇಲೆ ಕರ್ನಾಟಕ ಕಾಲೇಜಿಗೆ ಹೋಗಿ BA ಆದ್ರು. BA ಆದ್ಮೇಲೆ ಹೋಗಿ ಮತ್ತ ಗದಗಿನ ವಿದ್ಯಾದಾನ ಸಮಿತಿ ಸ್ಕೂಲ್ನಲ್ಲಿ ಶಿಕ್ಷಕರಾದ್ರು. ಮಜಾ ಹೆಂಗಿರ್ತದ ನೋಡ್ರಿ. ಅಲ್ಲೇ ಆ ಶಾಲೆಯವ್ರು ಹೇಳಿದ್ರಂತ, ನೀವು B.Ed ಮಾಡ್ಕೊಂಬರ್ರಿ, ಇಲ್ಲ ನೌಕರಿ ಬಿಡ್ರಿ ಅಂತಿಕೊಂಡು ಹೇಳಿ B.Ed ಹೋಗದೆ ವ್ಯಕ್ತಿ ಧಾರವಾಡಕ್ಕೆ ಬಂದು MA ಇಂಗ್ಲಿಷ್ ಮಾಡ್ಕೊಂಡ್ರು. GB ಜೋಶಿ ಅವ್ರ ಮನೆಯಲ್ಲಿದ್ದು MA ಇಂಗ್ಲಿಷ್ ಮಾಡಿದ್ರು. MA ಇಂಗ್ಲಿಷ್ ಆದ್ಮೇಲೆ ಕರ್ನಾಟಕದಲ್ಲಿ ಕೆಲವು ಕಡೆ ನೌಕರಿ ಮಾಡಿ ಮುಂದೆ ಆನಂದಕ್ಕೆ ಹೋದ್ರು. ಊರಿನ ಹೆಸರು ಆನಂದ. ಇವರು ಅಲ್ಲಿ ಆನಂದವಾಗಿದ್ದುಕೊಂಡು ಸಾಹಿತ್ಯದ ಕೆಲಸವನ್ನು ಮಾಡಿದರು. ಕುರ್ತಕೋಟಿಯವರ ಜನರು ಕುರ್ತಕೋಟಿಯವರನ್ನ ಕುರಿತು ಏನ್ ಹೇಳ್ತಾ ಇದ್ರು, ಏನ್ ಮಾತಾಡ್ತಾ ಇದ್ರು ಅಂತಂದ್ರ, ಈ ಪದ್ಯದಲ್ಲಿ ಆಗಾಲೇ ನಾನು ಹೇಳಿದ ಹಾಗೆ ಹಾಗಾಗಿ ಅವರು ಒಂದ ಮಾತನ್ನ ಹೇಳ್ತಾರ, ಬನ್ನಂಜೆ ಗೋವಿಂದಾಚಾರು, ಧುರುವಿಳ್ಳೆ ಮೆಲ್ಲುತ್ತಾ ಅಂತಿಕೊಂಡು ಹೇಳಿ. ಅದು ಉಡುಪಿಯ ಭಾಷೆಯಲ್ಲಿ ಬರ್ತಕ್ಕಂಥದ್ದು. ಅವರು ಹೇಗೆ ಈ ತಂಬಾಕನ್ನ ಹಾಕೊಂಡು ಬಾಯಿ ತುಂಬ ಆ ತಂಬುಲವನ್ನು ತೆಗೆದುಕೊಂಡು ಇಟ್ಟುಕೊಂಡು ಮಾತಾಡ್ತಾ ಇದ್ರಲ್ಲ, ಆಗ ಅದರ ರಸದ ಸಿಡಿಯುವಿಕೆಯಿಂದ ಅವರ ತಲೆಯಲ್ಲಿ ಅನೇಕ ವಿಚಾರಗಳು ಬರ್ತಾ ಇದ್ದು, ಅವು ನಮಗೆ ಸ್ಫೋಟ ಆಗ್ತಿದ್ದು ಅಂತಿಕೊಂಡು ಹೇಳಿ ಬನ್ನಂಜೆ ತಮ್ಮ ಒಂದು ಮಾತಿನಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಕುರ್ತಕೋಟಿ ಅವರನ್ನ ಕುರಿತು ದಯವಿಟ್ಟು ಅನ್ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್. ಸಾರಿ. ಇಲ್ಲೇ ಅವರಿಗೆ ಸಾಹಿತ್ಯದ ಪ್ರೀತಿ ಹೆಂಗ್ ಹುಟ್ಟಿತು, ಬಹಳ ಮುಖ್ಯವಾದಂತಹ ಮಾತು. ಗದಗಿನಲ್ಲಿದ್ದಾಗ, ಗದಗಿನಲ್ಲಿ ಓದ್ಬೇಕಾದ್ರೆ ಅಲ್ಲೇ GB ಜೋಶಿ ಅವರ ಜೀವನ ಪುಸ್ತಕಾಲಯ ಇತ್ತಲ್ಲಿ. ಅದು ಸ್ಟೇಷನ್ ರೋಡ್ನೊಳಗಿತ್ತು. ಇವ್ರ ಮನೆ ಹತ್ತಿರನೇ ಚನ್ವೀರ್ ಕಣಿವಿ ಬರೀತಾರ ಅದನ್ನ. ನಾನು ಗದಗಿನಲ್ಲಿಯೇ ಓದುತ್ತಿದ್ದೆ. ನಾನು ಪುಸ್ತಕದ ಆಸೆಯಿಂದ ಅಂಗಡಿಗೆ ಹೋಗಿ ನೋಡಿದರೆ ಅಲ್ಲಿ ಒಬ್ಬ ಹುಡುಗ ನಿರಂತರವಾಗಿ ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಓದುತ್ತಿದ್ದ. ಅವರೇ ಕುರ್ತಕೋಟಿ ಎಂದು ಮುಂದೆ ನನಗೆ ಗೊತ್ತಾಯಿತು. ನಾನು BA ಅಭ್ಯಾಸಕ್ಕೆಂದು ಧಾರವಾಡಕ್ಕೆ ಬಂದಾಗ ನನಗೆ ಗೊತ್ತಾಯಿತು ಅಂತಿಕೊಂಡು ಬರೀತಾರೆ. ಅಂದ್ರೆ ಇವ್ ನಮ್ಮಲ್ಲಿ ಒಂದು ಮಾತದ ಓದು ಚಟ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅವರಿಗೆ ಬಾಲ್ಯದಲ್ಲಿಯೇ ಬಿತ್ತು. ಒಂದು ಉದಾಹರಣೆ ಏನ್ ಕೊಡ್ತಾರ ಅವರ ನಾವು ಶೀಘ್ರದಲ್ಲಿಯೇ ಒಂದು ಪುಸ್ತಕ ತರ್ತಾ ಇದ್ವಿ ನಾವು. ನಿಮ್ಗೆಲ್ಲ ಹೇಳಲಿಕ್ಕೆ ನಂಗೆ ಬಹಳ ಸಂತೋಷ ಅನಿಸ್ತದೆ. ಕುರ್ತಕೋಟಿ ಮೆಮೋರಿಯಲ್ ಟ್ರಸ್ಟ್ ಮನೋಹರ ಗ್ರಂಥಮಾಲೆ ಮುಖಾಂತರ ಕುರ್ತಕೋಟಿಯವರು ಬೇಂದ್ರೆಯವರ ಮೇಲೆ ಬರೆದಂತಹ ಎಲ್ಲ ವಿಮರ್ಶೆಗಳು ನಮ್ಮ ಈಗಾಗಲೇ ಗಿರಡ್ಡಿ ಗೋವಿಂದರಾಜರು ತಂದಾರ, ನಮ್ಮ ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿದ. ಅದನ್ನು ಬಿಟ್ಟು ಇನ್ನೂ ಕೆಲವು ಲೇಖನಗಳು ಸಿಕ್ಕಾವು. ಸುಮಾರು 900 ಪುಟದ ವಾಗರ್ಥ ಅಂತಕ್ಕಂಥ ಪುಸ್ತಕ. ಈ ವಾಗರ್ಥ ಅಂತ ಯಾಕಿಟ್ಟಿವಿ ಅಂತಂದ್ರೆ, ಅಗಾಳೆ ಆ ಪದ್ಯದಲ್ಲಿ ಬಂದದ್ದು ಡಿ ಕೋಡಿಸಿದರಯ್ಯ. ವಾಗರ್ಥ ಯುವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಅಂತಿಕೊಂಡು ಹೇಳಿ. ಈ ಸಾಲಿನ ಬಗ್ಗೆ ಅವರಿಗೆ ಬಹಳ ಅಪಾರವಾದ ಪ್ರೀತಿ ಇತ್ತು ಮತ್ತು ಅದು ಅವರ ಬದುಕಿನ ಅನುಸಂಧಾನ ಆಗಿತ್ತು. ಮೇಲಿನ ಮೇಲೆ ನನ್ನ ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಅದಕ್ಕೆ ಕಂಬಾರು ಡಿ ಕೋಡಿಸಿದರಯ್ಯ ಅಂತ ಹೇಳಿದ್ರಲ್ಲ, ಈ ಡಿ ಕೋಡ್ ಮಾಡೋದು ಇದೆ. ಆ ಹೆಸರನ್ನೇ ಆ ಪುಸ್ತಕಕ್ಕೆ ಇಟ್ಟಿದೆ. ಅದರಲ್ಲಿ ಒಂದು ಲೇಖನದಲ್ಲಿ ಬರ್ತದೆ ಬೇಂದ್ರೆಯವರ ನೆನಪುಗಳು ಅಂತಿಕೊಂಡು ಹೇಳಿ. ನಮ್ಮ GB ಜೋಶಿ ಅವರಿಗೆ ಸಾಹಸ ಜೀವಿ. ಅವರು ಅನೇಕ ಸಾಹಸಗಳನ್ನ ನಿರಂತರ ಮಾಡ್ಕೊಂಡು ಬಂದಂತ ವ್ಯಕ್ತಿ ಅವರು. ಅವರು ಗದಗಿನೊಳಗ ಒಂದು ಶಾರದೋತ್ಸವ ಅಂತ ಮಾಡಿದ್ರು. ಶಾರದೋತ್ಸವ ಅಂತ ಮಾಡಿದಾಗ ಇವ್ರು ಬಹಳ ಸಣ್ಣ ಹುಡುಗರು. ಅವ್ರು ಹೇಳ್ತಾರೆ, ನಾನು 6ನೇ ಮತ್ತು 7ನೇ ಕ್ಲಾಸಿನಲ್ಲಿ ಇದ್ದೆ ನಾನು ಅವಾಗ ಅಂತಿಕೊಂಡು ಹೇಳಿ.
ಆ ಶಾರದೋತ್ಸವಕ್ಕೆ ಹೋಗಿದ್ರಂತ. ಅವಾಗ ನಾಡಿನ ಎಲ್ಲಾ ಸಾಹಿತಿಗಳು ಬಂದಿದ್ರಲ್ಲಿ, ಬೆಟಗೇರಿಯವರು, ಗೋಕಾಕರು, ಮುಗುಳಿ ಅವರು ಮತ್ತು ಮೈಸೂರು ಸೀಮೆಯಿಂದ ಎಲ್ಲಾರು, ಮಾಸ್ತಿ ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದ್ರು. ಅಲ್ಲಿ ಒಂದು ಆಶುಕವಿತೆಯ ಸ್ಪರ್ಧೆ ಇಟ್ಟಿದ್ರಂತ. ಆ ಆಶುಕವಿತೆ ಸ್ಪರ್ಧೆಯಲ್ಲಿ ಎಲ್ಲರೂ ಪದ್ಯಗಳನ್ನು ಅಲ್ಲೇ ಬರೆದು ಓದಿದ್ರಂತ. ಆದ್ರೆ ಜಿ.ಬಿ. ಜೋಶಿ ಅವರು ಆ ಸಭಾಂಗಣದಿಂದ ಒಳಗಡೆ ಮತ್ತು ಹೊರಗಡೆ ಬಂದ್ ಹೋಗ್ತಾ ಇದ್ರಂತ. ಯಾಕಂತ ಕೇಳಿದ್ರೆ ಇನ್ನ ಬೇಂದ್ರೆಯವರು ಬಂದಿಲ್ಲ ಅಂತಿಕೊಂಡು ಹೇಳಿ. ಅಷ್ಟೊತ್ತಿಗೆ ಬೇಂದ್ರೆಯವರಲ್ಲಿ ಬಂದ್ರಂತ. ಬಂದಾಗ ಬೇಂದ್ರೆಯವರು ಮಾಯಾ ಕಿನ್ನರಿ ಮತ್ತು ಶ್ರಾವಣ ಬಂತು ಅಂತ 2 ಪದ್ಯಗಳನ್ನು ಓದಿದ್ರಂತೆ. ಅಲ್ಲೇ ಒಂದು ಮಾತು ಬರೀತಾರೆ ಅವರು, ಇವೆರಡೂ ಪದ್ಯಗಳು ನನ್ನ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದವು. ಒಂದು ಬೇಂದ್ರೆಯವರು ಓದಿದ ಆ ಪದ್ಯದ ಸಾಲುಗಳು ನನಗೆ ಇಂದಿಗೂ ನೆನಪಿವೆ ಅಂತ ಬರೀತಾರೆ. ಆಶ್ಚರ್ಯ ನೋಡಿ. ಬೇಂದ್ರೆ ಅವತ್ತು ಓದಿದ ಪದ್ಯದ ಸಾಲುಗಳನ್ನ ಅವರು ಇವತ್ತು ಹೇಳ್ತಾ ಇದ್ರು. ನಾನೊಮ್ಮೆ ಪ್ರಶ್ನೆಯನ್ನು ಕೇಳಿದೆ ನಾನು, ಅದಾದ್ಮೇಲೆ ನೀವು ಮತ್ತೆ ಆ ಪದ್ಯಗಳನ್ನು ಓದಿದ್ರೇನ್ರಿ ಅಂತಿಕೊಂಡು ಹೇಳಿ. ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಆ ಪದ್ಯಗಳನ್ನು ಬೇಂದ್ರೆ ಅವರು ಓದಿದಾಗ ಎಷ್ಟು ತದೇಕ ಚಿತ್ತದಿಂದ ಆ ಪದ್ಯಗಳನ್ನು ಅವ್ರು ಕೇಳಿದ್ರು ಅಂತ ಅನ್ನೋದು. ನಮಗ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ಮೇಲಿನ ಮೇಲೆ ಅವ್ರ ಜೊತೆ ಸಂಚಾರ ಮಾಡ್ಬೇಕಾದ್ರೆ ಅಥವಾ ಅಡ್ಡಾಡ್ಬೇಕಾದ್ರೆ. ಎಲ್ಲಿ ಭಾಷಣಕ್ಕೆ ಹೋಗ್ತಿದ್ವಿ ನಾವು. ದ ಪೈಟ್ ಪೇಪರ್ ಆಫ್ ದ ಹ್ಯಾಮ್ಲಿನ್ ಇದ್ದಂಗೆ ನಾವು ಅವಾಗ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಹಿಂದೆ ಹೋಗ್ಬಿಡುದು. ಯಾಕೆ ಹೋಗೋದು ಅಂದ್ರೆ ಅವ್ರ ಮಾತು ಕೇಳಲಿಕ್ಕೆ. ಅವ್ರು ಏನ್ ಮಾತಾಡ್ತಾರೆ ಕೇಳೋದು. ನನಗೆ ಬಹಳ ಮಂದಿ ಒಮ್ಮೆ ಕೀರಮ್ ಹೇಳಿದ್ರು, ನರಹಳ್ಳಿ ಹೇಳಿದ್ರು, ಒಮ್ಮೆ DR ಹೇಳಿದ್ರು, ಏನ್ರಿ ಕಟ್ಟಿ ಅವನ್ನೆಲ್ಲ ನೀವು ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು, ಮಾತಾಡ್ಬೇಕಾಗಿತ್ತು ಅಂತ, ಅವ್ನ್ ಬರ್ಕೋಬೇಕಾಗಿತ್ತು ಅಂತ ಹೇಳಿ. ನಮಗೆ ಬರ್ಕೋಬೇಕು ಅಂತ ಅನ್ನೋದು ಅನಿಸ್ತಿದ್ದಿಲ್ಲ, ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಆದ್ರೆ ಕೇಳಿದೀವಿ, ಶ್ರವಣ ಮಾಡಿದೀವಿ, ಮನನ ಮಾಡ್ಕೊಂಡಿವಿ. ಈಗ ಅದನ್ನ ನಿಧಿಧ್ಯಾಸನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ನಾವು. ಯಾವ್ದು ಶ್ರಾವಣ ಮಾಡ್ತದ ಅದನ್ನ ಮಾಡಿದ್ವಿ ನಾವು ಬರೆದು ಇಟ್ಟಿದ್ವಿ ಅಂತ ಎಲ್ಲೋ ಏನೇನೋ ಆಗ್ತಿತ್ತದು, ಬರಿಲಾರ್ದೆ ಬಹಳ ಚಲೋ ಅಂತ ಅನಿಸ್ತದ. ಯಾಕಂತಂದ್ರ ಅದರಲ್ಲಿ ಬರೆಯುವ ವಿಷಯಗಳು ಎಷ್ಟಿದ್ವು, ಬರಿಲಾರ್ದ ವಿಷಯಗಳು ಅಷ್ಟೇ ಇದ್ದು ಮತ್ತೆ ಇರ್ತಿದ್ವು. ಹೀಗಾಗಿ ಅದು ಬರವಣಿಗೆಗೆ ಬೇಡಾಗಿತ್ತು ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ 2 ಪದ್ಯಗಳಿಂದ ಪ್ರಭಾವಿತರಾದಂತಹ ಕುರ್ತಕೋಟಿಯವರು ಅಂದೇ ಬೇಂದ್ರೆಯನ್ನ ತಮ್ಮ ಮೈ ಮೇಲೆ ಆವಾಹನ ಮಾಡಿಕೊಂಡ್ಬಿಟ್ರು. ಅದಾದ ಮೇಲೆ ಇವರಿಗೆ ಇನ್ನೊಬ್ಬ ಕಾಕ ಇದ್ದ, ಕಕ್ಕ ಅಥವಾ ಕಾಕ ಅಥವಾ ಕಕ್ಕ ಅಂತಿತ್ತು, ರಾಯನಗೌಡರು ಅಂತಿಕೊಂಡಿದ್ರು. ನಿಮ್ಗೆ ಆಶ್ಚರ್ಯ ಅನಿಸ್ತಾವ, ಅವರೊಬ್ರು ಆಯುರ್ವೇದ ಡಾಕ್ಟರು. ಅವ್ರ ಮನೆಯಲ್ಲಿ 30,000 ಪುಸ್ತಕಗಳಿದ್ವು ಅಂತ. 30,000. ಆ ರಾಯನಗೌಡರಿಗೆ ಅನೇಕ ಮಂದಿ ಗೆಳೆಯಂದ್ರಿದ್ರು. ಒಂದೊಂದು ಭಾಗದಲ್ಲಿ ಒಂದೊಂದು ಎಕ್ಸ್ಪರ್ಟ್ಸ್ ಇದ್ದವ್ರು. ಹಳೆಗನ್ನಡದಲ್ಲಿ ಅತ್ಯಂತ ಪರಿಣಿತಿ ಹೊಂದಿದಂಥವ್ರು. ಕುರ್ತಕೋಟಿ ಅಂತಕ್ಕಂಥ ಒಂದು ಊರಿನೊಳಗೆ ಅವರಿದ್ರು. ಇವರು ಸೂಟಿ ಆತು ಅಂತ ರಾಯನಗೌಡರ ಮನೆಗೆ ಹೋಗ್ಬೇಕು, ರಾಯನಗೌಡರ ಮನೆಯಲ್ಲಿ ಇರ್ಬೇಕು. ರಾಯನಗೌಡರ ಮನೆಯಲ್ಲಿ ರಾತ್ರಿ 8 ಗಂಟೆ 9 ಗಂಟೆಗೆ ಹರಟೆ ಪ್ರಾರಂಭ ಆಗ್ತಿತ್ತು. ಅಲ್ಲಿ ಒಬ್ರು ಬರೀತಾರ, ಕೀರ್ತಿ ಆ ಹರಟೆಗೆ ಬಂದರೆ ಆ ಹರಟೆಯ ಕಳೆ ಕಟ್ಟುತ್ತಿತ್ತು. ಆ ಹಳೆ ಆ ಕಥೆ, ಆ ಕಟ್ಟುವಿಕೆಯಲ್ಲಿ ಕೀರ್ತಿಯ ಮಾತುಗಳನ್ನು ನಾವೆಲ್ಲರೂ ತದೇಕ ಚಿತ್ತದಿಂದ ಕೇಳುತ್ತಿದ್ದೆವು ಅಂತಿಕೊಂಡು ಹೇಳಿ. ಅಲ್ಲೇ ಅವರಿಗೆ ಸಾಹಿತ್ಯದ ಇನ್ನೊಂದು ರೀತಿಯ ಸಂಸ್ಕಾರ ಆಯ್ತು, ಓದಬೇಕು ಅಂತಕ್ಕಂಥದ್ದು. ಆ ಓದು 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 ನಿರಂತರವಾಗಿ ಓದು. ಎಷ್ಟು ಧ್ಯಾನಸ್ಥರಾಗಿ ಓದ್ತಾ ಇದ್ರು ಅಂತಂದ್ರೆ ಅವರು, ನಿಮಗೆ ಧಾರವಾಡದಲ್ಲಿದ್ದವ್ರಿಗೆ ಗೊತ್ತಿದೆ, ಅವ್ರ ಮನೆ ಎದುರುಗಡೆ ನಿರಂತರವಾಗಿ ಟ್ರೈನ್ ಹೋಗ್ತಾ ಇದ್ದು, ಈ ಕಡೆ ನಿರಂತರವಾಗಿ ಯೂನಿವರ್ಸಿಟಿ ಬಸ್ಸುಗಳು ಹೋಗ್ತಾ ಇದ್ದು, ಅವ್ರ ಮನೆ ಮುಂದೆ ಸದಾ ಜನಜಂಗುಳಿ ಇರ್ತಿತ್ತು. ಆದರೂ ಸಹಿತ ಆ ಜನಜಂಗುಳಿಯಲ್ಲಿಯೇ ಅವರು ಓದು ಮತ್ತು ಬರವಣಿಗೆಯನ್ನು ಮಾಡ್ತಾ ಇದ್ರು. ಸಂತಿಯೊಳಗನೆ ಇದ್ದುಕೊಂಡು ಸಾಧನೆ ಮಾಡಿದಂತಹ ವ್ಯಕ್ತಿ ಕುರ್ತಕೋಟಿಯವರು. ಅವರು ಶಿಷ್ಯ ವಾತ್ಸಲ್ಯಗಳು. ಶಿಷ್ಯ ವಾತ್ಸಲ್ಯ ನಿಮ್ಗ ಅದು ಆಶ್ಚರ್ಯ ಅನಿಸ್ತದ. ಇವತ್ತು ನಾವೆಲ್ಲ 21ನೇ ಶತಮಾನದಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ನಮ್ಮ ಶಿಷ್ಯ ವಾತ್ಸಲ್ಯದ ಬದುಕಿಗೂ ಅವ್ರ ಶಿಷ್ಯ ವಾತ್ಸಲ್ಯದ ಬದುಕಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇತ್ತು ಅಂತಿಕೊಂಡು ಹೇಳಿ. ಅದು ಒಂದು ರೀತಿಯ ವೈಯಕ್ತಿಕವಾಗಿ ನಾನಂತರೂ ಅದನ್ನು ಅನುಭವಿಸಿದವನು. ಆ ಶಿಷ್ಯ ವಾತ್ಸಲ್ಯ ಬಹಳ ಅಪಾರವಾದಂತಹ ಶಿಷ್ಯ ವಾತ್ಸಲ್ಯ ಕುರ್ತಕೋಟಿಯವರಲ್ಲಿತ್ತು. ಅದು ಎಲ್ಲವನ್ನೂ ಮೀರಿತ್ತು. ಇದು ಬಹಳ ಮುಖ್ಯವಾದಂತಹ, ಅದಕ್ಕೆ ಯಾವುದೇ ರೀತಿಯಾದಂತಹ ಬಂಧನಗಳು ಇದ್ದಿದ್ದಿಲ್ಲ. ಈ ಕುರ್ತಕೋಟಿಯವರ ವಿಮರ್ಶೆಯ ಬಗ್ಗೆ ನಾನು 4-6 ಮಾತುಗಳನ್ನು ಹೇಳಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾನು MA ಆದ ಮೇಲೆ ನನಗೊಂದು PhD ಸಬ್ಜೆಕ್ಟ್ ಕೊಟ್ಟರು ಅವರು.
ನಾಂದಿ ಎ ಕ್ರಿಟಿಕಲ್ ಸ್ಟಡೀಸ್ ಇನ್ ಸಂಸ್ಕೃತ ಡ್ರಾಮಾ ಅಂತಿಕೊಂಡು ಹೇಳಿ, ಯಾವ್ದು ಭಾಷಾ ನಾಂದ್ಯಂತೆ ಸೂತ್ರಧಾರ ಪ್ರವಿಶ್ಯತಿ ಅಂತ ಹೇಳ್ತಾನ, ಆ ನಾಂದಿ ಮೇಲೆ ಕೆಲಸ ಮಾಡಿಸ್ಬೇಕು ಅಂತ ಬಹಳ ಇಚ್ಛೆ ಇತ್ತು. ಬಟ್ ನಾನು ಆ ಸಬ್ಜೆಕ್ಟಿಗೆ ಪರ್ಮಿಷನ್ ಸಿಗಲಿಲ್ಲ. ನಾನು ಮುಂದೆ ವಾದ್ಯರಾಜರ ಮೇಲೆ PhD ಮಾಡ್ತಾ ಇದ್ದೆ. ಮುಂದೆ ಕನ್ನಡ ಯೂನಿವರ್ಸಿಟಿ ಪ್ರಾರಂಭ ಆಯ್ತು. ಕನ್ನಡ ಯೂನಿವರ್ಸಿಟಿಯ ಮೊದಲೇ ಬ್ಯಾಚ್ ನಲ್ಲಿ ನನಗೆ PhD ಮಾಡ್ಲಿಕ್ಕೆ ಸೀಟ್ ಸಿಕ್ತು. ಅವರೇ ನನಗೆ ಗೈಡ್ ಆದ್ರು. ಗೈಡ್ ಆಗಿ ನನಗೆ ಬೇಂದ್ರೆಯನ್ನು ಓದ್ಲಿಕ್ಕೆ ಹಚ್ಚಿದ್ರು. ಬೇಂದ್ರೆ ಸಾಹಿತ್ಯವನ್ನ ಓದ್ಲಿಕ್ಕೆ ಹಚ್ಚಿದವರು ಕುರ್ತಕೋಟಿಯವರು. ಹೇಗೆ ಓದ್ಬೇಕು ಅಂತ ತಿಳಿಸಿಕೊಟ್ರು. ಏನು ಓದ್ಬೇಕು, ಹೇಗೆ ಓದ್ಬೇಕು, ಏನಿಲ್ಲ ಸುಮ್ನೆ ಓದ್ಕೋತ ಹೋಗು ಅಂತ. ಆ ಓದ್ಕೋತ ಹೋಗುದೇ ನಮ್ಮನ್ನ ಆ ಕ್ಷೇತ್ರದಲ್ಲಿ ಆ ಬೇಂದ್ರೆ ಸಾಹಿತ್ಯವನ್ನ, ಒಟ್ಟಾರೆ ಸಾಹಿತ್ಯವನ್ನ ಓದಲಿಕ್ಕೆ ನಮ್ಗೆಲ್ಲ ಹಚ್ಚಿದವರೇ ಕುರ್ತಕೋಟಿಯವರು. ಅವರು ಸಂಸ್ಕೃತಿ ಆಧಾರಿತವಾದಂತಹ ವಿಮರ್ಶೆ ಅಂತ ಅವ್ರದೊಂದು ವಾದ, ಅವ್ರದೊಂದು ದರ್ಶನ. ಅದು ಯಾವುದೇ ಒಂದು ಅವರ ವಿಮರ್ಶೆಯನ್ನು ಮಾಡಬೇಕಾದ್ರೆ ಅದರ ಹಿಂದೆ ಒಂದು ರೀತಿಯ ಸಂಸ್ಕೃತಿ ಮತ್ತು ಸಂಸ್ಕಾರ ಅಂತಕ್ಕಂಥದ್ದು ಅವರ ವಿಮರ್ಶೆಯಲ್ಲಿ ಇರ್ತಿತ್ತು. ಇದು ಅವರ ವಿಮರ್ಶಾ ಒಂದು ಪರಿಭಾಷೆ. ಅದು ಯಾವಾಗಲೂ ಅದನ್ನ ಮೇಲಿನ ಮೇಲೆ ಹೇಳ್ತಾ ಇದ್ರು. ಆದ ಕಾರಣ ನಾನು ಅವರ ಒಂದು ವಿಮರ್ಶಾ ಪದ್ಧತಿ ಅಥವಾ ವಿಮರ್ಶಾ ಪರಂಪರೆ ಹೇಗಿತ್ತು ಅಂತ ಅನ್ನೋದನ್ನ ಅವರು ಕುರ್ತಕೋಟಿಯವರು ಬೇಂದ್ರೆಯವರ ಒಂದು ಪದ್ಯವನ್ನ ವಿಮರ್ಶೆ ಮಾಡಿದ್ದನ್ನ ನಾನು ನಿಮ್ಮ ಎದುರಿಗೆ ತಗೊಂಡ್ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲೇ ಇನ್ನೂ ಒಂದು ವಿಸ್ಮಯ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಎರಡು ವಿಸ್ಮಯತೆಯನ್ನ ಅವರು ಏನು ಅಂತಂದ್ರೆ, ಬೇಂದ್ರೆ ಅವರು ಎರಡು ಪದ್ಯಗಳನ್ನು ಇವ್ರ ಮುಂದೆ ಓದಿದ್ರಂತೆ, ಯಾರಾಕೆ ಮತ್ತು ಯಾರೀಕೆ ಅಂತಿಕೊಂಡು ಹೇಳಿ. ಅವೆರಡು ಪದ್ಯಗಳು ಅವರಲ್ಲಿ ಕಳೆದು ಹೋಗ್ಬಿಟ್ಟಿದ್ದು. ಪ್ರಕಟ ಮಾಡಬೇಕು ಅಂತಂದ್ರೆ ಆಗೋಲ್ತಾಗಿತ್ತು. ಒಮ್ಮೆ ಅವ್ರ ಆನಂದದಿಂದ ಬಂದಾಗ ಅವ್ರ ಮುಂದೆ ಅಂದ್ರಂತೆ, ಕೀರ್ತಿ ನಾನು ನಿನ್ ಮುಂದೆ ಎರಡು ಪದ್ಯ ಓದಿದ್ದೆ, ಯಾರಾಕೆ ಯಾರೀಕೆ ಎಲ್ಲ ಕಳೆದು ಹೋಗಿ ಅಂಜನಿಗೆ ಏನ್ರ ಕೊಟ್ಟಿನಿ ಏನೋ ಅಂತಿಕೊಂಡು ಹೇಳಿ ಅವ್ರ ಮನ್ಯಾಗ ಅಲ್ಲೇ ಕೂತು ಪೆನ್ನು ಹಾಳಿ ಇಸ್ಕೊಂಡು ಬರೆದು ಕೊಟ್ರಂತ. ಅವು ಯಥಾವತ್ತವಾಗಿ ಪ್ರಕಟ ಆದವು ಅಂತನ್ನೋದು ಇದು ಒಂದು. ಇನ್ನೊಂದು MK ಇಂದಿರಾ ಅವರ ತುಂಗಭದ್ರೆ ಕಾದಂಬರಿ ಬಗ್ಗೆ ಒಂದು ಕಥೆ. ಅವ್ರು ಇಲ್ಲಿ MA ಮಾಡ್ಬೇಕಾದ್ರೆ GB ಜೋಶಿಯವ್ರ ಮನೆಯಲ್ಲಿದ್ರು. ಅದು ಹಸ್ತಪ್ರತಿ ಬಂದಿತ್ತು. ಆ ಹಸ್ತಪ್ರತಿ ಬಂದ ಸಮಯದಲ್ಲಿ ಜೆರಾಕ್ಸು ಮತ್ತು ಕಾರ್ಬನ್ ಹಾಕಿ ಬರೆಯುವ ಪದ್ಧತಿ ಕಡಿಮೆ ಇತ್ತು. ಒಂದೇ ಹಸ್ತಪ್ರತಿಯನ್ನು ಮಾಡಿ ಕೊಟ್ಟು ಕಳಿಸಿದ್ರು. ಇವರು ಪ್ರತಿ ಶನಿವಾರ ಆಗಲೇ ಅವ್ರ ಮದುವೆ ಆಗಿತ್ತು ಮತ್ತು ಒಬ್ಬ ಮಗ ಹುಟ್ಟಿಬಿಟ್ಟಿದ್ದ. ಮತ್ತೆ ಹೀಗಾಗಿ ಸಂಸಾರ ಎಲ್ಲ ಗದಿಗಿನಲ್ಲಿತ್ತು ಅಂತ ವಾರಕ್ಕೊಮ್ಮೆ ಅವರು ಗದಿಗೆ ಬರ್ತಿದ್ರು. ಬರುವಾಗ GB ಅವ್ರು ಹೇಳಿದ್ರಂತೆ, ಕೀರ್ತಿ ಇದನ್ನ ತಗೊಂಡು ಹೋಗ್ರಿ, ಏನೋ ಹಸ್ತಪ್ರತಿ ಬಂದದ, ಓದ್ಕೊಂಡು ನಾಳೆ ಬರುವಾಗ ತಗೊಂಬರ್ರಿ ಅಂತಿಕೊಂಡು ಹೇಳಿ ಹಸ್ತಪ್ರತಿ ಕೈಯಾಗಿ ಹಿಡ್ಕೊಂಡು ಓದ್ಕೋತ್ ಕೂತಾಗ ಯಾರೋ ಇವರಿಗೆ ಬೇಕಾದವರು ಒಬ್ರು ಗದಗಿನ ಟ್ರೈನ್ ಆಗಿ ಬಂದ್ರಂತ ಅವ್ರ ಜೊತೆ ಹಟ್ಟಿ ಹೊಡ್ಕೋತ್ ಕೂತ್ಬಿಟ್ಟಾರೆ. ತಂಬಾಕು ಹಾಕೊಂಡು ಎಲೆ ಅಡಿಕೆ ಹಾಕೊಂಡು ಗದಗಿಗೆ ಬಂದ ಕೂಡಲೇ ಇಳಿದ್ ಬಿಟ್ಟಾರ ಹಸ್ತಪ್ರತಿ ಅಲ್ಲೇ ಇಟ್ಟು. ಮರುದಿವ್ಸ GB ಜೋಶಿಯವ್ರು ಕೇಳೋ ತನಕ ಅವ್ರ ಹಸ್ತಪ್ರತಿಯ ನೆನಪೇ ಇಲ್ಲ. ಕೀರ್ತಿ ಮತ್ತೇನು ಹಸ್ತಪ್ರತಿ ಕೊಟ್ಟಿದ್ದೆ, ಏನಾತು? ಅರೇ ರೇ ಟ್ರೈನ್ ಮರ್ತ್ ಬಿಟ್ನಲ್ರಿ ಮಾಮ ಅಂತಂದ್ರಂತವ್ರು. GB ಅವ್ರಿಗೆ ಮಾಮ ಅಂತಂತಿದ್ರು ಅವ್ರು. ಅದಾದ ಕೂಡ್ಲೆ ಇದ್ರೆ ಇವ್ರಿಗೆ ಆಕಾಶ ತಲೆ ಮೇಲೆ ಕಳಚಿ ಬಿದ್ದಂಗ ಆತಂತ. ಆ ಹೆಣ್ಮಗಳಿಗೆ ಏನ್ ಹೇಳುದಿನ ಅಂದ ಕೂಡ್ಲೇನೆ ಇದ್ರ ರಾತ್ರಿ ಕೂತು ಇಡೀ ಕಾದಂಬರಿಯನ್ನು ಬರತ್ ತೆಗದ್ರಂತ. ಬರತ್ ತೆಗೆದು MK ಇಂದಿರಾ ಕಳಿಸಿದ್ರ ಕಾಮ ಮತ್ತು ಫುಲ್ ಸ್ಟಾಪ್ ನಲ್ಲಿ ಸಹಿತ ವ್ಯತ್ಯಾಸ ಆಗಿದ್ದಿಲ್ಲ ಅಂತಂದ್ರ ಅವರ ಆ ನೆನಪು ಮತ್ತು ಆಸಕ್ತಿಯ ಬಗ್ಗೆ ಕೊಡ್ತಕ್ಕಂಥ ಉದಾಹರಣೆಗಳು. ಅದೇ ರೀತಿಯಾಗಿ ಆ ಮನೆ ಅಂತಕ್ಕಂಥ ಒಂದು ನಾಟಕದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಇವರು ಬೆಳಗಾವಿಯಲ್ಲಿ ಟ್ಯೂಟರ್ ಆಗಿದ್ರು. ಆಯ್ತವಾರ ದಿವಸ ಧಾರವಾಡಕ್ಕೆ ಬಂದಿದ್ರಂತ. ಸಂಜೆ ಮುಂದೆ GB ಜೋಶಿಯವ್ರ ಮನೆಯಲ್ಲಿ ಇದ್ದುಕೊಂಡು ಚಹಾ ಕುಡುದು, ಸಂಜೆ ಮುಂದೆ GB ಅವ್ರ ನಡಿ ಮತ್ತು ನಾನೇನ ಬೆಳಗಾವಿ ಬಸ್ಸಿಗೆ ಹತ್ತಿಸಿ ಬರ್ತೀನಿ, ಮುಂಜಾನೆ ಫಸ್ಟ್ ಪೀರಿಯಡ್ ಅದ ನಿನಗ ಅಂತಿಕೊಂಡು ಹೇಳಿ ಹೊಂಟ್ರು ಅಂತ. ಅದಾಗ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಮನಿ ತೋರಿಸಿ ಅದ್ರದ್ದು ಕಥೆಯನ್ನು ಹೇಳ್ಕೋತ ಬಂದ್ರಂತ ಬಸ್ ಸ್ಟ್ಯಾಂಡ್ ತನಕ. ಅವಾಗ ಕುರ್ತಕೋಟಿಯವ್ರಂತಿಲ್ಲ, ಇದೊಂದು ನಾಟಕ ಬರೆದು ಬಿಡ್ತೀನಿ ಮಾಮ ಅಂತಿಕೊಂಡು ಹೇಳಿ ಅಂತ ಹೇಳಿದ ಕೂಡಲೇ GB ಜೋಶಿ ಅವರು ಟೆಲಿಗ್ರಾಫ್ ಆಫೀಸಿಗೆ ಹೋಗಿ ಒಂದು ಟೆಲಿಗ್ರಾಮ್ ಕೊಟ್ರಂತ, ನಾಳೆ ಅವರು ಬರಂಗಲ್ಲ ಅಂತಿಕೊಂಡು ಹೇಳಿ. ಈ ಮನುಷ್ಯ ರಾತ್ರಿ ಊಟ ಮಾಡಿ 10 ಗಂಟೆಗೆ ಆ ಮನೆ ನಾಟಕ ಬರೀಲಿಕ್ಕೆ ಕೂತು 5 ಗಂಟೆಗೆ GB ಜೋಶಿ ಅವ್ರು ನೆನೆಸಿದ್ರಂತ ಅಂತಿಕೊಂಡೆ. ಇದು ಆಶ್ಚರ್ಯ, ಪರಮ ಆಶ್ಚರ್ಯ. ಮರುದಿವಸ ಹೆಂಗಾರು ಸೋಮವಾರ ರಜಾ ಹಾಕಿವ್ ನಡಿ ಅಂತಿಕೊಂಡು ಹೇಳಿ ಇವರಿಬ್ರು ಹಸ್ತಪ್ರತಿ ತಗೊಂಡು ಬೇಂದ್ರೆ ಅವ್ರ ಮನೆಗೆ ಬಂದ್ರಂತ. ಬೇಂದ್ರೆ ಅವ್ರ ಕೈಯಾಗಿ ಘಟನೆಯನ್ನು ಹೇಳಿ ಕೊಟ್ಟಿದ್ಮೇಲೆ ಬೇಂದ್ರೆ ಹೇಳಿದ್ರಂತ,
ನಾ ಇದಕ್ಕೆ ಮುನ್ನುಡಿ ಬರೆಯಂಗಿಲ್ಲ, ನಾಟಕವೇ ಒಂದು ಮುನ್ನುಡಿ ಇದ್ದ ಹಾಗೆ ಅಂತಿಕೊಂಡು ಹೇಳಿ, ನೀನ್ ಯಾವ ಪುಸ್ತಕಗಳಿಗೂ ಮುನ್ನುಡಿ ಬರೆಸ್ಬೇಡ ಅಂತಿಕೊಂಡು ಹೇಳಿ. ನೀವು ಆಶ್ಚರ್ಯಪಟ್ಟಿರ್ಬೋದು, ಅವ್ರು ಯಾವ ಪುಸ್ತಕಗಳಿಗೂ ಮುನ್ನುಡಿಗಳಿಲ್ಲ, ಯಾವುದೋ ಒಂದು ಪುಸ್ತಕಕ್ಕೆ ಒಂದು ಬೆನ್ನುಡಿ ಇದೆ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರಲ್ಲಿರ್ತಕ್ಕಂತಹ ಓದಿನ ಬಗ್ಗೆ ಇರುವ ಶ್ರದ್ಧೆ, ಓದಿನ ಬಗ್ಗೆ ಇರ್ತಕ್ಕಂತಹ ಪ್ರೀತಿ, ಜ್ಞಾನದ ಬಗ್ಗೆ ಇರ್ತಕ್ಕಂತಹ ಆಸಕ್ತಿ, ಇದು ಬಹಳಷ್ಟು ಕೆಲಸ ಮಾಡ್ತಾ ಇರ್ತದೆ. ಅವರು ಪುಟಬಂಗಾರ ಅಂತಕ್ಕಂತಹ ಮನೋಗ್ರಂಥಮಾಲೆಯ 50ನೇ ವರ್ಷಕ್ಕೆ ಬಂದಂತಹ 5 ಸಂಪುಟಗಳಲ್ಲಿ 5ನೇ ಸಂಪುಟ ಶ್ರಾವಣ ಪ್ರತಿಭೆ ಅಂತ ಅದರ ಹೆಸರು. ಬೇಂದ್ರೆ ಅವರಿಗೂ ಒಂದು ಇಚ್ಛಾ ಇತ್ತು, ತಮ್ಮ ಕವಿತೆಗಳ ಬಗ್ಗೆ ದೀರ್ಘವಾದ ವಿಮರ್ಶೆಯನ್ನ ಕುರ್ತುಕೊಟ್ಟು ಬರಿಬೇಕು ಅಂತಿಕೊಂಡು ಹೇಳಿ. ಆದರೆ ಅವರು ಬಾಲಬೋಧೆಗೂ ವಿಮರ್ಶೆಯನ್ನು ಬರೆದ್ರು. ಅದಾದ ಮೇಲೆ ಈ ಶ್ರಾವಣ ಪ್ರತಿಭೆಗೆ ಬರೆದಂತಹದ್ದು. ಈ ಶ್ರಾವಣ ಪ್ರತಿಭೆಗೆ ವಾಮನ್ ಬೇಂದ್ರೆ ಮತ್ತು ಕುರ್ತುಕೋಟಿ ಕೂಡಿಕೊಂಡು 100 ಪದ್ಯಗಳಿಗೆ ಅರ್ಥವನ್ನು ಅಂದ್ರೆ ವಿಮರ್ಶೆಯನ್ನು ಬರೆದಿದ್ದಾರೆ ಅಂತ ಹೇಳಿ ಬರಂಗಿಲ್ಲ. ಇಲ್ಲಿ ಅವರು ಗಾರುಡಿಗ ಅಂತಕ್ಕಂಥ ಒಂದು ಪದ್ಯ ಆಯ್ತು. ಮೂರ್ತಿ ಮತ್ತು ಕಾಮಕಸ್ತೂರಿ ಅಂತಕ್ಕಂತಹ ಕವನ ಸಂಕಲನದಲ್ಲಿ ಪದ್ಯ ಇದೆ. ಇದು ಒಂದು ಸುನೀತ ಸಾನೆಟ್. ಇದು ಮಂತ್ರ, ಅರ್ಥಕ್ಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ. ತಾನೇ ತಾನೇ ಸಮರ್ಥ ಛಂದ ದೃಗ್ಬಂಧ ದಿಗ್ಬಂಧ ಪ್ರಾಣದ ಕೆಚ್ಚಿ ರಚಿಸಿದೆ ಉಸಿರ ಹೆತೆಗೆ ಊಡಿದ ಗುರಿಯು ನಿರಿಯಿಟ್ಟು ಬರುತ್ತಿದೆ ತೂರಿ. ಗರುಡನಂತೆರೆಗೆ ಬಂದಿತು ಭ್ರಮೆಯೋ ಹಮ್ಮದವೋ ನಂಜೋ ಮರಣವೋ ನಿದ್ದೆಯೋ ಮೋಹನವೋ ಎಚ್ಚರಿಕೆ ಕವಿದ ಮರೆವೋ ಕನಸೋ ನನಸು ಎಲ್ಲ ಹಾಲೋ ಹಾಲು. ಇದು 8 ಸಾಲು. ಮುಂದಿನ 6 ಸಾಲು ಎಲೆ ಹಾವೆ ಹೊಟ್ಟೆ ಹೊಸೆಯುವ ಜಂತು. ನಿನಗೆ ಕಿವಿ ಇಲ್ಲ ನಾಲಿಗೆ 2 ಹಲ್ಲೊಳಳಿದೆ ವಿಷವು. ನಿನ್ನನ್ನ ಗಾಳಿಯು ನೀನು ಪಾತಾಳಕ್ಕಿಳಿದರೂ ಮತ್ತೆ ಕಾಡುವೆ. ರಸಿಕನೇನೆ ಚಂದ ತಲೆದೂಗಿ ನಾಳೆ ಕಾರುವೆ ಗರಳ. ಬಯಸುತ್ತಿರು ಕಂಡಿಲ್ಲವೇನೋ ಅಂಗೈಯ ಗರುಡನ ಗೆರೆಯು. ಇದು ಬೇಂದ್ರೆ ಅವರು 1929ರಲ್ಲಿ ಬರೆದಂತಹ ಪದ್ಯ. ಅಷ್ಟಷಟ್ಪದಿ ಅಂತಿಕೊಂಡು ಹೇಳಿ ಇದಕ್ಕೆ ಬೇಂದ್ರೆ ಅವರು ಕರೆದಂತಹದ್ದು. ಇಲ್ಲೇ ಈ ಕವಿತೆಯ ವಸ್ತು, ಕವಿ, ಕಾವ್ಯ ಮತ್ತು ಕಾವ್ಯದ ಸ್ವೀಕಾರ ಎಂದು ಸ್ಥೂಲವಾಗಿ ಹೇಳಬಹುದು. ಗಾರುಡಿಗ ಮತ್ತು ಹಾವು ಇವುಗಳ ಅನ್ಯೋನ್ಯ ಸಂಬಂಧವನ್ನು ಬಳಸಿಕೊಂಡು ಬೇಂದ್ರೆ ಅವರು ಕವಿತೆಯ ಶಿಲ್ಪವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಈ ಕವಿತೆಯ ಮೊದಲು 8 ಸಾಲುಗಳಲ್ಲಿ ಕಾವ್ಯದ ಸೃಷ್ಟಿ, ಸ್ವರೂಪ, ಮಹಿಮೆ ಮತ್ತು ಅದರ ಪ್ರಯೋಜನ ಇವುಗಳ ಪರಿಚಯವಿದೆ. ಕವಿ ಒಂದು ದೃಷ್ಟಿಯಿಂದ ಗಾರುಡಿಗ, ಮಾಟಗಾರ ಎಂಬ ಅಭಿಪ್ರಾಯವನ್ನು ಸಮರ್ಥಿಸುವುದರಿಂದ ಕಾವ್ಯದ ಗಾರುಡ ವಿದ್ಯೆ ಎಲ್ಲ ಪರಿಕರಗಳು ಈ ಪದ್ಯದಲ್ಲಿವೆ ಅಂತಂದ್ರೆ, ಬೇಂದ್ರೆ ಅವರನ್ನ ಅವರು ಕಂಡುಕೊಂಡ ರೀತಿಯ ಬಗ್ಗೆ ಈ ಪದ್ಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದಷ್ಟೇ. ಕಾವ್ಯವೆಂದರೆ ಮಂತ್ರ ಎಂದು ಕವಿತೆ ಪ್ರಾರಂಭವಾಗುತ್ತದೆ. ಶ್ರೀ ಅರವಿಂದರು ಕಾವ್ಯದ ಮಾಂತ್ರಿಕತೆಯನ್ನು ಕುರಿತು ಹೇಳಿದ್ದರು. ಅದನ್ನಿಲ್ಲಿ ನೆನೆಯಬಹುದು. ಸಾಮಗ್ರಿ ಇಲ್ಲದೆ ವಸ್ತು ಸಿದ್ಧವಾಗುವುದು ಮಂತ್ರದಿಂದ. ಕಾವ್ಯದ ಉಪಾದಾನ ಶಬ್ದವೇ ಹೊರತು ವಸ್ತುಗಳಲ್ಲ ಎಂಬುದು ತಿಳಿದ ಮಾತು. ಆದರೆ ಕಾವ್ಯ ಬೇರೆ ದೃಷ್ಟಿಯಿಂದಲೂ ಮಂತ್ರ ಹೇಗೆಂಬುದನ್ನು ಕವಿತೆ ಪ್ರತಿಪಾದಿಸುತ್ತದೆ. ಅರ್ಥಕ್ಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ. ಶಬ್ದದ ಅರ್ಥವನ್ನು ಮೀರಿ ನಡೆಯುವ ಶಕ್ತಿ ಕಾವ್ಯಕ್ಕಿದೆ ಎಂದು ಬೇಂದ್ರೆ ಅವರ ನಂಬಿಕೆ. ನಿರರ್ಥಕ ಮಂತ್ರ ಎಂಬುದು ಯಾಸ್ಕರ ನಿರುಕ್ತದಲ್ಲಿ ಒಂದು ಉಕ್ತಿ. ಪ್ರಾಚೀನ ಕಾವ್ಯದಲ್ಲಿ ಅರ್ಥ ಮುಖ್ಯವಾಗಿದ್ದರೆ ಹೊಸ ಕಾವ್ಯದಲ್ಲಿ ಭಾವ ಮುಖ್ಯ ಎಂದು ಬೇಂದ್ರೆ ಅವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಕಾವ್ಯದ ಸಮರ್ಥ ಛಂದಸ್ಸು, ಪ್ರಾಣದ ಕೆಚ್ಚರಿನಿಂದ ಸಿದ್ಧವಾದ ಅದರ ಸತ್ವ ಇವುಗಳ ವರ್ಣನೆ ಇದೆ. ಮುಂದಿನ 2 ಸಾಲುಗಳಲ್ಲಿ ಪ್ರತಿಮಾ ಯೋಜನೆ ಜಟಿಲವಾಗಿದೆ. ಉಸಿರ ಹೆದೆಗೆ ಹೂಡಿದ ಬಾಣವೆಂದರೆ ಕಾವ್ಯ. ಆದರೆ ಬಾಣ ಶಬ್ದದ ಬದಲಾಗಿ ಗರಿಯನ್ನು ಉಪಯೋಗಿಸಲಾಗಿದೆ. ಬಾಣಕ್ಕೆ ಗರಿ ಕಟ್ಟುವುದರಿಂದ ಗುರಿ ನಿಶ್ಚಿತವಾಗುತ್ತದೆ. ಬಾಣಕ್ಕೆ ಕಟ್ಟುತ್ತಿದ್ದುದು ಕಂಕ ಪಕ್ಷಿಯ ಗರಿಗಳನ್ನು. ಕಂಕ ಮತ್ತು ಒಂದೇ ಜಾತಿಯ ಪಕ್ಷಿಗಳು ಅಂತಲೇ ಮುಂದಿನ ಸಾಲಿನಲ್ಲಿ ಬಾಣ ಗರುಡನಂತೆರೆಗೆ ಬರುವುದು ಸಹಜವಾದ ಪರಿವರ್ತನೆಯಾಗುತ್ತದೆ. ಹದ್ದು ಬಂದು ಹಾವಿನ ಮೇಲೆ ಎರಗಿದಂತಿತ್ತ, ಬಾ ಹಾಕು ರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ. ಹದ್ದು, ಗರುಡ ಮತ್ತು ಹಾವುಗಳ ಶಕ್ತಿಯುತದ ಪ್ರತಿಮೆಯನ್ನು ಬೇಂದ್ರೆ ಅವರು ಆಗಾಗ ಉಪಯೋಗಿಸಿದ್ದಾರೆ. ಈ ಕವಿತೆಯ ಸಂದರ್ಭದಲ್ಲಿ ಗರುಡ ಆಕಾಶಗಾಮಿ,
ಹಾವು ನೆಲದ ಮೇಲೆ ಹರಿದಾಡುವ ಹೊಟ್ಟೆ ಹೊಸೆಯುವ ಜಂತು. ಗರುಡನಿಗೂ ದೇವತೆಗಳಿಗೂ ಮತ್ತು ಅಮೃತಕ್ಕಿರುವ ಸಂಬಂಧ ಪುರಾಣ ಪ್ರಸಿದ್ಧವಾದದ್ದು. ಕಾವ್ಯವೆಂದರೆ ಅಮೃತಕ್ಕೆ ಹಾರುವ ಗರುಡ ಎಂದು ಬೇಂದ್ರೆಯವರು ತಮ್ಮ ಕಾವ್ಯೋದ್ಯೋಗದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಗರುಡ ಸೃಜನ ಶಕ್ತಿಯ ಪ್ರತೀಕವಾಗಿದ್ದರೆ ಹಾವು ಅಸೂಯೆಯ ಸೃಷ್ಟಿ ವಿರೋಧದ ತತ್ವವಾಗುತ್ತದೆ. ಭ್ರಮೆಯೋ ಹಮ್ಮದವೋ ಎಲ್ಲ ಹಾಲೋ ಹಾಲು. ಭೌಭೂತಿಯ ಪ್ರಮೋಹ ನಿದ್ರಾವ ವಿಷವಿಸರ್ಪ ಕಿಂ ಮುದಹ ಎಂಬ ವಾಕ್ಯವನ್ನು ನೆನಪಿಗೆ ತರುತ್ತದೆ. ಅನುಭವದ ಆಕಸ್ಮಿಕತೆ, ಪರಿಣಾಮಕಾರಿತೆ ಮತ್ತು ರೂಪ ಪರಿವರ್ತನೆಯನ್ನು ಈ ಪ್ರತಿಮೆಗಳು ಪ್ರಕಟಿಸುತ್ತವೆ. ಈ ಎಲ್ಲ ಅನುಭವಗಳು ತಾರ್ಕಿಕತೆ ಹಿಡಿತಕ್ಕೆ ದೊರೆಯುವಂಥದ್ದಲ್ಲ. ತಾರ್ಕಿಕ ಬುದ್ಧಿ ತಿಳಿದುಕೊಳ್ಳಬಲ್ಲದು, ಅಪಾಯದಿಂದ ಸಂರಕ್ಷಿಸಿಕೊಳ್ಳಬಲ್ಲದು, ವಿಂಗಡಿಸಿ ಪರೀಕ್ಷಿಸಬಹುದು. ಆದರೆ ರೂಪ ಪರಿವರ್ತನೆ ಅದರಿಂದ ಸಾಧ್ಯವಾಗುವುದಿಲ್ಲ. ಕಾವ್ಯದ ರಸಾವೇಶಕ್ಕೆ ಮಾತ್ರ ಆ ಶಕ್ತಿ ಇದೆ. ಗಾರುಡಿಗನಾದ ಕವಿ ಹಾವನ್ನು ಉದ್ದೇಶಿಸಿ ಹೇಳಿದ್ದು ಕವಿತೆಯ ಉತ್ತರಾರ್ಧದಲ್ಲಿ. ಹಾವಿಗೆ ಕಿವಿ ಇಲ್ಲ, ಆದ್ದರಿಂದ ಕಾವ್ಯದ ನಾದ ಶಕ್ತಿ ಎನ್ನುವುದು ಅನುಭವಿಸಲಾರದು. ನಾಲಿಗೆ ಎರಡು, ಇಲ್ಲಿಯ ವ್ಯಂಗ್ಯಾರ್ಥ ವಾಚ್ಯಾರ್ಥದಷ್ಟು ಸರಳವಾಗಿದೆ. ಹಾವಿನ ಹಲ್ಲಲ್ಲಿ ವಿಷ, ಮೃತ್ಯುವಿನ ತತ್ವ ಇದೆ. ಹಾವು ಗಾಳಿಯನ್ನುಂಡು ಜೀವಿಸುತ್ತದೆ ಎಂಬುದು ಹಳೆಯ ಕವಿ ಸಮಯ. ಪಾತಾಳಕ್ಕೆ ಇಳಿದರೂ ಅದು ಕಾಡುವುದನ್ನು ಬಿಡುವುದಿಲ್ಲ. ತಲೆದೂಗಿದರೂ ಹಾವು ರಸಿಕ ಪ್ರಾಣಿಯಲ್ಲ. ಹಾವು ಮತ್ತು ಕತ್ತಲೆ ಇವು ಸೃಷ್ಟಿ ವಿರೋಧ ತತ್ವಗಳಾಗಿ ಸೃಷ್ಟಿಯನ್ನು ಹೆದರಿಸಲು ಬಂದವುಗಳಾಗಿವೆ. ಆದರೂ ಕಾರುಡಿಗನಾದ ಕವಿ ಸಾವಿಗೆ ಹೆದರುವುದಿಲ್ಲ ಎಂಬ ಧ್ವನಿ ಇಲ್ಲಿದೆ. ಅಂಗೈಯಲ್ಲಿ ಗರುಡನ ರೇಖೆ ಇರುವುದು ಒಂದು ಜಾನಪದ ನಂಬಿಕೆಯಾಗಿದೆ. ಗರುಡ ಮತ್ತು ಹಾವಿನ ಅನಾದಿ ವೈರದ ಮುಖಾಂತರವಾಗಿ ಕಾವ್ಯ ಮತ್ತು ಕಾವ್ಯ ವಿರೋಧಿ ತತ್ವಗಳು, ಸೃಷ್ಟಿ ಮತ್ತು ಸೃಷ್ಟಿ ವಿರೋಧಿಯಾದ ತತ್ವಗಳು, ಇವುಗಳ ಸಂಘರ್ಷವನ್ನು ಕವಿತೆಯಲ್ಲಿ ನಿರೂಪಿಸಲಾಗಿದೆ. ಈ ಕವಿತೆಯನ್ನ ನಾನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡದ ಉದ್ದೇಶ ಏನು ಅಂತಂದ್ರೆ, ವಿಮರ್ಶೆಯ ವಿಮರ್ಶೆಯನ್ನು ಹೇಗೆ ಬರೀಬೇಕು ಅಂತಕೊಂಡು ಹೇಳಿ ನಮ್ಮ ನಾಡಿಗೆ ತಿಳಿಸಿಕೊಟ್ಟಂಥವ್ರು ಕುರ್ತಕೋಟಿಯವರು. 1958ರಲ್ಲಿ ಅವ್ರು ನಡೆದು ಬಂದ ದಾರಿ ಬಂದಾಗ ಅವರು ಕಾವ್ಯಕ್ಕೆ ಬರೆದಂತಹ ಟಿಪ್ಪಣಿಗಳನ್ನು ಓದಿ ನಾಡು ಬೆಕ್ಕಸ ಬೆರಗಾಗಿತ್ತು. ಯಾಕಂತಂದ್ರ ಆ ವಿಮರ್ಶೆ ಹಿಂದೆ ಇರತಕ್ಕಂಥ ಅವ್ರ ಅಗಾಧವಾದ ಜ್ಞಾನ ಮತ್ತು ಪಾಂಡಿತ್ಯ. ಅದರಿಂದ ನಮಗೆಲ್ಲ ಹೇಳ್ತಾ ಇದ್ರು, ಏನಾರ ಬರೆಯೋಕ್ಕಿಂತ ಪೂರ್ವದಲ್ಲಿ ಬಹಳ ಪ್ರೀತಿಯಿಂದ ಅಂತಃಕರಣದಿಂದ ಓದ್ರಿ ಅಂತಿಕೊಂಡು ಹೇಳಿ. ಓದಿನ ಬಗ್ಗೆ ಅವ್ರಿಗಿರ್ತಕ್ಕಂತಹ ಪ್ರೀತಿ, ಯಾರೇ ಇರಲಿ, ಯಾರೇ ಬರಲಿ, ಓದಿದವ ಬಂದ, ಜ್ಞಾನಿ ಬಂದ ಅಂತಂದ್ರ ಅವನನ್ನ ಬಹಳ ಗೌರವದಿಂದ ಕಾಣ್ತಾ ಇದ್ರು. ಅವ್ರ ಮನೆಗೆ ಯಾರೇ ಹೋಗಿ, ಎಂಥ ಜನಸಾಮಾನ್ಯ ಮನುಷ್ಯನೇ ಹೋದರೂ ಸಹಿತ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ರು. ಅವನಿಂದ ಹೊಸ ವಿಷಯಗಳನ್ನ ತೆಗೆದುಕೊಳ್ತಾ ಇದ್ರು. ಹಾಗೆ ಲೋಹ ಚಿಂಬಕ ಉಸುಕಿನಲ್ಲಿ ಹಿಂಗೆ ಹೊಳ್ಳೆಯಾಡಿಸಿದ್ರು ಸಹಿತ ಅಲ್ಲಿರ್ತಕ್ಕಂಥ ಕಬ್ಬಿಣದ ರಜೆಗಳನ್ನ ತೆಗೆದುಕೊಂಡು ಬರ್ತದೆ. ಹಾಗೆ ಎಲ್ಲೋ ಇದ್ದಂತಹ ನೀರನ್ನ ಒಂದು ಬೇರು ತೆಗೆದುಕೊಂಡು ಬಂದು ಸಮೃದ್ಧವಾಗಿ ಬೆಳೀತದೆ. ಎಲ್ಲೋ ಇದ್ದಂತಹ ನೀರಿನ ಶೆಲೆ ನಾವು ತೋಡಿದಂತಹ ಬಾವಿಗೆ ಬಂದು ನಮಗೆ ನೀರು ಅಮೃತಕ್ಕೆ ಸಮಾನವಾದಂತಹ ನೀರನ್ನು ಕೊಡ್ತದೆ. ಇಂತಹ ಒಂದು ಉದಾತ್ತವಾದ ವ್ಯಕ್ತಿತ್ವ ಮತ್ತು ಗುಣ ಕುರ್ತಕೋಟಿಯವರಲ್ಲಿತ್ತು. ಅದನ್ನ ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಅದಕ್ಕೆ ಹೇಳ್ತಾರಲ್ಲ, ಬೆಲ್ಲದ ರುಚಿ ಬಲ್ಲವನಿಗೆ ಗೊತ್ತು ಅಂತಿಕೊಂಡು ಹೇಳಿ. ಅವರ ಇಡೀ ಜೀವನ ಒಂದು ಬೆಲ್ಲದ ಹಾಗಿತ್ತು. ಎಕಡೆ ಕಡೆದ್ರು ಅದ ಬೆಲ್ಲದ ರುಚಿ, ಅದು ಸಿಹಿ ಅಂತಕ್ಕಂಥದ್ದಿತ್ತು. ಸಕ್ಕರೆ ಶ್ರೀಮಂತರದಾದರೆ ಬೆಲ್ಲ ಬಡವರದು. ಆ ಭೇದ ಇಲ್ಲದೆ ಇದ್ದಂತಹ ವ್ಯಕ್ತಿ ಅವರಿದ್ದರು ಅಂತಿಕೊಂಡು ಹೇಳಿ ಆ ಉದಾಹರಣೆಯನ್ನು ಕೊಟ್ಟೆ. ಎಷ್ಟು ಹೇಳಿದರೂ ಕಡಿಮೆನೆ ಕುರ್ತಕೋಟಿಯವರ ಬಗ್ಗೆ. ಅಗಾಧವಾದ ಜ್ಞಾನ. ಅವರ ಸಂಪತ್ತು ಯಾವುದು ಅಂತಂದ್ರೆ ಜ್ಞಾನದ ಸಂಪತ್ತೇ ಅವರ ಸಂಪತ್ತಾಗಿತ್ತು. ತಮ್ಮ ವಿದ್ಯಾರ್ಥಿಗಳಿಗೂ ಇದೇ ಸಂಪತ್ತು ಅಂತ ತಿಳ್ಕೋರಿ ಅಂತಿಕೊಂಡು ಹೇಳಿಕೊಟ್ಟಂತಹ ವ್ಯಕ್ತಿ ಕುರ್ತಕೋಟಿಯವರು. ಈ ಧಾರವಾಡ ಕಟ್ಟೆ ಬಳಗದ ಕೆಲವು ಉಪನ್ಯಾಸಗಳನ್ನು ಕೇಳಿದ್ದೆ ನಾನು. ಆದರೆ ಇವತ್ತು ಉಪನ್ಯಾಸದಲ್ಲಿ ಪಾಲ್ಗೊಂಡಿದ್ದೇನೆ. ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಗೆ ಹೃತ್ಪೂರ್ವಕವಾದಂತಹ ವಂದಿಸಿ, ನನ್ನನ್ನು ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಆಮೇಲೆ ಕೇಳ್ರಿ, ನನಗೆ ಎಷ್ಟು ತಿಳಿದದ ಅಷ್ಟು ಹೇಳ್ತೀನಿ. ನನ್ನ ಮಾತು ವಿಚಾರಗಳು ಒಪ್ಪುವಂತಹದಿದ್ದರೆ ಒಪ್ಪಿಕೊಳ್ಳಿ ಅಂತಿಕೊಂಡು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಮಾತು ಮುಂದುವರಿಯುತ್ತೆ. ಶ್ರೀನಿವಾಸ್ ವಾಡಪ್ಪಿ, ಲೇಖಕರು, ಧಾರವಾಡ. ಸರ್, ಈಗ ನಿಮ್ಮ ಮಾತು. ನನ್ ಮಾತು ಕೇಳ್ತಾ ಇದೆಯಲ್ಲ? ಹಾ ಸರ್. ಇಲ್ಲಿಯವರೆಗೆ ಡಾಕ್ಟರ್ ಕೃಷ್ಣ ಕಟ್ಟಿಯವರು ತಾವು ಒಬ್ಬ ವಿದ್ಯಾರ್ಥಿಯಾಗಿ
ಹೇಗೆ ಕುರ್ತಕೋಟಿಯವ್ರನ್ನ ಅಂದುಕೊಂಡ್ರು, ಹಾಗೆ ಬಸವರಾಜ ಡೋಣೂರ್ ಅವರು ಕೂಡ ಅವರೆಲ್ಲರೂ 90ರ ದಶಕದ 90ರ ದಶಕದಲ್ಲಿ ಕುರ್ತಕೋಟಿಯವರನ್ನ ಕಂಡವರು. ನಾವು ಅವರಿಬ್ಬರಿಗಿಂತ ಬಹಳ ದೊಡ್ಡವನು ಇರೋದ್ರಿಂದ ನಾನು 70ರ ದಶಕದಿಂದಲೇ ನಾನು ಕುರ್ತಕೋಟಿಯವರನ್ನ ಕಾಣುವಂತ ಸದವಕಾಶ ನಂಗೆ ಸಿಕ್ತು. ಮತ್ತೆ ಮೂಲಭೂತವಾಗಿ ನಮ್ಮ ತಂದೆ ಕಾರಣದಿಂದಾಗಿ ಕೂಡ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆ ಪುಸ್ತಕಗಳ ಒಂದು ಭಂಡಾರದೊಳಗೆ ಈ ನಡೆದು ಬಂದ ದಾರಿಯ 3 ಸಂಪುಟಗಳು 58ರಲ್ಲಿ 59 60ರಲ್ಲಿ ಬಂದಂತ 3 ಸಂಪುಟಗಳನ್ನ ಅದು ನಡೆದು ಬಂದ ದಾರಿ ತನ್ನ ರೌಪ್ಯ ಮಹೋತ್ಸವ ಅಂತೇನು ಅವರು ಬರ್ಕೊಂಡಿದ್ದಾರೆ. ಮನೋರ್ಗಂತ ಮಾಲೆಯ ರೌಪ್ಯ ಮಹೋತ್ಸವ ಅಂತ. ಆ ಸಂದರ್ಭದೊಳಗೆ ಆ 3 ಇಲ್ಲಿ ನಾನು ಹೇಳಬೇಕಾದಂತ ಕೆಲವೊಂದು ವಿಚಾರಗಳಿವೆ. ಏನು ಅಂತಂದ್ರೆ 1957-58ರ ಬಗ್ಗೆ ಆ ಸಮಯದಲ್ಲಿ ಪ್ರಾರಂಭವಾದಂತಹ ಈ ನಡೆದ ಬಂದ ದಾರಿಯ ಒಂದು ಹಂದರ ಏನ್ ಬಂತಲ್ಲ 3 ವರ್ಷಗಳ ಕಾಲ ನಿರಂತರವಾಗಿ ಅವು ಬಂದ್ವಲ್ಲ, ಆವಾಗ ಕುರ್ತಕೋಟಿಯವರಿಗಿದ್ದ ವಯಸ್ಸೆಷ್ಟು? ಹಾಲಿ ಒಂದು 27-28 ವರ್ಷದವರಿದ್ದಾಗ ಅವರು ಬರೀಲಿಕ್ಕೆ ಪ್ರಾರಂಭ ಮಾಡಿರ್ಬೇಕು. ಈಗಾಗಲೇ ಕೃಷ್ಣ ಅವರು ಹೇಳಿದಾಗೆ ಏನಾಯ್ತು ಅಂದ್ರೆ, ಎಷ್ಟು ಅಗಾಧವಾದಂತಹ ಒಂದು ಅವರಿಗೆ ಜ್ಞಾನ, ಅದು ಕಾವ್ಯದ ಬಗ್ಗೆ ಬರೆಯೋದಾಗ್ಲಿ, ಅದು ಇತಿಹಾಸ ಅಂತ ಹೇಳಿ ಅವರು ತಾವು ಹೇಳಿದಂತ ಪರಿಭಾಷೆ, ಆ ಮನೋರ್ಗಂತ ಮಾಲೆಯಿಂದ ಬಂದಂತಹ ನಡೆದು ಬಂದ ದಾರಿಯೊಳಗೆ ಅವರು ಏನ್ ಹೇಳ್ತಾರೆ ಅಂದ್ರೆ, ಆ 3 ನಡೆದು ಬಂದ ದಾರಿಯ ಸಂಪುಟಗಳಿಗೆ ಬರಿಬೇಕಾದ್ರೆ ಅವರು ಬಂದಂತ 1959ರಲ್ಲಿ ಮೊಟ್ಟ ಮೊದಲ ನಡೆದು ಬಂದ ದಾರಿಯ ಇದು ಬಂದಾಗ ಆ ಸಂಪುಟದಲ್ಲಿ ಆ ಪುಸ್ತಕದಲ್ಲಿ ಅದು ಮೊದಲೇ ಇದರಲ್ಲಿ ಎಡಿಷನ್ ಅಲ್ಲಿ ಅದು ನನ್ನ ಏನು ಕುರ್ತಕೋಟಿಯವರ ಬಗ್ಗೆ ಜಿಬಿಆರ್ ಹೇಳುವಂತ ಮಾತು, ನನ್ನ ಜೊತೆಯಾಗಿ ನಿಂತು ಕೆಲಸ ಮಾಡಿದ ಕೀರ್ತಿನಾಥ್ ಕುರ್ತಕೋಟಿಯವರು ಈಗ ಮಾತಿಗೆ ಒಂದು ಸುಕೃತವಾಗಿ ದೊರಕಿದ್ದಾರೆ. ಅಂದ್ರೆ ಅವರು ಸುಕೃತವಾಗಿ ದೊರಕಿದ್ದರ ಪರಿಣಾಮವಾಗಿ ಮನೋರ್ಗಂತ ಮಾಲೆಯಿಂದ ನಡೆದು ಬಂದ ದಾರಿ ಬರೋದಕ್ಕೆ ಸಾಧ್ಯವಾಯಿತು. ಇಡೀ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಕಟ್ಟಿಕೊಡುವಲ್ಲಿ ಆ 3 ಸಂಪುಟಗಳು ಮಾಡಿದಂತ ಕೆಲಸ ಅಸಾಧಾರಣವಾದಂತ ಕೆಲಸ ಅಂತ ನೆನೆಸಿಕೊಳ್ಳೋದು. ಆನಂತರ ಅದಕ್ಕಿಂತ ಮೊದಲು ಯಾವಾಗ ಅವರು ಈಗಾಗಲೇ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ಬೇಕಾದ್ರೆ ಅವರ ಜೀವನದ ಕುರಿತು ಅವರೆಲ್ಲ ಗದಗಿನಿಂದ ಬಂದವರು, ರಾಯನಗೌಡ ಪುಸ್ತಕಗಳನ್ನು ಓದಿದ್ರು, ಇದೆಲ್ಲ ಈ ಮಾತೆಲ್ಲ ಜೀವನ ಪುಸ್ತಕಾಲಯ ಇತ್ತು, ಅಲ್ಲಿ ತದ್ವೀರ್ ಕಣಿವೆಯವರು ಬರ್ತಿದ್ರು. ಈ ಮಾತುಗಳನ್ನು ನಾವು ಏನ್ ಮಾಡಿದ್ದೇವೆ ಅಂದ್ರೆ ಇವನ್ನೆಲ್ಲ ದಾಖಲಿಸಿದ್ದು ಒಂದು ರೀತಿಯಿಂದ ನಾನು ಸದಸ್ಯನಾಗಿದ್ದೆ. ಇದು ಕನ್ನಡದ ಕೀರ್ತಿ ಅಂತ ಹೇಳಿ ಒಂದು ಪುಸ್ತಕ 1989ರಲ್ಲಿ ಅವರಿಗೆ 60 ವರ್ಷ ಆದಾಗ ನಾವು ಇದು ಸಮರ್ಪಣೆ ಮಾಡಿದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬ ಸದಸ್ಯರಿದ್ದೆ. ಬಹಳ ಜನರು ಇದರಲ್ಲಿ ಪಾಲ್ಗೊಂಡಿದ್ರು. ಅನೇಕ ಉತ್ತಮವಾದಂತ ಮಾತುಗಳನ್ನು ಕೂಡ ಕುರ್ತಕೋಟಿಯವರ ಬಗ್ಗೆ ಹೇಳಿದ್ವು. ನಾವು ಕುರ್ತಕೋಟಿಯವ್ರನ್ನ ಗೌಡ್ರ ಅಂತಾನೆ ಕರಿತಿದ್ವಿ. ಯಾಕಂದ್ರೆ ಅದೇ ಚಂದ್ರಶೇಖರ್ ಕಂಬಾರ್ ಒಂದ್ ಕಡೆ ಇನ್ನೊಂದು ಕಡೆ ಹೇಳ್ತಾರೆ ಅವರು ನಿಜವಾದ ಸಾಹಿತ್ಯದ ಗೌಡ್ರು ಹೌದು ಅಂತ. ಆ ರೀತಿಯಿಂದ ಅವರು ನಿಜವಾದ ಸಾಹಿತ್ಯಕ್ಕೆ ಗೌಡ್ರು ಆಗೋದಕ್ಕೆ ಕಾರಣ ಆಯಿತು. ಆದ್ರೆ ಇವರೆಲ್ಲರೂ ಕೆಲವೊಂದು ಮಾತುಗಳನ್ನು ಹೇಳೋದಂತಂದ್ರೆ 1945ನೇ ಇಸ್ವಿಗೆ ಅವರು ಧಾರವಾಡಕ್ಕೆ ಬಂದು JSS ಕಾಲೇಜ್ನಲ್ಲಿ ಅವರು ತಮ್ಮ ಅಭ್ಯಾಸ ಮುಂದುವರಿಸೋದು, ಕಾಲೇಜ್ ಅಭ್ಯಾಸ ಮಾಡ್ಬೇಕಾದ್ರೆ ಮೂಲಭೂತವಾದ ಕಾರಣ BMC ಅವರು ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಬಂದರು. ಆದ್ರೆ ಮುಂದೆ BA ಲೆವೆಲ್ ನಲ್ಲಿ ಅವರು ಇಂಗ್ಲಿಷ್ ತಗೊಳ್ಬೇಕು ಅಂತ ಅಂದಾಗ ಅಲ್ಲಿ BA ಇಂಗ್ಲಿಷ್ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಕರ್ನಾಟಕ ಕಾಲೇಜಿಗೆ ಬಂದ್ರು. ಆವಾಗ ಚದ್ವೀರ್ ಕಣ್ವಿಯವರು ಅವರೆಲ್ಲರೂ ಅವ್ರ ಜೊತೆ ಸಂಪರ್ಕ ಬಂತು, ಅವ್ರ ಸೈಡ್ ಸಾಧ್ಯ. ಆ ಸಮಯದಿಂದ ಚದ್ವೀರ್ ಕಣ್ವಿಯವರು ಒಂದು ಕವನ ಸಂಕಲನವನ್ನು ತಂದಿದ್ದಾರೆ. ಆ ಕವನ ಸಂಕಲನ ಒಂದು ಬಹಳ ಚೆನ್ನಾಗಿದೆ. ಕವನ ಸಂಕಲನ ಭಾವಜೀವಿ ಅಂತ ಹೇಳಿ ಅದೊಂದು ಕವನ ಸಂಕಲನ. ಅದು ಎಷ್ಟು ಚೆನ್ನಾಗಿ ಇವರು ಹೇಳ್ತಾರೆ ಅಂದ್ರೆ ಚದ್ವೀರ್ ಕಣ್ವಿಯವರು ಆಪ್ತ ನೆನಪುಗಳಲ್ಲಿ ಆ ಮಾತುಗಳನ್ನು ನೆನಪಿಸಿಕೊಂಡಿದ್ದಾರೆ. ಅವ್ರು ಕಾಲೇಜ್ನಲ್ಲಿ ಇಬ್ರು ಒಂದೇ ಕಡೆ ಕೂತಿದ್ರಂತೆ. ಅಷ್ಟೊತ್ತಿಗೆ ಒಂದು ಲಕೋಟಿ ಬಂದಿತ್ತಂತೆ. ಆ ಲಕೋಟಿ ಕುರ್ತಕೋಟಿಯವ್ರ ಹತ್ರ ಸಿಕ್ಕಿತ್ತಂತೆ. ಅದು ದಪ್ಪದಾದ ಲಕೋಟಿ. ಆ ಲಕೋಟಿಯನ್ನ ಸಿಕ್ಕಿದ್ದಕ್ಕೆ
ಅದನ್ನ ಇವ್ರ ಹತ್ರ ಇರ್ತದೆ. ಇಲ್ಲ ನೀ ಚಾ ಕುಡಿಸಿದ್ರೆ ನಾನು ನಿನಗೆ ಇದನ್ನ ಕೊಡ್ತೇನೆ ಅಂತಂದಕ್ಕೆ ಕಡಿಮೆಯವರು ಅವ್ರ ಕರ್ಕೊಂಡು ಹೋಗಿ ಚಾ ಕುಡಿಸಿದಾಗ ಅವ್ರ ಕೈಯಾಗ ಒಂದು ಲಕೋಟಿ ಕೊಟ್ರಂತೆ. ಆ ಲಕೋಟಿ ಒಳಗೆ ಏನಿತ್ತು, ಆ ಲಕೋಟಿ ಅಂತಂದ್ರೆ ಆ ಕಾಲೇಜಿನಲ್ಲಿ ಕ್ಯಾಂಟೀನ್ಲಿ ಹೋಗಿ ಗದ್ದಲವಿಲ್ಲದ ಒಂದು ಮೂಲೆಯಲ್ಲಿ ಕುಳಿತೆವು. ನನ್ನ ಭಾವಜೀವಿ ಕಾವ್ಯಕ್ಕೆ ಗೋಕಾಕರು ಬರೆದು ಕಳಿಸಿದ ಮುನ್ನಡಿ ಆ ಲಕೋಟಿಯಲ್ಲಿತ್ತು. ಇದು ಆಯ್ತು, ಲಕೋಟೆ ಇತ್ತು. ಕುರ್ತಕೋಟಿ ಅದನ್ನು ತಾವೇ ಒಡೆದು ಓದಿ ತೋರಿಸಿದರಲ್ಲದೆ ಅದು ತಮ್ಮ ಕೃತಿಗೆ ಬರೆದ ಮುನ್ನುಡಿಯೋ ಎಂಬಂತೆ ಅಭಿಮಾನದಿಂದ ಸಂತೋಷವಿಲ್ಲ. ಇದು ಅವರವರಿಗಿರ್ತಕ್ಕಂತಹ ಒಂದು ಅಸಾಧಾರಣದ ಗುಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ಅವ್ರು ಹೇಗೆ ಓದ್ತಿದ್ರು ಅಂದ್ರೆ ಅದನ್ನ ಯಾವುದೋ ಒಂದು ಬೇಂದ್ರೆಯವರ ಕವಿತೆಯನ್ನು ಓದೋದು, ಅದು ಇವನ್ ಗೋಪಾಲಕೃಷ್ಣನ ಕವಿತೆಗಳು ಸಹಿತ ಅವರು ಚೆನ್ನಾಗಿ ಬಹಳ ಸರಳವಾಗಿ ಮುಖೋದ್ಘಾತವಾಗಿ ಹೇಳ್ತಿದ್ರು. ಆದ್ರೆ ಕೃಷ್ಣ ಕಟ್ಟಿಯವರು ಹೇಳಿದ್ರಲ್ಲ, ಬೇಂದ್ರೆಯವರ ತಪ್ಪಿ ಹೋದಂತ 2 ಕವಿತೆಗಳನ್ನ ಹೇಗೆ ಅವರು ಹೇಳಿದಾಗ ಬೇಂದ್ರೆ ಒಂದು ಮಾತು ಹೇಳ್ತಾರೆ, ನೋಡು ನಿನ್ಗೆ ಅಗಾಧವಾದ ನೆನಪಿರ್ಲಿ ಅದೇ ನಿನಗೆ ಎತ್ತರ ಅಂತ ಹೇಳಿದ್ರು ಅಂತ ಬೇಂದ್ರೆಯನ್ನ ಹೇಳಿದ್ದಾರೆ. ಅಂದ್ರೆ ಅಷ್ಟು ಒಂದು ತೀವ್ರವಾದ ನೆನಪು ಅವರಿಗೆ. ಏನಂದ್ರೆ ನೆನಪಿನ ಶಕ್ತಿ, ಬಹಳ ಪ್ರೊಡ್ಯೂಸಿಯಸ್ ಮೆಮರಿ ಕೆಪಾಸಿಟಿ ಅವರಿಗೆ ಇತ್ತು. ಅದು ಅವರಿಗೆ ಜೀವನದ ಗುಟ್ಟ ಬಂದಂತ ದೊರಕಿದಂತ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ಇಲ್ಲೇ ಇವರೆಲ್ಲ ಮೊದಲೇನು ಇವರೆಲ್ಲರೂ ಕಡಿಮೆಯವರಾಗ್ಲಿ ಮುಂದೆ ಸೃಜನಶೀಲವಾಗಿನ ತಮ್ಮ ಪರಂಪರೆಯನ್ನು ಕಟ್ಟಿಕೊಂಡು ಶಂಕರ ಮುಖಾಶಿ ಪುಣ್ಯಕರೆ ಕೊಟ್ಬಿಟ್ಟು ಆಗಿನ ಕಾಲದ ಎಲ್ಲ ಇವರೆಲ್ಲರೂ ಅವರ ಆ ರೀತಿಯಿಂದ ಕಟ್ಕೊಂಡ್ರೆ ಇವರು ಮಾತ್ರ ವಿಮರ್ಶೆಗೆ ಬಂದ್ರಲ್ಲ. ಅದಕ್ಕಿಂತ ಮೊದಲು ಆ ಮನೆ ಬರೆದಿದ್ರು, ಸ್ವಪ್ನದರ್ಶಿ ಮತ್ತು ಇತರ ನಾಟಕಗಳು ಮತ್ತೆ ಬೇರೆ ಬೇರೆ ಇಂಥವನ್ನೆಲ್ಲ ಸೃಜನಶೀಲವಾದ ಕೃತಿಗಳನ್ನ ಬರೆದ್ರು ಕೂಡ. ಆದ್ರೆ 1958ಕ್ಕೆ ನಾನು ವಿಮರ್ಶೆಗೆ ಬಂದ ಕಾರಣ ಏನು ಅಂತ ಅವರು ಒಂದ್ ಕಡೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ, ಆ ವಿಮರ್ಶೆ ವಿನಯ ಅಂತ ಹೇಳಿ ಅವ್ರದೊಂದು ಒಂದು ಆ ಲೇಖನದಲ್ಲಿ ಅವರು ಹೇಳ್ತಾರೆ, ನಾನು ಸಾಹಿತ್ಯದ ವಿಮರ್ಶೆಗೆ ತೊಡಗಿದ್ದು 1958ರಲ್ಲಿ. ಮನೋರದಂತ ಬಾಲೆಯ ತನ್ನ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ನಾನು ಮೊದಲು ಈ ವಿಮರ್ಶೆಯನ್ನ ಪ್ರಯೋಗಕ್ಕೆ ಪ್ರಾರಂಭ ಮಾಡಿದೆ. ಆದ್ರೆ ಇಲ್ಲಿ ಇಲ್ಲಿ ಇರುವಂತಹ ಅನೇಕ ಜನರಿಗೆ ವಿಮರ್ಶೆಯ ಬಗ್ಗೆ ಈಗಿರುವಂತಹ ವಿಮರ್ಶೆ, ಆಗ ಅವರು ಸೃಷ್ಟಿ ಮಾಡಿಕೊಟ್ಟಂತ ವಿಮರ್ಶೆಗೆ ಒಂದು ರೀತಿಯಿಂದ ವೈರುಧ್ಯಗಳನ್ನ ಕಾಣಬಹುದಂತ ಸ್ಥಿತಿ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಅವರು ಎಷ್ಟು ಸ್ಪಷ್ಟವಾಗಿ ಆ ವಿಮರ್ಶೆ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ, ವಿಮರ್ಶೆಯ ಆ ಮೊದಲು ಸಾಹಸ ನನ್ನ ಮಟ್ಟಿಗೆ ಹೇಳೋದಾದ್ರೆ ಅದು ಸೃಜನಶೀಲವಾಗಿದೆ. ಅಂದ್ರೆ ಒಂದು ವಿಮರ್ಶೆ ಎಂಬ ಕಾರ್ಯ ಏನಿದೆ, ವಿಮರ್ಶೆ ಸೃಜನಶೀಲವಾಗಿರಬೇಕು ಅಂತ ಮೊದಲೇ ಅಂದ್ರೆ ಸೃಜನಶೀಲವಾಗಿರುತ್ತಂತ ವಿಮರ್ಶೆ. ವಿಮರ್ಶೆ ಸಾಹಿತ್ಯ ಜೀವನದಿಂದ ದೂರ ಹೋದಷ್ಟು, ವಿಮರ್ಶೆ ಸಾಹಿತ್ಯ ಜೀವನದಿಂದ ದೂರ ಹೋದಷ್ಟು ವಿಮರ್ಶಕನ ಪಾತ್ರ ಮುಖ್ಯವಾಗುತ್ತದೆ. ಇದು ಬಹಳ ಮಹತ್ವದ ಮಾತನ್ನ ಕುತ್ಕೋಟಿ ಅವರು ಅವಾಗ ಹೇಳಿದ್ರು. ಏನಂತಂದ್ರೆ ವಿಮರ್ಶೆ ವಿನಯದಲ್ಲಿ ಹೇಳ್ತಾರೆ, ಸಾಹಿತ್ಯ ಜನಜೀವನದಿಂದ ದೂರ ಹೋಗಿ ಹೋದಾಗ ವಿಮರ್ಶಕ ಅಲ್ಲಿ ಎಂಟರ್ ಆಗ್ತಾನೆ. ಅವ ವಿಮರ್ಶಕ ತಿಳಿಸ್ಕೊಡ್ಬೇಕಾದಂತ ಒಂದು ಸಂದರ್ಭ ಬರ್ತದೆ. ಅದಕ್ಕೆ ಸಾಹಿತ್ಯ ಜನಜೀವನದಿಂದ ದೂರ ಹೋಗಬಾರದು ಒಬ್ಬ ಕಾಳಜಿ ಕುತ್ಕೋಟಿ ಅವರಿಗೆ ಇತ್ತು. ಮತ್ತೆ ಅದರ ಜೊತೆಗೆ ಏನಿರ್ತದೆ, ಎಲ್ಲರಿಗಿಂತ ವಿಮರ್ಶಕರಿಗೆ ಒಂದು ಎಂಥ ಒಂದು ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸರಿಯಾದ ಮಾತನ್ನು ಹೇಳಿದ್ದಾರೆ. ಎಷ್ಟು ಈಗಿನ ಎಲ್ಲ ಕಾಲಕ್ಕೂ ಸಲ್ಲಬಹುದಾದಂತ ಮಾತುಗಳನ್ನು ಅವರು ಹೇಳ್ತಾರೆ ಅಂದ್ರೆ, ಸಮಸ್ಯೆ ಇರುವುದು ವಿಮರ್ಶಕನ ಪ್ರಜ್ಞೆ, ವಿಮರ್ಶಕನ ಅಹಂಕಾರವಾದಾಗ. ಅಂದ್ರೆ ವಿಮರ್ಶಕ ಅನ್ನೋರ್ಗೆ ತನ್ನ ಪ್ರಜ್ಞೆ ಬಗ್ಗೆ ಅಹಂಕಾರ ಬಂದ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಹಲೋ, ಸಮಸ್ಯೆ ಇರುವುದು ವಿಮರ್ಶಕನ ಪ್ರಜ್ಞೆ, ವಿಮರ್ಶಕನ ಅಹಂಕಾರವಾದಾಗ. ಸಾಹಿತ್ಯದಿಂದ ವಿಮರ್ಶೆ ಹುಟ್ಟಿ ಬರಬೇಕೇ ಹೊರತು ವಿಮರ್ಶೆಯಿಂದ ಸಾಹಿತ್ಯ ರೂಪುಗೊಳ್ಳಬಾರದು. ಎಂತ ಮಹತ್ವದ ಮಾತಿದೆ ನೋಡಿ. ಅಂದ್ರೆ ಇನ್ನೊಂದ್ಸಲ ಹೇಳ್ತೇನೆ, ಎಲ್ಲಾ ಇಡೀ ಒಂದು ಸಾಹಿತ್ಯ ಪರಂಪರೆಯನ್ನು ಕಟ್ಟಿಕೊಂಡು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅನ್ನೋದಕ್ಕೆ ಈ ಮಾತನ್ನ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಸಮಸ್ಯೆ ಇರುವುದು ವಿಮರ್ಶಕನ ಪ್ರಜ್ಞೆ, ವಿಮರ್ಶಕನ ಅಹಂಕಾರವಾದಾಗ. ಸಾಹಿತ್ಯದಿಂದ ವಿಮರ್ಶೆ ಹುಟ್ಟಿ ಬರಬೇಕೇ ಹೊರತು ವಿಮರ್ಶೆಯಿಂದ ಸಾಹಿತ್ಯ ರೂಪುಗೊಳ್ಳಬಾರದು.
ಮುಂದುವರೆದು ಒಂದು ಕೊನೆ ಮಾತು ಹೇಳ್ತಾರೆ, ಸಾಹಿತ್ಯ ವಿಮರ್ಶೆಯ ಆಟಕ್ಕೆ ವಸ್ತುವಾಗಬಾರದು. ಇದಕ್ಕಿಂತ ಏನು ಒಂದು ವಿಮರ್ಶೆ ಇರಬೇಕು ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಹೇಳಿದಂತ ಒಂದು ಅಸಾಧಾರಣ ಮಾತು ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಅರ್ಥದೊಳಗೆ ನಾವು ಯಾವಾಗ 70ರ ದಶಕದೊಳಗೆ ನಾವು ಅದು ಗೆಳೆಯರ ಗುಂಪ ಯಾವ ಗೆಳೆಯ ಇದು ಯಾವ್ದೌದು ನಾವು ಧಾರವಾಡ ಗೆಳೆಯರ ಕಟ್ಕೊಂಡಿವೆ, ಇನ್ನೊಂದು ಏನೇನೋ ಕಟ್ಟಿಕೊಂಡ್ವಿ, ನಾಟಕಗಳನ್ನಾಗ್ಲಿ ಎಲ್ಲದಕ್ಕೂ ನಾವು ಒಂದಿಲ್ಲ ಒಂದು ರೀತಿಯಿಂದ ಜಿ ಬಿ ಜೋಶಿ ಅವರಾಗ್ಲಿ ಮತ್ತೆ ಕೀರ್ತಿನಾಥ್ ಕುತ್ಕೋಟೆಯವರಾಗ್ಲಿ ಬಹಳಷ್ಟು ಬೆಂಬಲ ಕೊಡ್ತಿದ್ರು. ಎಷ್ಟು ಮಾತಾಡ್ತಿದ್ರು ಅಂದ್ರೆ ಒಂದು ಸಾರಿ ನಾನು ಮಾತ್ರ ಏನ್ ಮಾಡ್ತಿದ್ದೆ ಅಂದ್ರೆ ಅಕಸ್ಮಾತ್ ಆಗಿ ಜಿ ಬಿ ಅವರಿದ್ರು ಅಥವಾ ಕುತ್ಕೋಟೆ ಅವರಿದ್ರು, ಆ ಸಂದರ್ಭ ಇನ್ನೂ ಅವರು ರಿಟೈರ್ ಆಗಿರ್ಲಿಲ್ಲ, ಯಾವಾಗ ಬಂದಾಗ ಗಂಟೆ 15-20 ದಿವಸ ತಿಂಗಳ ಹಿಂಗಿರ್ಬೇಕಾದ್ರೆ ಅಲ್ಲಿ ಅವಾಗ ಹೋದಾಗ ಅವರು ಒಂದ್ ಸ್ವಲ್ಪ ಕುತ್ಕೋಟಿ ಅವರಿಗೆ ಇಂಥದ್ದೊಂದು ಯಾವ್ದೋ ಒಂದು ಮಾತಾಡ್ಬಿಟ್ರೆ ಅವರಿಗೆ ಒಂದ್ ರೀತಿಯಿಂದ ಮೈ ಮೇಲೆ ಅದು ಬರ್ತಿದ್ ಬೇರೆ ಸಲುವಾಗಿಯೋ ಅಥವಾ ಇನ್ನೊಬ್ಬರ ಸಲುವಾಗಿ ಹೀಗಿದೆ ಅಲ್ಲ ಅಂತ ಅಂದ್ಬಿಟ್ರೆ ಒಂದು ಉತ್ಸಾಹ ಬಂದ್ಬಿಡ್ತಿತ್ತು. ಅದು ಏನಂತಂದ್ರೆ ಚಹಾ ಕುಡಿಯೋದ್ರ ಜೊತೆಗೆ ತಂಬಾಕು ಹಾಕೋದ್ರ ಜೊತೆಗೆ ಮಾತಾಡ್ತಿದ್ದು ಒಂದು 6 ಗಂಟೆ 9 ಗಂಟೆವರೆಗೆ ಮಾತು ಕೇಳಿ ಆ ಅನುಭವದ ಮೇಲೆಗೇನೆ ನಾವು ಒಂದ್ ರೀತಿಯಿಂದ ಸಾಹಿತ್ಯ ರಚನೆಗೆ ತೊಡ್ಕೊಂಡ್ವೇನು ಅಂತ ಮತ್ತೆ ನನಗೆ ಸ್ಪಷ್ಟವಾಗಿ ಅವ್ರು ಹೇಳಿದ್ರು, ಒಂದು ಪುಸ್ತಕವನ್ನು ಓದೋದು ಹೇಗೆ, ಅದು ಓದಿದ್ದನ್ನ ಅರಿಸ್ಕೊಂಬೋದು ಹೇಗೆ, ಅದಕ್ಕೆ ವಿಮರ್ಶೆ ಬರೋದು ಹೇಗೆ, ಮತ್ತೆ ಯಾವ ರೀತಿಯಿಂದ ಅದನ್ನ ಎಷ್ಟು ಶೀಘ್ರವಾಗಿ ಅದನ್ನ ಒಂದು ಕೆಲಸವನ್ನ ಒಂದು ಮಾತುಗಳನ್ನ ಅವರು ಅನೇಕ ಸಾರಿ ನನಗೆ ಹೇಳಿದ್ದುಂಟು, ಅದು ನೆನಪಿದೆ. ಇಲ್ಲೇ ಬಹಳ ಮಹತ್ವದ್ದು ಅಂತಂದ್ರೆ ಕುತ್ಕೋಟೆಯವರ ಬಗ್ಗೆ ಅತ್ಯಂತ ಅಧಿಕಾರಯುತವಾಗಿ ಯಾರಾದ್ರೂ ಮಾತಾಡೋದಿದ್ರೆ ಜಿ ಬಿ ಜೋಶಿ ಅವ್ರು ಬಿಟ್ರೆ ಪರ್ಯಾಪ್ಸ್ ಯಾರು ಇರ್ಲಿಲ್ಲ. ಈಗ ಜಿ ಬಿ ಜೋಶಿ ಅವ್ರ ತೀರು ಹೋಗಿ ಅನೇಕ ವರ್ಷಗಳಾದವು, ಆ ಮಾತು ಬೇರೆ. ಆದ್ರೆ ಅವರು ಒಂದು ಈ ಕನ್ನಡದ ಕೀರ್ತಿ ಅಂತ ನಾವೇನು ತಂದ್ವಲ್ಲ, ಅದರಲ್ಲಿ ಒಂದೇ ಸ್ವಲ್ಪ 4 ಲೈನ್ನಲ್ಲಿ ಇಡೀ ಅವರ ಬಂದು ಕೀರ್ತಿಯವರ ಜೊತೆಗಿನ ತಮ್ಮ ಸಂಬಂಧವನ್ನ ಅವರಲ್ಲಿ ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಆ ಒಂದು 4 ಲೈನ್ಗಳನ್ನ ತಾವು ಗಮನಿಸಬೇಕು ಅಂತ ನಾ ಹೇಳ್ತೇನೆ. ಕೀರ್ತಿ ಮುಖ ಅಂತ ಅವ್ರು ಬರ್ತಿದ್ದಾರೆ. ಮೂಲ ಪ್ರತಿಭೆಗಿಂತ ಉತ್ಸವ ಪ್ರತಿಭೆ ಸಣ್ಣದಾದರೂ ಅದಕ್ಕೆ ಕೀರ್ತಿ ಮುಖದ ಪ್ರಭಾವಳಿಯ ವೈಭವ ಬೆನ್ನಿಗಿರುತ್ತದೆ. ಹಾಗೆ ಕೀರ್ತಿಗೆ ತನ್ನದೇ ಪ್ರಭಾವಳಿ ಬೆನ್ನೆಲುಬುಂಟು. ಯಾವ ತಂದೆ ತಾಯಿ ಇವನಿಗೆ ಕೀರ್ತಿ ಎಂದು ಹೆಸರಿಟ್ಟರೋ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸಫಲಗೊಂಡಿವೆ. ಅವನ ಹಿಂದೆ ಅವನ ವಂಶದಲ್ಲಿ ಅಜ್ಜನೋ ಮುತ್ತಜ್ಜನೋ ಇರಬೇಕು, ಒಬ್ಬ ಕೀರ್ತಿಗೌಡರು ಆಗಿ ಹೋಗಿದ್ದಾರೆ. ಅದರ ಹೆಸರು ಆ ಹೆಸರಿಡುವುದು ಸ್ವಲ್ಪ ಅಪರೂಪ. ಅಂದ್ರೆ ಅವ್ರ ಮನೆತನದೊಳಗೆ ಆ ಕೀರ್ತಿ ಅಂತ ಹೆಸರಿಡೋದು ಅಪರೂಪ, ಇವ್ರಿಗೆ ಇಟ್ರು. ಆದರೆ ಅದು ಹೆಸರಿಡುವುದು ಸ್ವಲ್ಪ ಅಪರೂಪಕ್ಕೆ ಎಂಬಂತೆ ಅವರು ಅಪರೂಪದವರಾಗಿದ್ದಾರೆ ಅಂತ ಬರೀತಾರೆ. ಕುರ್ತಕೋಟಿಗೂ ಹೊಂಬಳಕ್ಕೂ ಏನೋ ಒಂದು ಸಂಬಂಧ. ಅದಕ್ಕೆ ಈ ಕೀರ್ತಿಗೂ ನನಗೂ ಒಂದು ತಿಳಿಯಲಾಗದ ಸಂಬಂಧ ಬೆಳೆದು ಬಂದಿದೆ. ಇಬ್ಬರು ಸಮಾನ ವಯಸ್ಕರಾಗಬೇಕೆ ಅಂದ್ರೆ ಫ್ರೆಂಡ್ಶಿಪ್ಗೆ ಇಬ್ರು ಸಮಾನ ವಯಸ್ಕರಾಗಬೇಕೆ? ಇಲ್ಲ, ಕಾರಣ ಇಲ್ಲ. 25-30 ವರ್ಷಗಳ ಅಂತರ ಇದೆ ನನಗೆ ಮತ್ತು ಕೀರ್ತಿಯ ನಡುವೆ. 25 ವರ್ಷ, 24 ವರ್ಷದ ಅಂತರ ಇತ್ತು ಅವರಿಗೆ. ಇದೆ ಸಮಾನ ವಯಸ್ಸು. ಅದು ಯಾವಾಗಲೂ ಆದ್ರೆ ನನಗೂ ಅವ್ರಿಗೆ ಫ್ರೆಂಡ್ಶಿಪ್ ಆಗಲಿ ಕಾರಣನೂ ಇದ್ದಿದ್ದಿಲ್ಲ ಅಂತಾರೆ ಅವರು. ಅಂದ್ರೆ ಕೂಡೋದು ಸಾಧ್ಯ ಇದ್ದಿದ್ದಿಲ್ಲ. ಏನಂದ್ರೆ ಏನಾದ್ರೂ ಫ್ರೆಂಡ್ಶಿಪ್ ಆಗೋದ್ರೆ ಸಮಾನ ವ್ಯಸನ ಬೇಕಲ್ಲ. ಆ ನಾವಾದ್ರೆ ಸಮಾನ ವ್ಯಸನಿಗಳೇ, ತಾವೇನು ಸಮಾನ ವ್ಯಸನಿಗಳು ಆಗಿದ್ದಿಲ್ಲ. ಅದೇ ನಾವು ಸಮಾನ ವ್ಯಸನಿಗಳಾಗಬೇಕೆ. ಅಡಿಕೆ ಮುಟ್ಟದ ಬಾಯಿ ನಂದು. ನಾನು ಅಡಿಕೆನ ತಿಂದಿಲ್ಲ, ಜೀವನದೊಳಗೆ ಅಡಿಕೆನ ತಿಂದಿಲ್ಲ. ನಂದು ಯಾವಾಗಲೂ ತಂಬಾಕಿನ ತಂಬುಲ ಸೂಸುವ ಬಾಯಿ ಅವರದು. ತುಂಬಿ ಹರಿಯುವ ಪ್ರವಾಹದಂತೆ ಅವರ ವಾಗ್ವೈಖರಿ. ಅವ್ರು ಮಾತಾಡ್ತಿದ್ರಂದ್ರೆ ಏನು ಅದು ಜೋಗದ ಜಲಪಾತ ಹರಿದಾಗ ನಿರರ್ಗಳವಾಗಿ ಮಾತಾಡುವಂತ ಸಾಮರ್ಥ್ಯ ಕುತ್ಕೋಟಿ ಅವ್ರಿಗಿತ್ತಲ್ಲ. ಅಲ್ಲಿ ಬರೆದು ಅದೇ ಹೇಳ್ತಾರೆ, ಅದು ವಾಗ್ಚರಿ. ನನ್ನದು ಅಕ್ಷರಕ್ಕೊಮ್ಮೆ ಮುಗ್ಗರಿಸುವ ಬಂಗಡ ಮಾತು. ಹಾಗಾದ್ರೆ ಏನಿರಬೇಕು ಇದು? ಯಾತಕ್ಕಿರಬೇಕು ಈ ಸಂಬಂಧ? ಇರಬೇಕು ಏನೋ ಒಂದು ಅದೃಷ್ಟದ ಸಂಬಂಧ ಇರಬೇಕು.
ದೈವ ಯಾವುದೋ ಒಂದು ಕಲ್ಯಾಣ ಸಾಧನೆಗಾಗಿ ನಮ್ಮಿಬ್ಬರನ್ನು ಅಣಿಗೊಳಿಸುತ್ತಿರಬೇಕು. ಇಲ್ಲಿ ಈ ಮಾತು ಬಹಳ ಮಹತ್ವದ ಮಾತು. ಯಾವುದೋ ಒಂದು ಕಲ್ಯಾಣದ ಸಾಧನೆಗಾಗಿ ನಮ್ಮಿಬ್ಬರನ್ನು ಅಣಿಗೊಳಿಸುತ್ತಿರಬೇಕು ಅಂತ ಹೇಳ್ಬಿಟ್ರು. ಇದನ್ನ ನಾನು ಮೊನ್ನೆ ಈ 2 ದಿವಸದಿಂದ ನಾನು ಆಗಲಿ ಕೃಷ್ಣ ಕಟ್ಟಿಯವರು ಎಲ್ಲರೂ ಅನೇಕ ಸೇರಿದ್ವಿ. ಕೀರ್ತಿಯವರ ನೆನಪನ್ನು ಮಾಡ್ಕೊಂಡ್ವೆ. ಮತ್ತೆ GB ಅವರ 120ನೇ ವರ್ಷದ ಹುಟ್ಟು ಹಬ್ಬವನ್ನು ಕೂಡ ಆಚರಿಸಿದ್ವಿ. ಇಬ್ಬರಿಬ್ಬರ ನೆನಪನ್ನು ಇಟ್ಟುಕೊಂಡು ಒಂದು ಅದು ಮಾತುಗಳನ್ನ ಆಡುವಂತ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ. ಇಡೀ ಒಂದು ಮನೋರಗ್ರಂಥಮಾಲೆ 1933 ಆಗಸ್ಟ್ 15ಕ್ಕೆ, ಅಂದ್ರೆ ಆಗಸ್ಟ್ 15 ಅಂತಂದ್ರೆ ಇನ್ನು ಸ್ವಾತಂತ್ರ್ಯ 47ಕ್ಕೆ ಬಂತು. ಅಂದ್ರೆ ನಾವು ಆಗಸ್ಟ್ 15ಕ್ಕೆ ಬಂತು ಅಂದ್ರೆ ಅದಕ್ಕೂ ಇದಕ್ಕೂ ಸ್ವಾತಂತ್ರ್ಯಕ್ಕೂ ಕಲ್ಪನೆ, ಸ್ವಾತಂತ್ರ್ಯಕ್ಕೂ ಅದರ ಅರ್ಥ ಹಚ್ಚೋದಲ್ಲ. ಅದು ಅರವಿಂದರ ಜನ್ಮದಿನ ಆಗಿತ್ತು ಅನ್ನೋ ಕಾರಣಕ್ಕೆ ಅರವಿಂದರಿಂದ ಪ್ರಭಾವಿತರಾದಂತ ಬೇಂದ್ರೆ ಇದ್ರು. ಆ ಪರಂಪರೆ ಇತ್ತಲ್ಲ, ಇಡೀ ಗೆಳೆಯರ ಗುಂಪಿನ ಒಂದು ಪರಂಪರೆ ಒಳಗೆ ನಮ್ಮನ್ನ ಮೂಡಿಗೊಳಿಸಿದಂಥವ್ರು. ಇಡೀ ಒಂದು ಕನ್ನಡ ಸಂಸ್ಕೃತಿಯನ್ನ, ಕನ್ನಡ ಭಾಷೆಗೆ ಆಗಿನ ಕಾಲದಲ್ಲಿ ಇರ್ತಂತ ಯುವಕರಿಗೆ ಮಳೆಗೊಳಿಸಿದಂಥವ್ರು ಒಂದು ಅರವಿಂದರು, ಇನ್ನೊಂದು ಟ್ಯಾಗೋರ್ ಅವರು. ಅಂತ ಒಂದು ಅನೇಕ ಗೆಳೆಯರ ಗುಂಪಿನ ಗೆಳೆಯರು ಅಲ್ಲೇ ಟ್ಯಾಗೋರ್ ಅವರ ಶಾಂತಿನಿಕೆ ತನಕ ಅಲ್ಲಿ ಹೋಗಿ ಕಲ್ತು ಬಂದ್ರು. ಸೇವು ಕುಲಕರ್ಣಿ ಅವರು ಹೋಗಿದ್ರು, ಕೃಷ್ಣ ಇವರೆಲ್ಲ ಹೋಗಿದ್ರು, ಅನೇಕರು, ಪ್ರಹ್ಲಾದ್ ದರೇಗರ್ ಹೋಗಿದ್ರು. ಇಂಥವ್ರು ಸಾಕಷ್ಟು ಜನ ಅಲ್ಲಿ ಹೋಗಿ ಕಲ್ತು ಬಂದ್ರು. ಅಂದ್ರೆ ಆ ಪರಂಪರೆ ಹಿನ್ನೆಲೆಯೊಳಗೆ ಇವರು 19 ಯಾವಾಗ ಗೆಳೆಯರ ಗುಂಪು ಒಡೀತು, ಆ ಒಡೆದು ಹೋದಂತ ಈ ಆಶಯಗಳನ್ನ ಸಫಲ ಮಾಡಬೇಕು, ಗೆಳೆಯರ ಗುಂಪು ಎಂದಿಗೂ ಒಡೆಯಬಾರದು ಎಂಬ ಒಂದು ಸಂಕಲ್ಪದಿಂದ ಆನಂದ ಕಂದರು, OM ಚುಡುಕಿ, GB ಜೋಶಿ ಅವರು ಇಂಥ ಹಲವರೆಲ್ಲರೂ ಸೇರಿ ಅದು ಒಂದು ಕಟ್ಟಿಕೊಟ್ರಲ್ಲ, ಒಂದು ಮನೋರಗ್ರಂಥಮಾಲೆ ಕಟ್ಟಿಕೊಟ್ರು. ಮುಂದೆ ಅದು ಪೂರ್ತಿಯಾಗಿ ನಮ್ಮ GB ಜೋಶಿ ಅವರೇ ಅದನ್ನು ಮುನ್ನಡೆಸುವಂತ ಒಂದು 6 ಪುಸ್ತಕಗಳನ್ನ ₹300 ಕೊಡುವಂತಹ ಒಂದು ಪ್ರಮೇಯ ಪ್ರಾರಂಭ ಆಯಿತು. ಅಸಾಧಾರಣ ಕೆಲಸ ಮಾಡಿತು. 33ರಿಂದ ಮುಂದೆ 25 ವರ್ಷಗಳ ಆದ ನಂತರ ನಡೆದು ಬಂದು ದಾರಿ ಬಂತಲ್ಲ, ಒಂದು ಸ್ಪಷ್ಟವಾದ ದಿಕ್ಕನ್ನು ತೋರಿಸಿತು. ಇಡೀ ಸಾಹಿತ್ಯದ ಒಂದು ಪರಂಪರೆಗೆ ಒಂದು ದಿಕ್ಕನ್ನು ತೋರಿಸಿದಂತ ನಡೆದು ಬಂದ ದಾರಿಯ 3 ಸಂಪುಟಗಳು ಈಗಲೂ ಕೂಡ ರೆಲೆವೆಂಟ್ ಆಗಿರುವಂತ ಯಾವ್ದಾದರೂ ಇವಿದ್ರೆ ನಡೆದು ಬಂದ ದಾರಿಯಲ್ಲಿ ಇರ್ತಕ್ಕಂಥ ವಿಮರ್ಶೆ ಇರ್ಬೋದು. ಆ ವಿಮರ್ಶೆಗೆ ಇವರು ಏನ್ ಮಾಡಿದ್ರು, ಕುರ್ತಕೋಟಿಯವರು ಎಲ್ಲಾ ಸಂಪುಟದಲ್ಲಿ ಇರ್ತಕ್ಕಂಥ ಕಾವ್ಯ, ನಾಟಕ, ಕಾದಂಬರಿ, ಹಾಟೆಗಳು, ಸಣ್ಣ ಕಥೆಗಳು, ಪ್ರಬಂಧಗಳು, ಬೇರೆ ಬೇರೆ ಪ್ರಕಾರದ ಪ್ರಬಂಧಗಳಿಗೆ ಅವಕ್ಕೆಲ್ಲರಿಗೂ ಮುನ್ನುಡಿ ಬಂತು. ಆ ಮುನ್ನುಡಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವಕ್ಕೆ ಮೊದಲು ಇತಿಹಾಸ ಅಂದ್ಬಿಟ್ರು. ಅವರು ಇತಿಹಾಸ ಅಂದ್ರು, ವಿಮರ್ಶೆ ಇತಿಹಾಸ ಅನ್ಕೋತ ಹೋದ್ರಿ. ಅದ್ರ ಬರೆದ್ರಲ್ಲ, ಅದ್ರ ಬರೆದದ್ದನ್ನ ಅದೇ ಮುಂದೆ ನಾನು ತೋರಿಸಿದಂತ ಇದು ಯುಗ ಧರ್ಮ ಮತ್ತು ಸಾಹಿತ್ಯ ದರ್ಶನವಾಗಿ ಅದು ಹೊರಗಡೆ ಬಂತು. 1962ರಲ್ಲಿ ಇದು ಪಬ್ಲಿಷ್ ಆಯ್ತು. ಅಂದ್ರೆ ಈ ಪರಂಪರೆಯನ್ನು ಮುಂದುವರಿಸಿದ್ರಲ್ಲ, ಯಾವ ಮನೋರಗ್ರಂಥಮಾಲೆ 33ರಿಂದ ಅಂದ್ರೆ ನವೋದಯದ ಪ್ರಾರಂಭದ ಹಂತದಲ್ಲಿ ಗೆಳೆಯರ ಗುಂಪು ಪ್ರಾರಂಭವಾಗಿ ಅದು ಒಡೆದು ಅದರ ಮುಂದಿನ ಪರಂಪರೆಯನ್ನ ಬೆಳೆಸಿದಂತಹ ಒಂದು ಕೀರ್ತಿಗೆ ಮನೋರಗ್ರಂಥಮಾಲೆ ಅದು ಬಹಳ ದೊಡ್ಡ ಕೆಲಸ ಮಾಡಿದೆ. ಅದರಿಂದ ಒಂದು ಸಾಹಿತ್ಯ ಪರಂಪರೆ ಅಂದ್ರೆ ಮುಂದೆ ಬರುವಂತಹ ನವ್ಯರು ಆಗಲಿ, ಪ್ರಗತಿಶೀಲರು ಬದಲು, ಆಮೇಲೆ ನವ್ಯರು ಇರಬಹುದು, ಆ ನವ್ಯೋತ್ತರ ಕಾಲ ಇರ್ಬೋದು, ದಲಿತ, ಬಂಡಾಯದ ಎಲ್ಲ ಪ್ರಜ್ಞೆಗಳ ಸಾಹಿತ್ಯಗಳು ಕೂಡ ಆ ಮನೋರಗ್ರಂಥಮಾಲೆಯಲ್ಲಿ ಒಳಗೊಂಡಿರೋದ್ರಿಂದ ಇಡೀ ಒಂದು ಸಾಹಿತ್ಯ ಮಧ್ಯಾಹ್ನಕ್ ಬರ್ರಿ, ನಂಗೆ ನಿದ್ದೆ ಬರೋದಿಲ್ಲ, ನಾ ಮಧ್ಯಾಹ್ನಕ್ಕೆ ಮಲ್ಕೊಂಬೋದಿಲ್ಲ, ಮಧ್ಯಾಹ್ನಕ್ ಬಂದ್ರೆ ಬೇಕಾದಷ್ಟು ಹಟ್ಟಿ ಹೊಡ್ಲಿಕ್ಕೆ ಆಗ್ತದೆ ನೋಡ್ರಿ ಅಂತಿದ್ರು.
ಅಂದ್ರೆ ಇಂಥ ಒಂದು ಪರಂಪರೆಯನ್ನು ಕಟ್ಟಿಕೊಟ್ಟಂತ ಇವರು, ಈಗ ನಾವು ಬಸವರಾಜ ದೊಣ್ಣೂರವ್ರು ಕೂಡ ನಾವೆಲ್ಲರೂ ಅಟ್ಟದ ಮೇಲೆ ಭೇಟಿ ಆದವರು. ಬಸವರಾಜ ದೊಣ್ಣೂರ ಪರಿಚಯ ಕೂಡ ನನಗೆ ಇದರಿಂದ ಆಗಿತ್ತು. ಆಮೇಲೆ ಕೃಷ್ಣಕಟ್ಟಿ ಅದಕ್ಕ ನೇರವಾಗಿ ಬೇಂದ್ರೆಯವರ ಮೇಲೆ PhD ಅವರೇ ಮಾಡಿದ್ರು. ಬೇಂದ್ರೆಯವರ ಮೇಲೆ PhD ಮಾಡಿದ ಕೃಷ್ಣಕಟ್ಟಿ ಅವರು ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋದ್ರು. ಆ ನಂತರ ವಿಶ್ವನಾಥ್ ಇವರು ನಮ್ಮ VT ನಾಯಕರು ಅವರು PhD ಇವರಿಂದ ಮಾಡಿದ್ರು, ಕುತ್ಕೋಟಿಯವರ ಹತ್ರ ಮಾಡಿದ್ರು. ಅದಕ್ಕಿಂತ ಮೊದಲು TP ಕೈಲಾಸಂ ಇವ್ರ ಬಗ್ಗೆ ಯಾರ ಬಗ್ಗೆ TP ಕೈಲಾಸಂ ಮತ್ತು ಇದ್ರ ಬಗ್ಗೆ ಇವರು ನಮ್ಮ ರಮಾನಾಥ್ ಡಾಕ್ಟರ್ ರಮಾಕಾಂತ್ ಜೋಶಿ ಅವರು ಮಾಡಿದ್ರು. 3 ಜನರು ಇವ್ರ ಕೈಯಲ್ಲಿ PhD ಮಾಡಿದ್ರು. ಬಹಳ ಅದ್ಭುತವಾದಂತ ವ್ಯಕ್ತಿತ್ವ, ಬಹಳ ಸರಳವಾದ ಜೀವಿ. ನಮ್ಮ ಮನೆಗೆ ಹಗಲೆಲ್ಲ ಬೇಕಾದಾಗ ಬಂದಾಗ ಯಾವ್ದಕ್ಕಾದ್ರೂ ಬಹಳ ಸಹಜವಾಗಿ ಬಂದು ನಮ್ಮ ತಂದೆಯವ್ರ ಜೊತೆಗೆ ಒಡನಾಟ ಇತ್ತು. ಬಹಳಷ್ಟು ಮಾತಾಡ್ತಿದ್ರು. ಊಟ ಮಾಡೋದು ಆಗ್ಲಿ, ಇನ್ನೊಂದಾಗ್ಲಿ, ಯಾವುದೇ ಒಂದಾಗ್ಲಿ ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಒಡನಾಟ, ಮತ್ತೆ ಏನನ್ನ ಸಾಹಿತ್ಯದಲ್ಲಿ ಬರಿಬೇಕು, ಹೇಗೆ ಬರಿಬೇಕು ಅನ್ನೋ ಒಂದು ಕಲ್ಪನೆಯನ್ನ ಕಟ್ಟಿಕೊಟ್ಟಂಥವ್ರು. ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾವೆಲ್ಲರೂ ಸಣ್ಣವರಿದ್ವು, ಬಹಳ ಚಿಕ್ಕವರು. ಅವ್ರ ಮುಂದೆ ಅವರ ನನಗೆ ಅವರಿಂದಾಗಿನ AK ರಾಮಾನುಜಂ ಅವರ ಪರಿಚಯ ಆಗಿದೆ, ಅವರಿಂದಾಗಿ ಭೀಮಜೆ ಜೋಶಿ ಅವ್ರ ಪರಿಚಯ ಆಗಿದೆ. ಎಲ್ಲರೂ ಪರಿಚಯ ಮಾಡಿಸ್ಕೊಟ್ಟವ್ರು ಅವರೇ. ಎಲ್ಲರೂ ಬಂದವರು ಸಹಿತ ಬಹಳ ಪ್ರೀತಿಯಿಂದ ಇವರು ಇಂಥವ್ರ ಹುಡುಗ, ಇವರು ಹೀಗ್ ಮಾಡ್ತಾರೆ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟು ನಮ್ಮನ್ನ ಆಪ್ತವಾಗಿ ಇಡುವಂತಹ ಒಂದು ಆ ಮನೋರಗಂತ ಮನೆಯ ಅರ್ಥ ಇತ್ತಲ್ಲ, ಅದು ಈಗಲೂ ಕೂಡ ಅದು ಆ ಅರ್ಥ ಬಹಳ ಸಾರ್ಥಕವಾದ ಅರ್ಥ. ಎಲ್ಲಿವರೆಗೆ GB ಜೋಶಿ ಅವರು ಮತ್ತೆ ಪೃಥ್ವಿನಾಥ್ ಕುತ್ಕೋಟಿ ಅವರು ಅದಕ್ಕೆ ಒಂದು ಕಳೆಗಟ್ಟಿತ್ತು. ಆ ಕಳೆಗಟ್ಟಿದ ಕಾಲದಲ್ಲಿಯೇ ನಾವೆಲ್ಲರೂ ಮಿತ್ರರಾದ್ವಿ ಅನ್ನೋದೇ ಬಹಳ ಸಂತೋಷ. ಅದಕ್ಕೆ ಇಷ್ಟು ಪಾಠಗಳನ್ನು ಹೇಳ್ಬೋದು, ಇನ್ನೂ ಬೇಕಾದಷ್ಟು. ಈಗ ಅವರು ಬೇಂದ್ರೆಯವ್ರ ಮೇಲೆ ಬರೋದಕ್ಕಿಂತ ಬಾರೋ ಸಾಧನಿಕರಿಗೆ ಅಂತ ಒಂದು ಪುಸ್ತಕ ಇದೆ. ಆಮೇಲೆ ಮನ್ವಂತರದ ಮೂಲಕ ಅನೇಕ ಪುಸ್ತಕಗಳನ್ನ ಇವನ ವಿಮರ್ಶೆ ಕುರಿತು ಅನೇಕ ಪಾಠಗಳಿಂದ ಅದ್ರ ಕೀರ್ತಿನಾಥ್ ಕುತ್ಕೋಟಿ ಹೇಳಿದ್ದಾರೆ, ದ.ರಾ. ಬೇಂದ್ರೆಯವರು ಇದ್ದಾರೆ, ಗಿರೀಶ್ ಕರ್ನಾಡರ್ ಇದ್ದಾರೆ, ಅನಂತಮೂರ್ತಿಯವರಿದ್ದಾರೆ, ಗಿರೇಡಿ ಗೋವಿಂದರಾಜರಿದ್ದಾರೆ, ರಾಜೀವ್ ತಾರಾನಾಥ್ ಇದ್ದಾರೆ. ಇವರೆಲ್ಲರೂ ಇದರಲ್ಲಿದ್ದಾರೆ. ಇವರು ಅನೇಕ ಬೇರೆ ಬೇರೆ ಭಾಷೆಗಳ ಇದರಲ್ಲಿ ಮನ್ವಂತರದ ಕುರಿತು ಅನೇಕ ಇಡೀ ಕನ್ನಡ ಸಾಹಿತ್ಯದ ಒಂದು ಪರಂಪರೆ ಹೇಗೆ ಬೆಳೆದು ಬರಬೇಕು ಎಂಬುದನ್ನ ನಿಶ್ಚಿತವಾಗಿ ಒಂದು ಕಟ್ಟಿಕೊಟ್ಟಂತ ಮಹಾಮಹಿಮರೊಳಗೆ ಕುತ್ಕೋಟಿ ಅವರು ಅಗ್ರಸ್ಥಾನದಲ್ಲಿ ಇದ್ದಾರೆ. ಅದಕ್ಕೆ ಇಂಥ ಕುತ್ಕೋಟಿಯವರ ನೆನಪನ್ನ ನಾನು ಅದಕ್ಕೆ ಇವತ್ತು ಬೆಳಗ್ಗೆ ನಮ್ ಕೃಷ್ಣ ಕಟ್ಟಿಯವ್ರ ಜೊತೆ ಮಾತಾಡ್ಬೇಕಾದ್ರೆ, ನೋಡಪ್ಪ ನೀವು ಹೇಗಾದ್ರೂ ಬೇಂದ್ರೆಯವರ ಬಗ್ಗೆ PhD ಮಾಡಿದ್ಯಪ್ಪ, ಬೇಂದ್ರೆಯವರ ಕುರಿತು ಹೇಳಿದ್ರೆ ಬಹಳ ಚೆನ್ನಾಗಿ ಐತೆ. ಅವರು ಅದನ್ನು ಸಾರ್ಥಕವಾಗಿ ಆ ಕೆಲಸ ಮಾಡಿದ್ರು. ಬಹಳ ಬೇಂದ್ರೆಯವರ ಕುರಿತು ಮತ್ತೆ ಬೇಂದ್ರೆ ಸುತ್ತಮುತ್ತಲಿನ ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಅವರು ಮಾಡಿದರು. ಯಾಕಂದ್ರೆ ಒಂದು ಕಾವ್ಯ ಪರಂಪರೆಗೆ ಒಂದು ಹೊಸ ಮಾರ್ಗವನ್ನ ತೋರಿಸಿದಂತ ಅನೇಕ ಅಸಾಧಾರಣ ವ್ಯಕ್ತಿಗಳಿದ್ದಾರಲ್ಲ, ಅಂತದ್ರಲ್ಲಿ ಕುತ್ಕೋಟಿ ಅಂತ ಒಬ್ರು ವ್ಯಕ್ತಿ ನಮಗೆ ಅವರು ನಾಟಕದ ಮೂಲಕ ಆ ಮನಿ ಅಂತ ಒಂದು ನಾಟಕ ಅಂತ ಏನು ಹೇಳಿದ್ರಲ್ಲ, ಅವರು ಎಷ್ಟು ಒಂದು ರೀತಿಯಿಂದ ಅದ್ರ ತೊಡ್ಕೊಂಡು ಬರೋದ್ರಲ್ಲ, ಆ ಮನಿ ನಾಟಕ ಯಾವಾಗ್ಲೂ ಈಗ ಓದಿದ್ರು ಸಹಿತ ಮೈಜು ಬಂದೋಗ ಇದೆ, ಬಹಳ ಚೆನ್ನಾಗಿದೆ. ಅದು ಓ ಘರ್ ಅಂತ ಹೇಳಿ ಗಿರೀಶ್ ಕರ್ನಾಟಕ ಅದು ಹಿಂದಿಯಲ್ಲಿ ಕೂಡ ಅದು ನಾಟಕ ಆಗಿ ಬಂತದು, ಬಹಳ ಚೆನ್ನಾಗಿ ಬಂತದು ಅಂತ. ಇವೆಲ್ಲ ಇಂಥ ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಇವಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕುರಿತು ಕೂಡ ಅನೇಕ ಸರಿ ಯಾರ್ಯಾರಿಗೋ ಮಾಡ್ಬೇಕಾದ್ರೆ ಅನೇಕ ಸಲಹೆಗಳನ್ನ ಅವರು ಜ್ಞಾನಪೀಠ ಪ್ರಶಸ್ತಿ ಅವರು ಕೇಳಿದ್ದಾರೆ. ಅಂತವ್ರಿಗೂ ಕೂಡ ಸಲಹೆಗಳನ್ನು ಕೊಟ್ಟಂತ ದೊಡ್ಡ ವ್ಯಕ್ತಿ ಅವರಾಗಿದ್ರು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಅಂದ್ರೆ ಸಂಭಾಜ್ಯೋತಿ ಅವರು ಬರೆದ ಮರಾಠಿ ಸಂಸ್ಕೃತಿ ಎಂಬ ಒಂದು ಪುಸ್ತಕವನ್ನ ಮರಾಠಿಯಿಂದ ಕನ್ನಡಕ್ಕೆ ಮಾಡಿದ್ರು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಭಾಷಾಂತರದ ಒಂದು ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ. ಅಂದ್ರೆ ಈ ಇಷ್ಟೆಲ್ಲಾ ಕೆಲಸವನ್ನು ಮಾಡಿ ಬಹಳ 75 ವರ್ಷದ ಜೀವನವನ್ನು ಕಳೆದಂತವ್ರು ಒಂದೇ ದಿವಸ ಗಂಡ ಹೆಂಡತಿ ಇಬ್ರು ಒಂದೇ ದಿವಸ ಅಗಲಿಕೆ ನಮಗೆ ನಿಜವಾಗ್ಲೂ ದುಃಖ ತಂತ. ಇನ್ನೂ ಇರ್ಬೇಕಾಗಿತ್ತು, ಇನ್ನೂ 15-16 ವರ್ಷಗಳ ಕಾಲ, 90 ವರ್ಷಗಳ ಕಾಲ ಅದರ ಜೀವನ ಇರಬೇಕಾಗಿತ್ತು. ಯಾಕಂದ್ರೆ 89-90 ವರ್ಷಗಳ ಕಾಲ GB ಅವರ ಬದುಕಿದ್ರಲ್ಲ, ಅಷ್ಟಕ್ಕೆ ವಯಸ್ಸಾದ್ರೂ ಕುತ್ಕೋಟಿ ಅವ್ರು ಬದುಕಿದ್ರೆ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನೂ ಅನೇಕ ವಿಚಾರಗಳು ದಕ್ತಿದ್ವು ಅಂತ ನನಗೆ ಅನ್ನಿಸ್ತದೆ. ಆ ದಿಶೆಯೊಳಗಾಗಲಿ ನಾನಾಗ್ಲಿ ಮತ್ತೆ ಬಸವರಾಜ ದೊಣ್ಣೂರವರಾಗ್ಲಿ
ಮತ್ತೆ ಕೃಷ್ಣ ಕಟ್ಟಿಯವರಾಗ್ಲಿ, ಇನ್ನೂ ಅನೇಕರಾಗ್ಲಿ, ಬಹಳ ಜನರು ಒಂದ್ ರೀತಿಯಿಂದ ಅವರ ಸಹವಾಸದೊಳಗೆ ನಾವು ಅನೇಕ ಅನೇಕ ವಿಚಾರಗಳನ್ನು ಕಲ್ತಿದ್ದೇವೆ. ಕನ್ನಡ ಬದಲದೆ ಇಂಗ್ಲಿಷ್ ಅನ್ನು ಕಲ್ತಿದ್ದೇವೆ, ಸಂಸ್ಕೃತವನ್ನು ಕಲ್ತಿದ್ದೇವೆ. ಎಲ್ಲ ವಿಚಾರಗಳ ಬಗ್ಗೆ ನಾವು ಮುಂದೆ ಮುಕ್ತವಾಗಿ ಮಾತಾಡುವಂತ ಒಂದು ಒಂದು ದೊಡ್ಡ ಚೇತನ ಈಗ 21 ವರ್ಷಗಳ ಹಿಂದೆ ಇಲ್ಲ. ಆಯ್ತಲ್ಲ, ಅದು ನಮಗೆ ಬಹಳ ಇದು ಒಂದು ರೀತಿಯಿಂದ ಮನಸ್ಸಿಗೆ ನೋವಾಗ್ತದೆ. ಇವು ಕೂಡ ಎಲ್ಲೋ ಒಂದು ಕಡೆ ಕುರ್ತಕೋಟಿಯವರು ನಮ್ಮನ್ನ ನಾವು ಓದ್ಬೇಕಾದ್ರೆ ಬರಿಬೇಕಾದ್ರೆ ಕುರ್ತಕೋಟಿಯವರು ನಮ್ಮ ಬೆನ್ನಿಗೆ ಎದ್ದು ಒಂದು ಎತ್ತರ ಕೊಟ್ಟಾಗೆ, ನೋಡು ಇದಲ್ಲ ಹೀಗಲ್ಲ ಹೀಗೆ ಬರಿಬೇಕೇನೋ ಅನ್ನೋ ರೀತಿಯಿಂದ ಒಂದು ಎತ್ತರಕ್ಕೆ ಒಂದು ಸಾಕ್ಷಿ ಪ್ರತಿಯಾಗಿ ನಮ್ಮ ಹಿಂದೆ ನಿಂತಾರೆ. ಅಂತ ಒಬ್ಬ ಮಹಾ ಮೇಧಾವಿ, ಒಬ್ಬ ಸಾರ್ಥಕ ಜೀವನ ಸಾಗಿಸಿದಂತ ವ್ಯಕ್ತಿಯ ಕುರಿತು ಇವತ್ತ ಬಸವರಾಜ್ ದೋಣೂರವರು ಧಾರವಾಡ ಕಟ್ಟೆ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸೋದು ನಿಜಕ್ಕೂ ನನಗೆ ಬಹಳ ಸಂತೋಷ ಆಯ್ತು. ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದಾಗೆ ಬಹಳ ದೊಡ್ಡ ಕೆಲಸಪ್ಪ, ಇದು ಮಾಡ್ಬೇಕಾದದ್ದು ಅಂತ ಅಂದ್ಕೊಂಡಿದೆ. ಆದ್ರೆ ಇಂಥ ಕೆಲಸ ಆಗ್ತಾ ಇದೆ, ಇದಕ್ಕೆ ನಮ್ಗೆ ಬಹಳ ಸಂತೋಷ ಆಗಿದೆ. ಅದಕ್ಕೆ ಇದು ಇಂಥ ಕೆಲಸ ಮುಂದುವರಿಬೇಕು. ಕುರ್ತಕೋಟಿಯ ಒಂದು ಪರಂಪರೆ ಮುಂದುವರಿಸುವಂತ ಕೆಲಸ ಇನ್ನೂ ಮುಂದಾಗಬೇಕು. ಈಗಾಗಲೇ ಕೃಷ್ಣ ಅವ್ರು ಹೇಳಿದಾಗೆ 1,000 ಪುಟಗಳಷ್ಟು 900,000 ಪುಟಗಳಷ್ಟು ಬೇಂದ್ರೆಯವರ ಕುರಿತು ಬಂದು ಬೇರೆ ಇತರ ಲೇಖನಗಳು ಸಂಗ್ರಹಿಸ್ತಾ ಇದ್ದಾರೆ. ಅದೇ ಮತ್ತೆ ಈಗಾಗಲೇ ಬಂದಂತ ಬೇಕಾದಷ್ಟು ಬೇಂದ್ರೆಯವ್ರ ಕುರಿತು ಬರೆದಂತ ಅನೇಕ ಆರ್ಟಿಕಲ್ಸ್ ನಮ್ಮ ಮುಂದಿವೆ ಅಂತ ಇವನ್ನೆಲ್ಲ ಇಟ್ಟುಕೊಂಡು ಒಟ್ಟು ಒಂದು ಪರಂಪರೆಯನ್ನು ಕಟ್ಟಿಕೊಳ್ಳೋದಕ್ಕೆ ಇವರು ಎಷ್ಟು ಸಾರ್ಥಕವಾದ ಜೀವನವನ್ನು ಕಳೆದ್ರಲ್ಲ, ಅದಕ್ಕೆ ಅವರಿಗೆ ಎಷ್ಟು ನಮಿಸಿದರು ಕಡಿಮೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಡಾಕ್ಟರ್ ಕೃಷ್ಣ ಕಟ್ಟಿಯವರೇ, ಶ್ರೀನಿವಾಸ್ ವಡಪಿಯವರೇ, ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಈಗಾಗಲೇ ಇಬ್ಬರು ಮಹತ್ವದ ವಿದ್ವಾಂಸರ ಮಾತುಗಳನ್ನ ಕೇಳಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು ಉಪಸ್ಥಿತರಿರುವಿರಿ. ಪ್ರೊಫೆಸರ್ ಕಟೀಲ್ ಮಠ ಅವರಿದ್ದಾರೆ, ಕೊಪ್ಪದವರಿದ್ದಾರೆ, ಡಾಕ್ಟರ್ ರಾಜಣ್ಣ ತಗ್ಗಿಯವರು ಇದ್ದಾರೆ, ಲಿಂಗಪ್ಪ ಗೋನಾಳ್ ಅವರಿದ್ದಾರೆ, ದೇವು ಪತ್ತಾರ್ ಅವರು ಇಲ್ಲಿವರೆಗೆ ಇದ್ರು, ಡಾಕ್ಟರ್ ಶಿವಕುಮಾರ್ ಕಣಸೋಗಿ ಅವರಿದ್ದಾರೆ, ಡಾಕ್ಟರ್ ತಾರಿಣಿ ಶಿವದಾಯಿನಿ ಅವರಿದ್ದಾರೆ, ಅಜಯ್ ವರ್ಮಾ ಅಲೂರಿ ಅವರಿದ್ದಾರೆ, ಮತ್ತೆ ಅನೇಕ ಜನ ಹಿರಿಯರು, ಸಾಹಿತ್ಯಾಸಕ್ತರು, ಲೇಖಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ಇಂದು ಧಾರವಾಡ ಕಟ್ಟೆ ಕೀರ್ತಿನಾಥ್ ಕುರ್ತಕೋಟಿಯವರ 21ನೆಯ ಪುಣ್ಯ ಸ್ಮರಣೆಯ ಕುರಿತು ಅವರ ಬಗೆಗೆ 2 ವಿಶೇಷ ಉಪನ್ಯಾಸಗಳನ್ನ ಏರ್ಪಡಿಸಿದೆ. ಡಾಕ್ಟರ್ ಕೃಷ್ಣ ಕಟ್ಟಿಯವರು ಮತ್ತು ಶ್ರೀನಿವಾಸ್ ವಾಡಪಿಯವರು ಇಲ್ಲಿವರೆಗೆ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕುರ್ತಕೋಟಿಯವರೊಂದಿಗೆ ಅನೇಕ ವರ್ಷಗಳನ್ನ ಇಬ್ಬರು ಹಿರಿಯರು ಕಳೆದಿದ್ದಾರೆ. ಕೃಷ್ಣ ಕಟ್ಟಿಯವರು ನನಗೆ ಹಿರಿಯ ಸಹೋದರರು ಇದ್ದ ಹಾಗೆ, ವಾಡಪಿಯವರು ನನಗೆ ಬಹಳ ಹಿರಿಯ ಸ್ಥಾನದಲ್ಲಿ ಅವರಿದ್ದಾರೆ, ನನ್ನ ಹಿತೈಷಿಗಳು. ಆಮೇಲೆ ಅನೇಕ ವರ್ಷಗಳನ್ನ ಬಹಳ ಅರ್ಥಪೂರ್ಣವಾಗಿ ಕುರ್ತಕೋಟಿಯವರೊಂದಿಗೆ ಕಳೆದಿದ್ದಾರೆ. ಕೃಷ್ಣ ಕಟ್ಟಿ ಸರ್ ಮತ್ತು ನಾನು ಅವರ ನೇರ ವಿದ್ಯಾರ್ಥಿಗಳು. ಇಬ್ರು ಕನ್ನಡ ವಿಶ್ವವಿದ್ಯಾಲಯದಿಂದ ಕೀರ್ತಿನಾಥ್ ಕುರ್ತಕೋಟಿಯವರ ಮಾರ್ಗದರ್ಶನದಲ್ಲಿ PhD ಯನ್ನ ಪಡೆದಿದ್ದೇವೆ. ಅದು ನಮ್ಮ ಜೀವನದ ಬಹಳ ಮಹತ್ವದ ಸಾಧನೆ. ಈ ಬಗೆಗೆ ಕೃಷ್ಣ ಕಟ್ಟಿ ಸರ್ ಅವರು ಅನೇಕ ಮಾತುಗಳನ್ನ ಆಡಿದ್ದಾರೆ. ಅವರ ಮಾತಿಗೆ ನಾನು ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಸೇರಿಸಲು ಇಷ್ಟಪಡ್ತೇನೆ. ನಾನು ಕೃಷ್ಣ ಕಟ್ಟಿಯವರಷ್ಟು ಸುದೈವಿ ಅಲ್ಲ, ಅಥವಾ ವಡಪಿಯವರಷ್ಟು ಸುದೈವಿ ಅಲ್ಲ. ನನಗೆ ಕೇವಲ 10 ವರ್ಷಗಳು ಮಾತ್ರ ನನ್ನ ಪಾಲಿಗೆ ಇದ್ವು. 1993ರಲ್ಲಿ ಮೊದಲ ಬಾರಿಗೆ ನಾನು ಕೀರ್ತಿನಾಥ್ ಕುರ್ತಕೋಟಿಯವರನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಕಂಡೆ. ಅವರು ನನ್ನ ವಿದ್ಯಾಗುರುಗಳು, MA ನನ್ನ ವಿದ್ಯಾರ್ಥಿಗಳು. ಮುಂದೆ ಅವರೇ ನನಗೆ ಮಾರ್ಗದರ್ಶಕರಾದರು. ಅವರ ಬಗೆಗೆ ಕೃಷ್ಣ ಕಟ್ಟಿಯವರು ನಾನು ಅನೇಕ ಸಲ ಮಾತನಾಡಿದ್ದೇವೆ. ಅವರ ಆರೋಗ್ಯದ ಬಗೆಗೆ, ಅವರ ಸಾಧನೆ ಬಗೆಗೆ ನಾವು ಮಾತನಾಡಿದ್ದೇವೆ. ವಡಪಿ ಸರ್ ಅಂತರೂ ಸುಮಾರು 30-40 ವರ್ಷ ಅವರೊಂದಿಗೆ ಕಳೆದಿದ್ದಾರೆ. ಕುರ್ತಕೋಟಿಯವರ ಆಡಿದ ಯಾವ ಒಂದು ಮಾತು ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ.
ಅವ್ರ ಮಾತುಗಳೇ ಹಾಗೆ ಇರ್ತಾ ಇದ್ವು. ಅವರ ಬರಹ ಆಗಲಿ, ಉಪನ್ಯಾಸ ಆಗಲಿ, ಭಾಷಣ ಆಗಲಿ, ವರ್ಗ ಬೋಧನೆ ಆಗಲಿ, ಹರಟೆ ಆಗಲಿ, ಪ್ರತಿಯೊಂದರಲ್ಲೂ ಒಂದು ಗಾಂಭೀರ್ಯತೆ ಇರ್ತಾ ಇತ್ತು. ಒಂದು ಆಳವಾದ ಅಧ್ಯಯನ ಇರ್ತಾ ಇತ್ತು. ಹರಟೆ ಅಂದ್ರೆ ಸುಮ್ಮನೆ ನಮ್ಮ ನಿಮ್ಮ ಹಾಗೆ ಹರಟೆ ಅಲ್ಲ, ಹರಟೆ ಕೂಡ ಒಂದು ಉಪನ್ಯಾಸ. ಆ ಧಾರವಾಡದ ಮನೋಹರ ಗ್ರಂಥಮಾಲದ ಅಟ್ಟ ಏನಿದೆಯಲ್ಲ, ಅದು ಒಂದು ವಿಶ್ವವಿದ್ಯಾಲಯ. ನಮ್ಗೆಲ್ಲರಿಗೂ ಅದು ವಿಶ್ವವಿದ್ಯಾಲಯ. ಸಾಹಿತ್ಯವನ್ನ ಬೋಧಿಸುವ ವಿಶ್ವವಿದ್ಯಾಲಯ. ನಾನು ಕನ್ನಡ ಸಾಹಿತ್ಯವನ್ನ ಕಲ್ತಿದ್ದೇ ಧಾರವಾಡ ಕಟ್ಟೆಯ ಮನೋಹರ ಗ್ರಂಥಮಾಲಾ ಕಟ್ಟೆಯ ಗ್ರಂಥಮಾಲೆಯ ಅಟ್ಟದ ಮೇಲೆ. ಈ ಕಟ್ಟೆ ಕೂಡ ಅಟ್ಟದ ಒಂದು ಎಕ್ಸ್ಟೆನ್ಷನ್ ಇದ್ದ ಹಾಗೆ. ಯಾಕಂದ್ರೆ ನಾವು ಕುರ್ತಕೋಟಿಯವರ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದೇನೆ. ಯಾಕಂದ್ರೆ ನಾವೆಲ್ಲರೂ ಕುರ್ತಕೋಟಿಯವರ ಶಿಷ್ಯರು, ಸಾಮಾನ್ಯ ಶಿಷ್ಯರೇನಲ್ಲ. ಆ ಒಂದು ಪ್ರೀತಿ, ವಿಶ್ವಾಸ, ಬದ್ಧತೆಯನ್ನ ಉಳಿಸಿಕೊಂಡವರು. ವಿದ್ವತ್ತಿನವರೆಲ್ಲ ಸರ್ ಪ್ರಾರಂಭದಲ್ಲಿ ಹೇಳಿದ್ರು, ಅವರು ಒಂದು ಮೇರು ಶಿಖರ, ಅದೊಂದು ಪರ್ವತ, ಜ್ಞಾನದ ಒಂದು ದೊಡ್ಡ ಪರ್ವತ. ನಾವೆಲ್ಲ ಸಣ್ಣ ಪುಟ್ಟ ಗುಡ್ಡಗಳು, ಸಣ್ಣ ಪುಟ್ಟ ಬೆಟ್ಟಗಳು ಅಂತ ಅಂದ್ಕೋಬಹುದು. ನನ್ನ ಮಟ್ಟಿಗೆ ಒಂದು ಸಣ್ಣ ಒಂದು ಸಣ್ಣ ಗುಡ್ಡ ಅನ್ನಂಗಿಲ್ಲ, ಒಂದು ಸಣ್ಣ ಸ್ಮಾಲ್ ಹಿಲ್ ಅಷ್ಟೇನೆ. ಬಟ್ ಈ ಮೇರು ಪರ್ವತದ ಜೊತೆ 10 ವರ್ಷ ಕಳೀಲಿಕ್ಕೆ ಸಾಧ್ಯ ಐತಲ್ಲ, ಅದು ಬಹಳ ಮಹತ್ವದ್ದು. 10 ವರ್ಷಗಳಲ್ಲಿ ನಾನು ಅನೇಕ ಸಂಗತಿಗಳನ್ನ ಅವರಿಂದ ಕಲ್ತಿದ್ದೇನೆ. ಅವರು ಅನೇಕ ಮಾತುಗಳನ್ನ ನನ್ನೊಂದಿಗೆ ಆಡಿದ್ದಾರೆ. ಕೆಲವೊಂದ್ಸಲ ಅವರು ಹೇಳಿ, ನೋಡಪ್ಪ, ಈ ಮಾತನ್ನ ಈಗಲ್ಲ, ನಾನು ಇಲ್ಲದಾಗೂ ಕೂಡ ಈ ಮಾತನ್ನ ನೀನು ಯಾರೊಂದಿಗೆ ಹಂಚ್ಕೋಬಾರದು ಅಂತ ಕೂಡ ನನ್ನೊಂದಿಗೆ ಅನೇಕ ಮಾತುಗಳನ್ನ ಆಡಿದ್ದಾರೆ. ಹೀಗಾಗಿ ನಾವೆಲ್ಲರೂ ಅವರ ಶಿಷ್ಯರು. ಹೀಗಾಗಿ ಆ ಮಾತುಗಳನ್ನ ನಾನು ಆಡೋದಿಲ್ಲ. ಯಾವ ಈ ಕೆಟ್ಟ ಮಾತುಗಳೇನಲ್ಲ. ಒಂದು ವಿಚಿತ್ರವಾದಂತ ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ವಿಚಿತ್ರವಾದ ಘಟನೆಗಳು ನಡೀತಾ ಇರ್ತವೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಅನೇಕ ಘಟನೆಗಳು ನಡೀತಾ ಇರ್ತವೆ. ಯಾರೋ ಮೋಸ, ವಂಚನೆ ಹೀಗೆಲ್ಲ ಮಾಡಿರ್ತಾರೆ. ಕುರ್ತಕೋಟಿಯವರ ಜೀವನದಲ್ಲೂ ಕೂಡ ಸ್ವಲ್ಪ ಹೀಗೆಲ್ಲ ಆಗಿ ಹೋಗಿತ್ತು. ಅದ್ರ ಬಗ್ಗೆ ಹಂಚ್ಕೋತಾ ಇದ್ರು. ಸುಮ್ಮನೆ ಹೇಳ್ತೀನಪ್ಪ, ಮನಸ್ಸಿನ ಶಾಂತಿಗಾಗಿ ನೀನ್ ಕೇಳ್ಬಿಡು, ಮರ್ತ್ಬಿಡು ಅಂತ ಅಂತಿದ್ರು. ಹೇಳಲೇಬೇಕಾದ ಕೆಲವು ಮಾತುಗಳನ್ನ ಒಂದು 10-15 ನಿಮಿಷಗಳ ಅವಧಿಯಲ್ಲಿ ಹೇಳ್ತೀನಿ. ಆಗ್ಲೇ ಸಮಯ 7 ಗಂಟೆ 20 ನಿಮಿಷ ಆಗಿದೆ. ನೀವು ಯಾರಾದ್ರೂ ಕೃಷ್ಣ ಕಟ್ಟಿಯವರು ಮತ್ತು ವಡಪ್ಪಿ ಸರ್ ಅವರು ಅನೇಕ ವರ್ಷಗಳನ್ನ ಕುರ್ತಕೋಟಿಯವರೊಂದಿಗೆ ಕಳೆದಿದ್ದಾರೆ. ಅವರ ಎಲ್ಲಾ ಗ್ರಂಥಗಳನ್ನ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಿದ್ದಾರೆ. ನೀವು ಅವರೊಂದಿಗೆ ಸಂವಾದ ಮತ್ತು ಚರ್ಚೆಯನ್ನ ಮಾಡಬಹುದು, ಮುಂದುವರಿಸಬಹುದು. ಅಥವಾ ಯಾರಾದ್ರೂ ಒಂದು 2-3 ನಿಮಿಷ ನಿಮ್ಮ ಅಭಿಪ್ರಾಯ ಕೂಡ ಹೇಳ್ಬಹುದು. ಕುರ್ತಕೋಟಿಯವರೊಂದಿಗಿನ ಒಡನಾಟ ನಿಮಗೆ ಲಭಿಸಿದ್ದರೆ ಅದ್ರ ಬಗ್ಗೆ ಕೂಡ ಮಾತನಾಡಬಹುದು. ಕುರ್ತಕೋಟಿಯವರ ಸ್ಮರಣ ಶಕ್ತಿ ಬಗೆಗೆ ಕೃಷ್ಣ ಕಟ್ಟಿಯವರು ಬಹಳ ಒಳ್ಳೆಯ ಉದಾಹರಣೆಗಳನ್ನ ಕೊಟ್ರು. ಅವರಿಗೆ ಕೇವಲ ಕನ್ನಡ ಪಠ್ಯಗಳ ಸಾಲುಗಳು ನೆನಪಿನಲ್ಲಿ ಇರ್ತಿದ್ವು ಅಂತ ಯಾರು ತಿಳ್ಕೊಳ್ಬಾರ್ದು. ಅನೇಕ ಇಂಗ್ಲಿಷ್ ಪಠ್ಯಗಳ ಸಾಲುಗಳು ಅವರ ಸ್ಮರಣ ಶಕ್ತಿಯಲ್ಲಿ ಇರ್ತಾ ಇದ್ವು. ಶೇಕ್ಸ್ಪಿಯರ್ನ ಅನೇಕ ನಾಟಕಗಳ ಅನೇಕ ಡೈಲಾಗ್ಸ್ ಗಳನ್ನ, ಒಂದೊಂದು ಪುಟದ ಡೈಲಾಗ್ಸ್ ಗಳನ್ನ, ಎಲ್ಲಾ ಸಾಲಿಲೋಕ್ವಿಸ್ ಗಳನ್ನ ಅವರು ಹೇಳ್ತಾ ಇದ್ರು. ಆಮೇಲೆ ಚಾರ್ಲಸ್ ಡಿಕನ್ಸ್, ಲಾರೆನ್ಸ್ನ ಕಾದಂಬರಿಗಳ ಪುಟಗಳನ್ನೇ ನನಗೆ ಹೇಳ್ತಾ ಇದ್ರು. ನನ್ನ ಜೀವನದಲ್ಲಿ ನಾನು ಅಂತ ಒಬ್ಬ ಅಗಾಧವಾದ ಸ್ಮರಣ ಶಕ್ತಿಯನ್ನು ಹೊಂದಿದ ಶಿಕ್ಷಕನನ್ನು ನಾನು ಕಂಡೇ ಇಲ್ಲ. ನಮಗೆ ಕವನದ ಸಾಲುಗಳು ನೆನಪಿರ್ತಾವೆ, ಹೆಚ್ಚಂದ್ರೆ ನಾಟಕದ ಸಾಲುಗಳು, ಡೈಲಾಗ್ಸ್ಗಳು. ಕಥೆಯೇ ಒಂದು ಕಥೆಯೇ 2 ಪುಟ ಅವ್ರು ಹೇಳಿದ್ರು, ಒಂದು ಇಡೀ ಕಾದಂಬರಿಯನ್ನ ಅವ್ರು ಬರೆದ್ರು ಅಂತ ಅನ್ನೋದು. ನಿಮಗೆ ಇದು ಕೇಳಿದ್ರೆ ನಂಬಿಕೆ ಬರ್ಲಿಕ್ಕಿಲ್ಲ, ಬಟ್ ಇದು ವಾಸ್ತವ, ಈ ಸತ್ಯ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ, ಸತ್ಯ ಇದು, ನಿಜ ಇದು. ಅಂತ ಒಂದು ಸ್ಮರಣ ಶಕ್ತಿ ಇತ್ತು ನನಗೆ. ಅವ್ರು 3-4 ಪುಟ ಸುಮ್ನೆ ಹೀಗೆ ಹೇಳ್ಬಿಡ್ತಿದ್ರು, ಲಾರೆನ್ಸ್ ಬಗೆಗೆ ಮತ್ತೆ ಹಾರ್ಡಿ ಬಗೆಗೆ. ಆಮೇಲೆ ಹೇಳ್ತಾ ಇದ್ರು, ಒಬ್ಬ ಶಿಕ್ಷಕನಿಗೆ ಸ್ಮರಣ ಶಕ್ತಿ ಇರಬೇಕು. ಇಫ್ ಯು ಡೋಂಟ್ ಹ್ಯಾವ್ ಸ್ಟ್ರಾಂಗ್ ಮೆಮರಿ ಪವರ್, ಯು ಆರ್ ನೋ ಟೀಚರ್ ಎಟ್ ಆಲ್. ನನಗೆ 2-3 ಸಲ ಹೇಳಿದ್ರು ಅವರು. ಆದ್ರೆ ಅಂತ ಒಂದು ಅಗಾಧವಾದ ಸ್ಮರಣ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ರ ಹಿಂದೆ ದೊಡ್ಡ ತಪಸ್ಸಿತ್ತು. ಅವ್ರಿಗೆ ಹುಟ್ಟುತ್ತಲೇ ಇಂತ ಅಗಾಧವಾದ ಸ್ಮರಣ ಶಕ್ತಿ ಇತ್ತು ಅಂತ ನಾನು ಅಂದ್ಕೊಳ್ಳೋದಲ್ಲ. ಅವರು ಸುಮಾರು 20-30-40 ವರ್ಷ ತಪಸ್ಸನ್ನ ಮಾಡಿದ್ರು. ಓದುವ ಕ್ರಮ ಆಗಿತ್ತು. ಕಟ್ಟಿಯವರು ಸರ್ ಹೇಳಿದ್ರಲ್ಲ, ಓದುವ ಕ್ರಮ ಆಗಿತ್ತು. ಒಂದ್ಸಲ ಓದಿದ್ರೆ ಮುಗಿದು ಹೋತು. ನನ್ನೊಂದು ಕಥಾ ಸಂಕಲನ ಓದಿ ಮರುದಿವ್ಸ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನನಗೆ ಅನಿಸ್ತು, ಈ ಕಥೆಗಳನ್ನ ನಾನು ಬರೆದಿನೋ ಇಲ್ವೋ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟೆಲ್ಲಾ ಸಂಗತಿಗಳನ್ನ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದ್ರು. ಬಹಳ ನನಗೆ ಹೆಮ್ಮೆ ಅನಿಸ್ತದೆ, ಸಂತೋಷ ಅನಿಸ್ತದೆ. ನಾನು ಕುರ್ತಕೋಟಿಯವರೊಂದಿಗೆ 10 ವರ್ಷ ಕಳೆದಿದ್ದೇನೆ ಎಂದು. ಆಮೇಲೆ ಕುರ್ತಕೋಟಿಯವರು ನನ್ನ ಜೀವನದಲ್ಲಿ ಬರದೇ ಹೋಗಿದ್ದಿದ್ರೆ ನನ್ನ ಜೀವನ ಇಷ್ಟು ಚೆನ್ನಾಗಿ ಇರ್ತಾ ಇರ್ಲಿಲ್ಲ. ಅವರು ಕೇವಲ ನನಗ ತಿಳುವಳಿಕೆಯನ್ನ, ಜ್ಞಾನವನ್ನ ಮಾತ್ರ ಕೊಡ್ಲಿಲ್ಲ, ಬದುಕುವ ಕ್ರಮವನ್ನ ಕೂಡ ಕಲಿಸಿಕೊಟ್ರು.
ಇಬ್ಬರು ಶಿಕ್ಷಕರು ನನಗೆ. ಇಬ್ಬರು ಜಿ ಬಿ ಸಜ್ಜನ್, ಇನ್ನೊಬ್ರು ಕೀರ್ತಿನಾಥ್ ಕುರ್ತಕೋಟಿ ಅವರು. ನಾನು ಹೇಳ್ತಾ ಇರ್ತೀನಿ, ಕೀರ್ತಿನಾಥ್ ಕುರ್ತಕೋಟಿ ಅವರಂದ್ರೆ ನನ್ನ ಹೃದಯ. ಅವರು ನನಗೆ ನನ್ನ ಆತ್ಮ ಇದ್ದ ಹಾಗೆ. ಆ ಆ ಜಿ ಬಿ ಸಜ್ಜನರು ನನಗೆ ಶರೀರ ಇದ್ದ ಹಾಗೆ. ಒಬ್ರು ನನಗೆ ಶರೀರ ಕೊಟ್ರು, ಇನ್ನೊಬ್ರು ನನಗೆ ಆತ್ಮವನ್ನೇ ಕೊಟ್ರು. ಇವರಿಬ್ರು ಗುರುಗಳು. ಆ ಸೊ ಅಗಾಧವಾದಂತಹ ಸ್ಮರಣ ಶಕ್ತಿಯನ್ನ ಅವರು ಹೊಂದಿದ್ರು. ಆ ಆ, ಅವರ ಓದು ಮತ್ತು ಅಧ್ಯಯನ ಕೂಡ ಅಷ್ಟೇ ವ್ಯಾಪಕವಾಗಿತ್ತು. ಸರ್ ಹೇಳಿದ್ರಲ್ಲ, ಕನ್ನಡ, ಇಂಗ್ಲಿಷ್, ಸಂಸ್ಕೃತ್, ಗುಜರಾತಿ ಬರ್ತಿತ್ತು ಅವರಿಗೆ, ಮರಾಠಿ ಬರ್ತಿತ್ತು, ಹಿಂದಿ ಬರ್ತಿತ್ತು, ಅನೇಕ ಭಾಷೆಗಳು ಅವರಿಗೆ ಬರ್ತಿತ್ತು. ಅದ್ರ ಹೆಚ್ಚು ಕನ್ನಡದಲ್ಲಿ ಬರೆದ್ರು ಮತ್ತು ಕನ್ನಡದಲ್ಲಿ ಚಿಂತನೆಯನ್ನ ಮಾಡಿದ್ರು. ಕುರ್ತಕೋಟಿಯವರ ಕುರ್ತಕೋಟಿಯವರ ಪ್ರತಿಭೆ ಬಹಳ ದೊಡ್ಡ ಪ್ರತಿಭೆ, ಅಗಾಧವಾದ ಪ್ರತಿಭೆ. ಇಂಥ ಒಂದು ಅಗಾಧವಾದ ಪ್ರತಿಭೆ ಯಾವುದೇ ಒಂದು ಭಾಷೆಗೆ, ಸಂಸ್ಕೃತಿಗೆ ಸಿಗುವುದು ಬಹಳ ಅಪರೂಪ. ಕುರ್ತಕೋಟಿಯವರಂತ ಮೇಧಾವಿಗಳು ಮತ್ತೆ ಮತ್ತೆ ಹುಟ್ಟಿ ಬರುವುದು ಬಹಳ ಕಷ್ಟ. ಬರೀ ವಿದ್ವತ್ತು ಇದ್ರೆ ಸಾಲದು, ಬೇರೆ ಬೇರೆ ಸಂಗತಿಗಳು ಇರ್ಬೇಕಾಗ್ತದೆ. ಅದು ಕುರ್ತಕೋಟಿಯವರಲ್ಲಿತ್ತು. ಒಂದು, ತಪಸ್ಸನ್ನ ಮಾಡಿ, ಕಠಿಣ ತಪಸ್ಸನ್ನ ಮಾಡಿ ಅಂತ ಒಂದು ಸ್ಮರಣ ಶಕ್ತಿಯನ್ನ ಬೆಳೆಸ್ಕೊಂಡಿದ್ರು. ಆಮೇಲೆ ಅಂತ ಒಂದು ನಿಷ್ಠೆ, ಬದ್ಧತೆ ಅವರಿಗೆ ಸಾಹಿತ್ಯದ ಬಗ್ಗೆ ಇತ್ತು. ನಾವು ನಮಗೆ ನೌಕರಿ ಮೇಲೆ ಆಸೆ, ಪ್ರಮೋಷನ್ ಮೇಲೆ ಆಸೆ, ಬೇರೆ ಬೇರೆ ಹುದ್ದೆಗಳ ಮೇಲೆ ಆಸೆ, ಪ್ರಶಸ್ತಿ ಪುರಸ್ಕಾರಗಳ ಮೇಲೆ ಆಸೆ, ಅನೇಕ ಆಸೆಗಳ ಜೊತೆಗೆ ಬರಹ ಕೂಡ ಒಂದು. ಕುರ್ತಕೋಟಿಯವರಿಗೆ ಕೇವಲ ಬರಹ, ಓದು, ಬರಹ, ಹರಟೆ, ಮಾತುಗಳನ್ನ ಇಷ್ಟಪಡ್ತಾ ಇದ್ರು. ಕಂಠಿ ಸರ್ ಅದನ್ನ ಹೇಳಿದ್ರು. ಮನೋಹರ ಗ್ರಂಥಮಾಲೆಯಲ್ಲಿ 6ರಿಂದ 9 ಗಂಟೆವರೆಗೆ 3 ತಾಸು ನಾನ್ ಸ್ಟಾಪ್, ಹೆಚ್ಚು ಕಡಿಮೆ ಸರಿ ಮಾತಾಡ್ತಾ ಇದ್ರು. ಒಂದು ಸಣ್ಣ ಪುಟ್ಟ ಪ್ರಶ್ನೆಯನ್ನು ಕೇಳ್ಬಿಡ್ತಿದ್ರು ಕಟ್ಟಿ ಸರ್ ಅಂತವ್ರು. ಅವರು 2 ತಾಸು ಅದಕ್ಕೆ ಉತ್ತರ ಕೊಡ್ತಾ ಇದ್ರು. 6ರಿಂದ 9 ಗಂಟೆ, ಸುಮಾರು 8-10 ಜನ ಕೂತ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಆಗ ನನಗೆ ಅವರಿಗೆ ಮಾತನಾಡುವ, ಪ್ರಶ್ನೆ ಮಾಡುವ ಶಕ್ತಿ ಇರಲಿಲ್ಲ, ಸಾಮರ್ಥ್ಯ ಇರಲಿಲ್ಲ, ಧೈರ್ಯವೂ ಇರಲಿಲ್ಲ. ಐ ವಾಸ್ ಓನ್ಲಿ ಎ ಲಿಸ್ನರ್. ಹೀಗೆ ಅವರು ಅನೇಕ ಜನರ ವ್ಯಕ್ತಿತ್ವವನ್ನ ರೂಪಿಸಿದ್ರು. ಮತ್ತು ಬರಹ ಮತ್ತು ಬದುಕು ಮತ್ತು ಬರಹದ ಬಗೆಗೆ ಅವರು ಸಾಕಷ್ಟು ಗಾಢವಾದ ಚಿಂತನೆಯನ್ನ ಮಾಡ್ತಾ ಇದ್ರು. ಆ ಕಾಲಕ್ಕೆ ಅವರೆಲ್ಲ ಮಾತುಗಳು ಅರ್ಥ ಆಗ್ತಿರ್ಲಿಲ್ಲ. ಐ ವಾಸ್ ಕ್ವೈಟ್ ಯಂಗ್ ದೆನ್. ಒಂದ್ಸಲ ನನಗೆ ಹೇಳಿದ್ರು, ಬದುಕು ಮತ್ತು ಬರಹ ಇದ್ರ ಬಗೆಗೆ ಮಾತನಾಡುತ್ತಾ ಏನ್ ಹೇಳಿದ್ರು ಅಂತಂದ್ರೆ, ಅವರು ಬದುಕು ಮತ್ತು ಬರಹ ಎರಡೂ ಒಂದೇ ಅಲ್ಲ. ಹೀಗಂದ ಮಾತ್ರಕ್ಕೆ ಅವರು ಎಲಿಯಟ್ನ ಥಿಯರಿಯನ್ನು ಒಪ್ಕೊಳ್ತಾ ಇದ್ರು. ದ ಪೋಯೆಟ್ ಹೂ ಲಿವ್ಸ್ ಅಂಡ್ ದ ಪೋಯೆಟ್ ಹೂ ರೈಟ್ಸ್ ಆರ್ ಟೂ ಡಿಫ್ರೆಂಟ್ ಸೆಲ್ವ್ಸ್ ಅಂತಕ್ಕಂಥ ಸಿದ್ಧಾಂತವನ್ನು ಅವರು ಒಪ್ಕೊಡ್ತಿದ್ರು ಅಂತೇನಿಲ್ಲ. ಒಬ್ಬ ಲೇಖಕನಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗಿತ್ತು. ಒಬ್ಬ ವ್ಯಕ್ತಿಯಾಗಿ ನಿನ್ನ ವ್ಯಕ್ತಿತ್ವ ಗಟ್ಟಿಯಾಗಿರ್ಬೇಕು, ಅವಾಗ ನಿನ್ನ ಬರಹ ಗಟ್ಟಿ ಆಗ್ತದೆ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಬದುಕು ಮತ್ತು ಬರಹದ ಮಧ್ಯೆ ಒಂದು ವ್ಯತ್ಯಾಸ ಇದೆ ಅಂತ ಅವರು ಹೇಳ್ತಾ ಇದ್ರು. ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು ಅವರು. ಯಾವ ಸುಖ ನಿಮಗೆ ನಿಮ್ಮ ಬದುಕು ಕೊಡೋದಿಲ್ಲೋ, ಆ ಸುಖವನ್ನ ಸಾಹಿತ್ಯ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ನಮಗೆ. ಒಂದು ಉದಾಹರಣೆ ಈ ಸಂದರ್ಭದಲ್ಲಿ ಅದನ್ನ ಕೊಡ್ಬೋದು ಅಂತ ನನಗೆ ಅನ್ಕೊಂಡಿದ್ದೇನೆ. ಅವ್ರೇನ್ ಹೇಳ್ತಾ ಇದ್ರು, ಒಬ್ಬ ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ನಪುಂಸಕ ಇದ್ದಾನೆ ಅಂತ ತಿಳ್ಕೊಳ್ರಿ. ದೇರ್ ಇಸ್ ಅನ್ ಇಂಪಾರ್ಟೆಂಟ್. ಅವನಿಗೆ ಜೀವನದಲ್ಲಿ ಅವನಿಗೆ ರತಿ ಸುಖ ಅನ್ನೋದು ಸಿಗೋದಿಲ್ಲ. ಇವನಿಗೆ ಸಾಹಿತ್ಯ ಓದಿದಾಗ ಸಾಹಿತ್ಯದಿಂದ ಕೂಡ ಸುಖ ಸಿಗೋದಿಲ್ಲ, ಯಾಕಂದ್ರೆ ಅದು ಅವನ ಜೀವನದಲ್ಲೇ ಇಲ್ಲ ಅಂತ ಅವರು ಇದೇ ಉದಾಹರಣೆಯನ್ನು ಕೊಟ್ಟು ನನಗೆ ವಿವರಣೆಯನ್ನ ನೀಡಿದ್ರು. ಈಗಲೂ ಕೂಡ ನನಗೆ ನೆನಪಿದೆ. ಹೀಗಾಗಿ ಬದುಕು ಬಹಳ ಮುಖ್ಯ. ಬದುಕಿನ ಸುಖವನ್ನ ಅನುಭವಿಸ್ಬೇಕು ಅಂತ ಅವರು ನನಗೆ ಹೇಳ್ತಾ ಇದ್ರು. ನಾನು ಕರ್ನಾಟಕ ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ಒಂದ್ ದಿವ್ಸ ಅವ್ರ ಮನೆಗೆ ಹೋಗಿದ್ದೆ. ಏನಪ್ಪಾ, ಯಾವಾಗ ಮದುವೆ ಮಾಡ್ಕೋತಿ ಅಂತಂದ್ರು. ಇಲ್ಲ ಸರ್, ಇನ್ನೊಂದ್ ವರ್ಷ 2 ವರ್ಷ. ಅಲ್ಲಪ್ಪ, ಎಲ್ಲ ಆಯ್ತು, ನೌಕರಿ ಆಯ್ತು, ಮದುವೆ ಮಾಡ್ಕೋ, ಸೆಟ್ಲ್ ಆಗು, ಅದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು. ನನ್ನ ಮದುವೆಗೆ ಅವರು ಅಲ್ಲಿಂದ ಬಂದಿದ್ರು, ರಾಮ್ ಜೋಶಿ ಸರ್ ಅವರೆಲ್ಲ ಸೇರಿ ರೋಣಕ್ ನನ್ನ ಮದುವೆಗೆ ಬಂದ್ರು. ಆಮೇಲೆ ನಮ್ಮ ಮನೆಗೆ ಬರ್ತಾ ಇದ್ರು. ನಾನು ಅವ್ರ ಮನೆಗೆ ಪ್ರತಿನಿತ್ಯ ಹೋಗ್ತಾ ಇದ್ದೆ. ಅವ್ರು ಆಗೊಮ್ಮೆ ನಮ್ಮ ಮನೆಗೆ ಬರ್ತಾ ಇದ್ರು. ಬಹಳ ಆತ್ಮೀಯವಾದ ಒಂದು ಸಂಬಂಧ ಮತ್ತು ಒಡನಾಟ ಇತ್ತು. ಈಗ ಕೃಷ್ಣ ಗಟ್ಟಿಯವ್ರು ನೋಡಿದ್ರೆ ನನಗೆ ಅಣ್ಣ ಅಂದ್ರೆ ನಮ್ಮ ಕುಟುಂಬ, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪ ಮಕ್ಕಳು ಇದ್ದಾರೆ. ಅವರು ಅಣ್ಣಂದಿರೇ, ಇಲ್ಲಂತಲ್ಲ. ಇವ್ರು ನೋಡಿದ್ರೆ ನನಗೆ ಒಂದೇ ಕುಟುಂಬದವರು ಅಂತ ಅನಿಸ್ತದೆ ನನಗೆ. ವಡಪಿ ಸರ್ ನೋಡಿದ್ರೆ. ಸೊ ಕುರ್ತಕೋಟಿಯವರ ಸಂಬಂಧದಲ್ಲಿ ಬಂದಂತ ಎಲ್ಲಾ ಹಿರಿಯರ ನೋಡಿದ್ರೆ ನನಗೆ ಇವರೆಲ್ಲ ನನ್ನ ಕುಟುಂಬದ ಸದಸ್ಯರು, ನಮ್ಮಲ್ಲಿ ಯಾವ ವ್ಯತ್ಯಾಸಗಳಿಲ್ಲ, ಭೇದಗಳಿಲ್ಲ ಅಂತ ಅನಿಸ್ತದೆ. ಹಾಗೆಲ್ಲ ನಮ್ಮನ್ನು ನೋಡ್ಕೊಂಡ್ರು.
ಅನೇಕ ಜನರಿಗೆ ಕುರ್ತುಕೋಟಿಯವರ ಬಗೆಗೆ ಬೇರೆ ಬೇರೆ ಕಲ್ಪನೆಗಳಿದ್ದು ಅದೇನೂ ಇರ್ಲಿಲ್ಲ. ಅವರಿಗೆ ಸಾಹಿತ್ಯ ಮಾತ್ರ ಮುಖ್ಯ. ಯಾವುದ್ರ ಬಗೆಗೂ ವಿಚಾರ ಮಾಡ್ತಾ ಇರ್ಲಿಲ್ಲ. ಲೇಖಕನ ಜಾತಿ, ಧರ್ಮ, ಅವನ ಸಿದ್ಧಾಂತ ಇದರ ಬಗೆಗೆ ಅವ್ರಿಗೆ ಆಸಕ್ತಿ ಇರ್ಲಿಲ್ಲ. ಒಂದು ಕೃತಿಯಾಗಿ ಓದ್ತಾ ಇದ್ರು, ಅದಕ್ಕೆ ರೆಸ್ಪಾಂಡ್ ಆ ಮಾಡ್ತಾ ಇದ್ರು. ಬಹಳ ಅದ್ಭುತವಾದ ಬದುಕನ್ನ ಆ ಬದುಕಿದವರು. ಒಂದೆರಡು ಘಟನೆಗಳನ್ನ ನಾನು ನೆನ್ಪು ಮಾಡ್ಕೊಳ್ತೇನೆ. ಅವರು ಅನೇಕ ದೃಷ್ಟಾಂತಗಳನ್ನ, ಕಥೆಗಳನ್ನ ನನಗೆ ಹೇಳಿದ್ರು. ನಾನು ಅವರ ಅವ್ರು ಹೇಳಿದ ಕಥೆಗಳನ್ನ ಆಧಾರವಾಗಿ ಇಟ್ಕೊಂಡು 2 ಕಥೆಗಳನ್ನ ಬರೆದಿದ್ದೇನೆ. ಒಂದು ಅಲ್ಲಾ ಬಕ್ಷ್ ಅಂತೇಳಿ 60, 70ರ ದಶಕದಲ್ಲಿ ಕುರ್ತುಕೋಟಿಯವರು, ರಾಜೀವ್ ತಾರನಾಥ್ ಅವರು, ರಾಮ್ ಜೋಶಿ ಅವರು ಮತ್ತು ಗಿರೀಶ್ ಕಾರ್ನಾಡ್ ಅವರು ಬಿಜಾಪುರಕ್ಕೆ ಒಂದು ಮದುವೆಗೆ ಹೋಗಿದ್ರಂತೆ. ಆ ಒಬ್ಬ ಗೌಡ್ರ ಮದುವೆಗೆ ಹೋಗಿದ್ರಂತೆ. ರಾತ್ರಿ ಅವ್ರ ಮನೆಯ ಅಂಗಡಿ ಕೋಣೆಯಲ್ಲಿ ಒಂದು ರಾತ್ರಿಯನ್ನು ಕಳೆದ್ರಂತೆ. ಅಲ್ಲಿ ಒಬ್ಬ ಅಲ್ಲಾ ಬಕ್ಷ್ ಅಂತ ನಾನು ಹೆಸರು ಕೊಟ್ಟಿರೋದು. ಒಬ್ಬ ಮುಸ್ಲಿಂ ಪೇಟಿ ಮಾಸ್ತರ್ ಬರ್ತಾನೆ. ಅವನೊಂದಿಗೆ ಸಂವಾದ, ಚರ್ಚೆ ಇತ್ಯಾದಿ ಎಲ್ಲ ಇದೆ. ಆ ಕಥೆನ ನೀವು ಆಮೇಲೆ ನೋಡ್ಬೋದು. ಅದು ನನ್ನ ಮೇಲೆ ಬಹಳ ಗಾಢವಾದ ಪ್ರಭಾವ ಬೀರಿತ್ತು. ಅದನ್ನ ಇಟ್ಕೊಂಡು ನಾನು ಒಂದು ಕಥೆಯನ್ನ ಬರೆದೆ. ಒಬ್ಬ ಸಂಗೀತಗಾರನ ಬಗೆಗೆ ಹೇಳಿದ್ರು. ಅದರ ಮೇಲೆ ಕೂಡ ನಾನು ಬರೆದೆ. ಹೀಗೆ ನನ್ನ ಎಲ್ಲಾ ಇದರಲ್ಲೂ ಕೂಡ ಕುರ್ತುಕೋಟಿಯವರು ಇರ್ತಾರೆ. ಪಾಠ ಮಾಡುವಾಗ ನನಗೆ ಹೆಚ್ಚು ಕಡಿಮೆ ಪ್ರತಿನಿತ್ಯ ನನಗೆ ಅವ್ರು ನೆನಪಾಗ್ತಾನೆ ಇರ್ತಾರೆ. ಯಾಕಂದ್ರೆ ನಾನು ಅವರ ಪರಂಪರೆಯಲ್ಲಿ ಬೆಳೆದವನು, ಅವರ ಗರಡಿಯಲ್ಲಿ ಬೆಳೆದವನು, ಅವರ ಟ್ರೆಡಿಷನಲ್ಲಿ ಬೆಳೆದವನು ಮತ್ತು ಅವರ ಅನೇಕ ಸಾಹಿತ್ಯದ ಒಲವುಗಳು, ಆಸಕ್ತಿಗಳು ನನ್ನ ಒಲವುಗಳು, ಆಸಕ್ತಿಗಳು ಕೂಡ ಆಗಿದ್ವು. ಯಾವುದೇ ಭಿನ್ನಾಭಿಪ್ರಾಯ, ಭೇದ ಅಂತದ್ದೇನು ಇರ್ಲಿಲ್ಲ. ಅವರಿಗೆ ಹೇಗೆ ಬೇಂದ್ರೆಯವ್ರನ್ನ ಓದುವ ಹುಚ್ಚು ಹಿಡಿಸಿದ್ರಲ್ಲ, ಕನ್ನಡಿಗರಿಗೆ ಬೇಂದ್ರೆ ಓದುವ ಹುಚ್ಚನ್ನು ಹಿಡಿಸಿದವರೇ ಕುರ್ತುಕೋಟಿಯವರು ಮತ್ತು ಕುಮಾರವ್ಯಾಸನನ್ನ ಓದುವ ಹುಚ್ಚು ಹಿಡಿಸಿದವರು ಕುರ್ತುಕೋಟಿಯವರು. ಅದರಲ್ಲೇನಿಲ್ಲ. ದ.ರಾ ಬೇಂದ್ರೆ ಮತ್ತು ಕುಮಾರವ್ಯಾಸ ಇವರಿಬ್ರು ಕುರ್ತುಕೋಟಿಯವರ ಸಂವೇದನೆಯನ್ನ ರೂಪಿಸಿದ 2 ದೈತ್ಯ ಪ್ರತಿಭೆಗಳು. ಅದ್ರ ಬಗೆಗೆ ಜೀವನದ ಸಾರ್ಥಕತೆ ಎಲ್ಲಿತ್ತು, ಕುರ್ತುಕೋಟಿಯವರ ಜೀವನದ ಸಾರ್ಥಕತೆ ಎಲ್ಲಿತ್ತು ಅಂದ್ರೆ ಬೇಂದ್ರೆ ಕಾವ್ಯವನ್ನ ಓದುವುದರಲ್ಲಿ, ಕುಮಾರವ್ಯಾಸನ ಕಾವ್ಯವನ್ನ ಓದುವುದರಲ್ಲಿ, ಅದರ ಬಗೆಗೆ ಬರೆಯುವುದರಲ್ಲಿ ಮತ್ತು ಮಾತನಾಡುವುದರಲ್ಲಿ. ಅಲ್ಲಿ ಅವರಿಗೆ ಸಾರ್ಥಕತೆ ಇತ್ತು. ಅಲ್ಲಿ ಸುಖ ಪಡ್ತಾ ಇದ್ರು. ನಮ್ಮ ಸುಖಗಳು ಬೇರೆ, ಸುಖದ ಮೂಲಗಳು, ಆಧಾರಗಳು ಬೇರೆ. ಅವರಿಗೆ ಅಲ್ಲಿ ಅಂತ ಒಂದು ಸುಖ ಇತ್ತು. ಒಂದು ಸಣ್ಣ ಘಟನೆಯನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅನೇಕ ಸಂದರ್ಭದಲ್ಲಿ ನಾನು ಇವುಗಳನ್ನ ಹೇಳಿದ್ದೇನೆ. ಈಗಲೂ ಕೂಡ ಹೊಸಬರಿದ್ದಾರೆ ಕೇಳುಗರು, ಹೀಗಾಗಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಾನು. ಇದನ್ನ ನಾನು ನಾನು ಪಾಲಿಸ್ಕೊಂಡು ಬರ್ತಾ ಇದ್ದೇನೆ. ಅವ್ರು ನನಗೆ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಿನ್ನ ಚೇಂಬರಿಗೆ ನಿನ್ನ ವಿದ್ಯಾರ್ಥಿಗಳು ಬಂದ್ರೆ ಅವ್ರನ್ನ ಕೂಡಿಸಿ ಮಾತಾಡ್ಸು ಅಂತ ಹೇಳಿದ್ರು ನನಗೆ. ಯಾವುದೇ ವಿದ್ಯಾರ್ಥಿ ನನ್ನ ಚೇಂಬರ್ಗೆ ಬಂದ್ರು ನಾನು ಅವ್ರು ಕೂಡಿಸಿ ಮಾತಾಡ್ತೇನೆ. ಆಮೇಲೆ ನಾನು ಕುಲಸಚಿವನಾದಾಗ ಯಾವನೇ ಮನುಷ್ಯ ಒಳಗಡೆ ಬರ್ಲಿ, ಕ್ಲರ್ಕ್ ಇರ್ಲಿ, ಪ್ಯೂನ್ ಇರ್ಲಿ, ಅಟೆಂಡರ್ ಇರ್ಲಿ, ಪ್ರಾಧ್ಯಾಪಕ ಇರ್ಲಿ, ಕೂತ್ಕೊಳ್ಳಿ ಆಮೇಲೆ ಹೇಳಿ ಅಂತಿದ್ದೆ. ವಿದ್ಯಾರ್ಥಿಗಳು ಬಂದ್ರೆ ನೀವು ಕೂತ್ಕೊಳ್ಳಿ ಆಮೇಲೆ ಮಾತಾಡಿ ಅಂತ ಹೇಳ್ತಾ ಇದ್ದೆ. ಹೀಗಾಗಿ ನನ್ಗ ಅನೇಕ ಜನ ನನ್ನ ಸಹೋದ್ಯೋಗಿಗಳು ನನ್ನ ಜೊತೆ ಜಗಳಾಡಬೇಕು ಅಂತ ಹೇಳಿ ಬಂದವರು ಕೂಡ ಕೂತ್ಕೊಳ್ಳಿ ಎಂದಾಗ ಜಗಳಾಡದೆ ಹೋದ ಉದಾಹರಣೆಗಳು ಕೂಡ ಇವೆ. ಅದನ್ನ ನಾನು ಕುರ್ತುಕೋಟಿಯವರಿಂದ ಕಲ್ತದ್ದು. ಅವರು ಒಂದು ಮಾತನ್ನ ಏನ್ ಹೇಳಿದ್ರು ಅಂದ್ರೆ, ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ಬೇಕು ಅಂತಕ್ಕಂತ ಆಸೆ ಇತ್ತು, ಬಹಳ ಆಸೆ ಇತ್ತು. ಧಾರವಾಡದಲ್ಲಿ ಇರ್ಬೇಕು, ನಾನು ಧಾರವಾಡದ ಮಣ್ಣಿನವನು, ಬೇಂದ್ರೆ ನಾಡಿನವನು, ಬೇಂದ್ರೆ ಕಾವ್ಯವನ್ನು ಬಿಟ್ಟು ದೂರ ಹೋಗ್ಬೇಕು ಅಂತ ಅವ್ರಿಗೆ ಇರ್ಲಿಲ್ಲ. ಬಹಳ ಅವರಿಗೆ ದುಃಖ ಆಗಿತ್ತು, ಕಷ್ಟ ಆಗಿತ್ತು ಆನಂದಕ್ಕೆ ಹೋಗುವಾಗ. ಆದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಒಂದು ನೌಕರಿಯನ್ನ ಕೊಡ್ಲಿಲ್ಲ. ಇಷ್ಟೇ ಸಾಕು ಅದ್ರ ಬಗೆಗೆ. ಅವಾಗ ಅವ್ರಿಗೆ ಇಲ್ಲ, ವಾಪಸ್ ನಾನು ಕರ್ನಾಟಕಕ್ಕೆ ಬರ್ಬೇಕು ಅಂತ ತಿಳ್ಕೊಂಡು ಮೈಸೂರು ವಿಶ್ವವಿದ್ಯಾಲಯ ಇರಬಹುದು, ಮೋಸ್ಟ್ಲಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಅವರು ರೀಡರ್ ಹುದ್ದೆಗೆ ಅಪ್ಲೈ ಮಾಡಿ ಸಂದರ್ಶನ ಕೊಡ್ಲಿಕ್ಕೆ ಬಂದ್ರಂತೆ. ಆಗ ಸಂದರ್ಶನ ನಡೆದಾಗ 3 ಜನ ಪ್ರಾಧ್ಯಾಪಕರು, ದೊಡ್ಡ ಪ್ರಾಧ್ಯಾಪಕರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅವರನ್ನ ಸಂದರ್ಶನ ತೆಗೆದುಕೊಳ್ತಿದ್ರಂತೆ. ಸಂದರ್ಶನ ತೆಗೆದುಕೊಳ್ಳುವಾಗ ಒಬ್ಬ ಸಿಪಾಯಿ ಬಂದು ಅವ್ರ ಮುಂದೆ ಒಂದಿಷ್ಟು ಟೀ ಬಿಸ್ಕೆಟ್ ಇಟ್ಟು ಹೋದಂತೆ. ಆಗ ಒಬ್ಬ ಪ್ರೊಫೆಸರ್ ಕುರ್ತುಕೋಟಿಯವ್ರಿಗೆ ಹೇಳಿದಂತೆ, ಕುರ್ತುಕೋಟಿಯವರೇ, ನೀವು ಒಂದ್ ಸ್ವಲ್ಪ ಹೊರಗಡೆ ಹೋಗ್ಬೋದಾ ಅಂತ ಕೇಳಿದ್ರಂತೆ. ಆಯ್ತು ಸರ್ ಅಂತ ಎದ್ದು ಅವ್ರು ಹೊರಗಡೆ ಹೋದ್ರಂತೆ. ಆಮೇಲೆ ಅವರು ಟೀ ಮತ್ತು ಬಿಸ್ಕೆಟ್ ತಿಂದು ಟೀ ಕುಡಿದ್ಮೇಲೆ ಕುರ್ತುಕೋಟಿಯವ್ರನ್ನ ಒಳಗಡೆ ಕರೆದ್ರಂತೆ. ಅವರೇ ಹೇಳಿದ್ದು ನನಗೆ. ಒಳಗಡೆ ಕರೆದು, ಮಿಸ್ಟರ್ ಕುರ್ತುಕೋಟಿ, ಶಾಲ್ ವಿ ರೆಸ್ಯೂಮ್ ಅವರ್ ಡಿಸ್ಕಷನ್ ಅಂತಂದ್ರಂತೆ. ನೋ ನೀಡ್ ಅಂತಂದವ್ರು. ನೋಡಿ, ನೀವು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಿದ್ದೀರಿ,
ನಾನು ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ರೀಡರ್ ಆಗಿರ್ಬೋದು ಇತ್ಯಾದಿ, ಅದು ಮುಖ್ಯ ಅಲ್ಲ. ನೀವು ನಿಮ್ಮ ಎದುರಿಗೆ ಕುಳಿತ ನಿಮ್ಮ ಸಹೋದ್ಯೋಗಿ, ನಾನು ಕೂಡ ನಿಮ್ಮ ಸಹೋದ್ಯೋಗಿ, ನನಗೆ ಒಂದು ಕಪ್ ಚಹಾ ಕೊಡುವ ಮನಸ್ಸು ನಿಮಗಿಲ್ಲ ಅಂತಂದ್ರೆ, ಒಂದು ಬಿಸ್ಕೆಟ್ ಕೊಡುವ ಒಂದು ಮನಸ್ಸು ನಿಮಗಿಲ್ಲ ಅಂತಂದ್ರೆ, ಅಷ್ಟು ದಾರಿದ್ರ್ಯ ನಿಮಗೆ ಇದೆ ಅನ್ನೋದಾದ್ರೆ, ಯು ಡೋಂಟ್ ಹ್ಯಾವ್ ಟು ಇಂಟರ್ವ್ಯೂ ಮೀ, ಐ ಡೋಂಟ್ ವಾಂಟ್ ದಿಸ್ ಪೊಸಿಷನ್ ಎಟ್ ಆಲ್ ಅಂತ ಹೇಳಿ ಸಂದರ್ಶನ ಕೊಡದೆ ನಾನು ಆನಂದಕ್ಕೆ ಹೋದೆ ಅಂತ ನನಗೆ ಕುರ್ತುಕೋಟಿಯವರು ಹೇಳಿದ್ರು. ನಾನು ಇಂಟರ್ವ್ಯೂ ನಡೆದಾಗ, ಸರ್ ಇಂಟರ್ವ್ಯೂ ನಡೀತು ಅಂತಂದ್ರೆ, ಅವಾಗ ನಮ್ಮ ತಿನ್ಲಿಕ್ಕೆ ಏನಾದ್ರು ತಂದು ಕೊಟ್ರೆ ಮೊದಲಿಗೆ ಎದುರಿಗೆ ಕೂತಿದಾರಲ್ಲ ಅವ್ರಿಗೆ ಕುಡಿ, ಅವ್ರಿಗೆ ಬಿಸ್ಕೆಟ್ ಮತ್ತು ಚಹಾ ಅವ್ರಿಗೆ ಕೊಟ್ಟ ಮೇಲೆ ನಮ್ಗೆ ಕುಡಿ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ಸೊ ಹಾಗೆ ಶಿಷ್ಯರನ್ನ ಬೆಳೆಸಿದ ಕ್ರಮ ಅವರು. ನೇರವಾಗಿ ನಮಗೇನು ಉಪದೇಶ ಮಾಡ್ತಾ ಇರ್ಲಿಲ್ಲ, ನಾವು ಕಲಿತಾ ಇದ್ದೀವಿ ಅದರಿಂದೆಲ್ಲ. ಇದು ಒಂದು. ಇನ್ನು ಒಂದು ಸಂಗತಿ, ಕೃಷ್ಣ ಕಟ್ಟಿಯವರು, ವಾಡಪಿಯವರು ಎಲ್ಲ ಇದಕ್ಕೆ ಸಾಕ್ಷಿ, ಇಡೀ ಧಾರವಾಡವೇ ಇದಕ್ಕೆ ಸಾಕ್ಷಿ. 2003ರಲ್ಲಿ ಸರ್ ತೀರ್ ಹೋದ್ರು, ಈ ದಿನದಿಂದ ತೀರ್ ಹೋದ್ರು. ಅದಕ್ಕೂ ಮುಂಚೆ ಸುಮಾರು ಒಂದು 10-15 ದಿವಸ ಮುಂಚೆ ಅವರಿಗೆ 2 ಸಲ ಹೃದಯಾಘಾತ ಆಗಿತ್ತು. ಒಂದ್ಸಲ ಅವ್ರಿಗೆ ಸ್ಪಂದನ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ನಾನು ಎಲ್ರು ಭೇಟಿ ಆಗುವಾಗೆ ನಾನು ಅವ್ರಿಗೆ ಹೋಗಿ ಅಲ್ಲಿ ಭೇಟಿ ಆದೆ. ಅವ್ರು ಹೇಳಿದ್ರು, ಡೋಣೂರ್, ಈ ಧೂಳಪ್ಪನವ್ರು ಡಾಕ್ಟರ್ ಅದಾರಲ್ಲ, ಬಹಳ ಒಳ್ಳೆ ಡಾಕ್ಟ್ರು, ಬಟ್ ಅವ್ರಿಗೆ ಗೊತ್ತಿಲ್ಲ, ಸಾಹಿತ್ಯರಿಗೆ ಗೊತ್ತಿಲ್ಲ ಅಂದ್ರು. ಸರಿ, ಏನಾಯ್ತು ಏನಂದ್ರು? ಏನಂದ್ರೆ, ಮಿಸ್ಟರ್ ಕುರ್ತಕೋಟಿ, ಇನ್ ಯುವರ್ ಲೈಫ್ ಯು ಹ್ಯಾವ್ ಓನ್ಲಿ ರೆಡ್, ಯು ಹ್ಯಾವ್ ರೆಡ್ ಎ ಲಾಟ್, ಫಾರ್ 50-60 years ಯು ಹ್ಯಾವ್ ರೆಡ್, ಬಟ್ ನೀವು ಏನು ಮಾಡಿಲ್ಲ. ಸೊ ಈಗ ನೀವು ಓದೋದು ಬೇಡ, ಓದ್ಬೇಡ್ರಿ. ಓದಿದ್ರೆ ನಿಮ್ಗೆ ಪ್ರೆಷರ್ ಆಗ್ತೈತಿ. ಸ್ವಲ್ಪ ಹೃದಯ, ಅವ್ರಿಗೇನು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವ್ರಿಗೆ ಹೇಳಿರ್ಲಿಲ್ಲ, ನಿಮ್ಮ ಹೃದಯ ಅಷ್ಟು ಸ್ಟ್ರಾಂಗ್ ಇಲ್ಲ, ನೀವು ದಯವಿಟ್ಟು ಓದೋದನ್ನ ಬಿಟ್ಬಿಡಿ, ಸ್ವಲ್ಪ ದಿವಸ ಆದ್ರೂ ಬಿಟ್ಬಿಡಿ ಅಂತಂದ್ರು ಡೋಣೋರು. ಆಗ್ಲಿ, ಡಾಕ್ಟರ್ ಅದಾರ, ಮರ್ಯಾದೆ ಕೊಡೋಣ ಅಂತ ಹೇಳಿ ನಾನು ಓದೋದು ಈ ಒಂದು 15 ದಿವಸ ಆಯ್ತು ನಾನು ಓದೋದು ಬಿಟ್ಟಿದ್ದೀನಿ. ನಿನ್ನೆ ಮೊನ್ನೆ ಬಂದು ಏನ್ ಹೇಳಿದ್ರು, ಕುರ್ತಕೋಟಿ ಅವರೇ, ಎಷ್ಟು ಬರಹ ಮಾಡಿದ್ದೀರಿ ನೀವು, ಎಷ್ಟು ಪುಸ್ತಕಗಳನ್ನ ಬರೆದಿದ್ದೀರಿ, ದಯವಿಟ್ಟು ಸ್ವಲ್ಪ ಬರೆಯೋದನ್ನ ನಿಲ್ಲಿಸ್ಬಿಡಿ ಸಾಕು. ಯಾಕಂದ್ರೆ ಬರಹ ಮಾಡೋದ್ರಿಂದ ನಿಮ್ಮ ಹೃದಯದ ಮೇಲೆ ಪ್ರೆಷರ್ ಆಗ್ತದೆ, ಸದ್ಯ ಇಟ್ಸ್ ವೆರಿ ಸೆನ್ಸಿಟಿವ್, ದಯವಿಟ್ಟು ನೀವು ಇದನ್ನ ಪಾಲಿಸಿ ಅಂತ ಹೇಳಿದ್ರಂತೆ. ಆಯ್ತು, ಹಾಗೆ ಮಾಡೋಣ ಅಂತ ಅವರು ಅಂದ್ಕೊಂಡ್ರಂತೆ. ಆಮೇಲೆ ಮತ್ತೆ 2 ದಿವಸ ಬಿಟ್ಟು ಮತ್ತೆ ಇವರು ಡಾಕ್ಟರ್ ವೈದ್ಯರು ಹೇಳಿದ್ರಂತೆ, ಕುರ್ತಕೋಟಿ ಅವರೇ, ನಿಮ್ ಜೀವನದಲ್ಲಿ ನೀವೇನ್ ಮಾಡಿರಿ, ನೀವು ಓದಿದ್ದೀರಿ, ಬರೆದಿದ್ದೀರಿ ಮತ್ತು ಮಾತನಾಡಿದ್ದೀರಿ. ಎಷ್ಟು ಮಾತುಗಳನ್ನ ಆಡಿದ್ದೀರಿ ನೀವು, ಸಾಕಷ್ಟು ಮಾತುಗಳನ್ನ ಆಡಿದ್ದೀರಿ, ಸಾವಿರಾರು ಉಪನ್ಯಾಸಗಳನ್ನ ನೋಡಿದ್ದೀರಿ. ದಯವಿಟ್ಟು ಉಪನ್ಯಾಸಗಳನ್ನ ಕೊಡೋದನ್ನ ನಿಲ್ಲಿಸ್ಬಿಡಿ. ಅವಾಗ ಕುರ್ತಕೋಟಿ ಸರ್ ನನಗೇನ್ ಕೇಳಿದ್ರಂದ್ರೆ, ಡೋಣೂರ್, ಇಫ್ ಐ ಆಮ್ ನಾಟ್ ಟು ರೈಟ್, ಇಫ್ ಐ ಆಮ್ ನಾಟ್ ಟು ಸ್ಪೀಕ್, if I am not to deliver talks and discuss, why should I be living? ಇದೇ ಪ್ರಶ್ನೆ, ಹೆಚ್ಚು ಕಡಿಮೆ ಈ ಒಂದು ಪ್ರಶ್ನೆಯನ್ನು ನಾನು ಓದೋದು ಬೇಡ, ಬರೆಯೋದು ಬೇಡ, ಮಾತನಾಡೋದು ಬೇಡ ಅಂದ್ರೆ ನನಗೆ ಬದುಕ್ಬೇಕು, ನಾನು ಯಾಕೆ ಬದುಕ್ಬೇಕು? ವೈ ಶುಡ್ ಐ ಬಿ ಲಿವಿಂಗ್? ಸೊ ಐ ವಿಲ್ ಸ್ಪೀಕ್, ಐ ವಿಲ್ ರೈಟ್ ಅಂಡ್ ಐ ವಿಲ್ ರೀಡ್ ಅಂದ್ರು. ನಾನು ನಿನ್ಮ್ಯಾಗ ಬರಿತೀನಿ, ಓದ್ತೀನಿ, ಮಾತಾಡ್ತೀನಿ, ಅದೇನಾಗ್ತದ ಆಗ್ಲಿ ಅಂತಂದ್ರು. ಪ್ರಾಯಶಃ ಹೆಚ್ಚು ಕಡಿಮೆ ಅದನ್ನೇ ಮಾಡಿದ್ರು ಅಂತ ಕಾಣ್ತದೆ. ಒಂದು ವಾರದಲ್ಲಿನೇ ಅವರು ದೇಹವನ್ನ ತ್ಯಜಿಸಿದ್ರು. ಒಂದೇ ದಿನ ಕುರ್ತಕೋಟಿಯವರು, ಮಿಸಸ್ ಕುರ್ತಕೋಟಿಯವರು ತೀರ್ ಹೋದ್ರು. ಬೆಳಗ್ಗೆ 7 ಗಂಟೆಗಿಂತ ಮೊದಲೇ ಅವರಿಬ್ರು ತಮ್ಮ ದೇಹವನ್ನ ತ್ಯಜಿಸಿದ್ರು. ಇಡೀ ಧಾರವಾಡಕ್ಕೆ ದೊಡ್ಡ ಆಘಾತ ಆಗಿತ್ತು. ನಾವೆಲ್ಲರೂ ಗುರುಗಳ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು, ಅದೊಂದು ವಿಚಿತ್ರವಾದಂತ ದಿನ. ಇಂಥ ಅದ್ಭುತವಾದಂತ ಲೇಖಕ ಅವ್ರಿಗೆ ನೋಡಿ, ಅವರು ಇದು ಇನ್ನೊಂದು ಮಾತೇನಂದ್ರೆ, ವಿಮರ್ಶೆಯನ್ನ ಅವರು ಪ್ರೀತಿಸಿದ್ರು. ಅನೇಕ ಜನ ವಿಮರ್ಶಕರು ಅದ್ರ ಬಗೆಗೆ, ಇಲ್ಲಾರ ವಿಮರ್ಶೆ ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ, ಸುಮ್ನೆ ಒತ್ತಾಯಕ್ಕೆ ನಾನು ವಿಮರ್ಶೆ ಬರುತ್ತೆ ಅಂತಲೇ ಅನೇಕ ಜನರು ಹೇಳ್ತಾ ಇರ್ತಾರೆ. ಕುರ್ತಕೋಟಿಯವರು ಹಾಗೆ ಹೇಳಲಿಲ್ಲ. ವಿಮರ್ಶೆಯನ್ನ ಅವರು ಪ್ರೀತಿ ಮಾಡಿದ್ರು, ವಿಮರ್ಶೆಯನ್ನ ಸ್ವೀಕಾರ ಮಾಡಿದ್ರು. ಆ ವಿಮರ್ಶೆಯ ಪಾತ್ರವನ್ನ ಅವರು ತಮ್ಮ ಈ ಜೀವನದುದ್ದಕ್ಕೂ ಆ ಪಾತ್ರವನ್ನ ನಿರ್ವಹಿಸಿದರು.
ಅವ್ರು 2-3 ಅದ್ಭುತವಾದ ನಾಟಕಗಳನ್ನ ಬರ್ತಿದ್ರು. ಆ ಮನಿ ಹೇಳಿದ್ರು ಸರ್, ಕೆಲವು ಗೀತ ನಾಟಕಗಳನ್ನ ಬರ್ತಿದ್ರು, ಚಂದ್ರಗುಪ್ತ ನಾಟಕವನ್ನು ಬರ್ದ್ರು. ಆಮೇಲೆ ಒಂದು ಸರ್ ಆಮೇಲೆ ಒಂದು ಕವನ ಸಂಕಲನವನ್ನ ಬರ್ದ್ರು. ಕೊನೆಗೆ ಒಂದು ಕಾದಂಬರಿ ಕೂಡ ಅಪೂರ್ಣವಾಗಿತ್ತು. ಸೊ ಕೀರ್ತಿನಾಥ್ ಕುರ್ತಕೋಟಿಯವರು ವಿಮರ್ಶೆಯನ್ನ ಬರೆದೇ ಬರೀ ನಾಟಕಗಳನ್ನ ಬರೆದಿದ್ರೆ ಕನ್ನಡದ ಅತ್ಯುತ್ತಮ ನಾಟಕಕಾರರಲ್ಲಿ ಅವರು ಇರ್ತಿದ್ರು. ಈಗಲೂ ಕೂಡ ಆ ಮನೆ ಕನ್ನಡದ ಬಹಳ ಮಹತ್ವದ ನಾಟಕ ಮತ್ತು ಅನೇಕ ನಾಟಕಕಾರರ ಮೇಲೆ ಆಗಿನ ಕಾಲದ ಶ್ರೀರಂಗ ಮತ್ತು ಗಿರೀಶ್ ಕಾರ್ನಾಡ್ರ ಮೇಲೂ ಕೂಡ ಆ ನಾಟಕ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರಿತ್ತು. ಅದ್ರ ಬಗ್ಗೆ ನನಗೆ ಅವರು ಹೇಳಿದ್ರು. ಆಮೇಲೆ ಅವರು ಕಾದಂಬರಿಗಳನ್ನ ಬರೆದಿದ್ರೆ ಅದ್ಭುತವಾದ ಕಾದಂಬರಿಕಾರ ಆಗ್ಬಹುದಾಗಿತ್ತು. ಅವರು ಕಾವ್ಯವನ್ನ ಬರೆದಿದ್ದರೆ ಅದ್ಭುತವಾದ ಕವಿ ಆಗ್ಬಹುದಾಗಿತ್ತು. ತಮ್ಮ ಕಾವ್ಯ ಪ್ರತಿಭೆಯನ್ನ, ತಮ್ಮ ನಾಟ್ಯ ಪ್ರತಿಭೆಯನ್ನ, ತಮ್ಮ ಗದ್ದೆ ಅಂದ್ರೆ ಈ ಫಿಕ್ಷನ್ ಪ್ರತಿಭೆಯನ್ನ ತ್ಯಾಗ ಮಾಡಿ ಅವರು ವಿಮರ್ಶೆಯನ್ನ ಬರೆದ್ರು. ವಿಮರ್ಶೆಯ ಮೂಲಕ ನಮಗೆ ಒಂದು ದೊಡ್ಡ ಪರಂಪರೆಯನ್ನ ಹಾಕಿಕೊಟ್ರು. ನಮ್ಮ ಮನಸ್ಸನ್ನ ರೂಪಿಸಿದ್ರು, ನಮ್ಮ ಬೌದ್ಧಿಕತೆಯನ್ನ ರೂಪಿಸಿದ್ರು, ಮತ್ತು ಹೇಗೆ ಒಂದು ಕೃತಿಯನ್ನು ಓದ್ಬೇಕು ಅನ್ನೋದನ್ನ ಕಲಿಸ್ಕೊಟ್ರು. ಇತ್ತೀಚೆಗೆ ಓದುವ ಕ್ರಮವನ್ನ ನಾವೆಲ್ಲ ಅನೇಕ ಜನರು ನಾವು ತಪ್ಪಿಸ್ತಾ ಇದ್ದೇವೆ. ವೈಯಕ್ತಿಕ ಕಾರಣಗಳಿಗಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಕೆಲವು ಸಾರಿ ಗೊತ್ತಿದ್ದು ನಾವು ತಪ್ಪು ದಾರಿಗೆ ಎಳಿತಾ ಇದ್ದೇವೆ. ಸರಿಯಾದ ಓದಿನ ಕ್ರಮವನ್ನ ಅವರಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಅನೇಕ ನಮ್ಮ ಯುವ ಓದುಗರು, ಸಂಶೋಧಕರು ಭಾರತದ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನ ಹೊಂದ್ತಾ ಇಲ್ಲ. ಅವ್ರಿಗೆ ಭಾರತದ ಬಗೆಗೆ, ಭಾರತೀಯ ದರ್ಶನಗಳ ಬಗೆಗೆ, ಭಾರತದ ಪರಂಪರೆಯ ಬಗೆಗೆ, ಇಲ್ಲಿಯ ಆಧ್ಯಾತ್ಮಿಕತೆಯ ಬಗೆಗೆ ಅವರು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಅವ್ರನ್ನ ದಾರಿ ತಪ್ಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕುರ್ತಕೋಟಿಯವರು ನಮ್ಮನ್ನ ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗಿ ಒಂದು ಕೃತಿಯನ್ನ, ಒಂದು ಲೇಖಕನ, ಆ ಲೇಖಕರೊಂದಿಗೆ, ಕೃತಿಯೊಂದಿಗೆ ಹೇಗೆ ಎಂಗೇಜ್ ಆಗ್ಬೇಕು, ಹೇಗೆ ಪ್ರವೇಶ ಮಾಡ್ಬೇಕು, ಏನೆಲ್ಲಾ ಸಂಗತಿಗಳನ್ನ ಗಮನಿಸಬೇಕು, ಹೇಗೆ ವಿದ್ಯಾರ್ಥಿಗಳನ್ನ ಪ್ರೀತಿಸ್ಬೇಕು, ಹೇಗೆ ಸಾಹಿತ್ಯ ಪರಂಪರೆಯನ್ನ ಮುಂದುವರಿಸಬೇಕು ಅನ್ನೋದನ್ನ ತಿಳಿಸಿ ಕೊಟ್ರು. ಅವರು ಸಾಹಿತ್ಯದ ಗುರುಗಳು, ಬದುಕಿನ ಗುರುಗಳು, ವಿದ್ಯಾಗುರುಗಳು. ಇಂಥ ಗುರುಗಳ ಸ್ಮರಣೆಯನ್ನ ನಾವು ಆಗಾಗ ಮಾಡಿಕೊಳ್ಳಬೇಕು. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೊಮ್ಮೆ ನಾನು ಕಟ್ಟಿ ಸರ್ ಅವರಿಗೆ, ವಾಡಪಿ ಸರ್ ಅವರಿಗೆ ಧಾರವಾಡಕಟ್ಟೆಯ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನಿಮ್ಮ ಮಾತು ಸಂವಾದ ಮುಂದುವರಿಯಲಿ. ಧನ್ಯವಾದಗಳು ಸರ್. ಈಗ ವೇದಿಕೆ ಉಪನ್ಯಾಸಕರೊಂದಿಗೆ ಚರ್ಚೆಗೆ ಅಥವಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವು ಜನ ಹಿರಿಯರು ಉಪಸ್ಥಿತರಿದ್ದೀರಿ. ತಾವು ಪೂರಕ ನುಡಿಗಳನ್ನು ಅಥವಾ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಇಚ್ಛಿಸಿದರೆ ದಯಮಾಡಿ ತಮ್ಮ ಆಡಿಯೋವನ್ನು ಅನ್ಮ್ಯೂಟ್ ಮಾಡಿ ಮಾತನಾಡಬಹುದು. 7:40 ಆಗಿದೆ ಶಿವರಾಜ್. ಇನ್ನೊಂದು 15-20 ನಿಮಿಷ ವಾಡಪಿ ಸರ್, ಕಟ್ಟಿ ಸರ್ ಇರೋದಾದ್ರೆ 20 ನಿಮಿಷ ನೀವು ನಡೆಸಬಹುದು. 8 ಗಂಟೆಗೆ ಕ್ಲೋಸ್ ಮಾಡಿ. ಸರಿ ಸರ್, ಸರಿ. ನಾವು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ಇವತ್ತು ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗುರುಗಳ ಬಗ್ಗೆ, ತಮ್ಮ ಗುರುಗಳ ಜೊತೆಗಿನ ಒಡನಾಟಗಳ ಬಗ್ಗೆ ಅನೇಕ ಸಂಗತಿಗಳನ್ನು ಮೆಲುಕು ಹಾಕಿ ಯುವ ಓದುಗರಿಗೆ ಹಾಗೂ ಯುವ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗುವಂತಹ ಒಂದು ಚರ್ಚೆಯನ್ನು, ಉಪನ್ಯಾಸವನ್ನು ನೀಡಿರ್ತಕ್ಕಂತಹ ಕೀರ್ತಿನಾಥ್ ಕುರ್ತಕೋಟಿಯವರ ತ್ರಿಮೂರ್ತಿ ವಿದ್ಯಾರ್ಥಿಗಳು ಅನ್ಬೋದು. ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್ ಅವರು ಹಾಗೂ ಶ್ರೀನಿವಾಸ್ ವಾಡಪಿ ಸರ್ ಅವರು ಹಾಗೂ ಕೃಷ್ಣ ಕಟ್ಟಿ ಸರ್ ಅವರು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನೀಡಿದ್ದಕ್ಕಾಗಿ ಮೂರುವರೆಗೂ ಕೂಡ ನಾನು ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್, ಧನ್ಯವಾದಗಳು ಸರ್.
ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಅನೇಕ ಹಿರಿಯರು ಹಾಗೂ ಸಾಹಿತ್ಯಾಸಕ್ತರಿಗೆ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಬರಲು ಕಾರಣೀಭೂತವಾಗಿರುವ ನಮ್ಮ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ.